ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಆಲ್ಫಾ ಅನ್ನುವಂಥ ಒಂದು ಅಪ್ಪಟ ಕನ್ನಡದ ಸಿನಿಮಾ ಇದೇ ತಿಂಗಳು ಅಂದರೆ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು ಆಲ್ಫಾ ಚಿತ್ರತಂಡ ನಮ್ಮ ಜೊತೆಗಿದೆ, ಮಾತಾಡೋಣ. ಈ ಚಿತ್ರದಿಂದ ಬೆಳ್ಳಿ ಪರದೆಗೆ ಲಾಂಚ್ ಆಗ್ತಾ ಇರುವಂತಹ ನಾಯಕ ನಟ ಹೇಮಂತ್ ಕುಮಾರ್ ಅವರಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿರುವಂತಹ ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ನ ಆಸ್ತಿ ಮಾಸ್ತಿ ಅವರು ಕೂಡ ಇದ್ದಾರೆ, ಮಾತಾಡೋಣ. ಎಲ್ರಿಗೂ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್ಬ್, ಫ್ಯಾಂಟಾಸ್ಟಿಕ್. ಇನ್ನು ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ 20ನೇ ತಾರೀಕು. ಅದೊಂದು ಎಕ್ಸೈಟ್ಮೆಂಟ್ ಜೊತೆ ನಾವು ಸಖತ್ತಾಗಿದ್ದೀವಿ. ಸೂಪರ್. ಹೇಮಂತ್ ಕುಮಾರ್ ಅವರು ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಳಿ ಅವರ ಹಾಡುಗಳನ್ನೆಲ್ಲ ಕೇಳಿ ತುಂಬಾ ಪುಳಕಿತರಾಗಿರುವಂಥವ್ರು. ಬಟ್ ಆ ಹೇಮಂತ್ ಕುಮಾರ್ ಬೇರೆ, ಈ ಹೇಮಂತ್ ಕುಮಾರ್ ಬೇರೆ. ಇವರು ತೆರೆ ಮುಂದೆ ಮಿಂಚೋದಿಕ್ ಬಂದಿರುವಂಥವ್ರು. ಡೆಬ್ಯೂ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ ಆಲ್ಫಾದಲ್ಲಿ? ತುಂಬಾ ಖುಷಿ ಆಗ್ತಿದೆ ಸರ್. ಡೆಬ್ಯೂಗೆ ಈ ತರದ ಒಳ್ಳೆ ಒಂದು ಸ್ಕ್ರಿಪ್ಟು ಮತ್ತೆ ಈ ತರ ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲರೂ ಸಿಕ್ಕಿ ಒಂದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ತುಂಬಾ ಖುಷಿ ಇದೆ. ಓಕೆ. ಸೊ ಜೊತೆಗೆ ನಿರ್ಮಾಣದ ಜವಾಬ್ದಾರಿ ಬೇರೆ ಹೊತ್ತಿದ್ದೀರಿ. ಅಪ್ಪ ಹಿಂದೆ ಇದ್ದಾರೆ, ದುಡ್ಡು ಹಾಕಿದ್ದೀನಿ ಮಗನೇ, ತಗೊಂಡು ಬರ್ತೀಯೋ ಏನು ಮಾಡ್ತೀಯೋ ನೋಡ್ತೀನಪ್ಪ ಅನ್ನೋದಿದ್ದೇ ಇರತ್ತಾ? ಏನು ಹೇಳಿದ್ರಪ್ಪ? ಅವ್ರು ಏನಿಲ್ಲ ಸರ್, ಅಂದ್ರೆ ಅವ್ರಿಗೂ ಹೊಸದು ಈ ಪ್ರೊಡಕ್ಷನ್ ಅದೆಲ್ಲ. ಸೊ ಅದಕ್ಕೆ ಅವ್ರನ್ನ ಇದಕ್ಕೆ ಎಳ್ದಿಲ್ಲ. ಯಾರು ಸಿನಿಮಾಗೆ ಎಳ್ತಂದಿದ್ಯಾರು? ನಾನೇ ಅಲ್ಲ, ಅವರು ಬಂದಿಲ್ಲ. ಅಂದ್ರೆ ನಾನು ಸೆಂಟಿಮೆಂಟ್ ಅಂತ ಅವ್ರ ಹೆಸರು ಇಟ್ಟಿದ್ದೀನಿ. ಎಲ್ಲ ನೋಡ್ಕೊಂಡಿದ್ದು ನಂದು ಅಂದ್ರೆ ಲೀಗಲ್ ಆಗೆಲ್ಲ ನಂದೇ ಇದಿರೋದು ಸೈನಿಂಗ್ ಅದೆಲ್ಲ. ಅವ್ರದ್ದು ನಂದು ದುಡ್ಡು ಅದೇ ದುಡ್ಡು ಯಾರ್ದು? ಅಪ್ಪಂದು. ಓಕೆ. ಏನು ಕೊಟ್ಟರು ದುಡ್ಡು ಅಪ್ಪ ಸಿನಿಮಾ ಮಾಡ್ತೀನಿ ಅಂದಾಗ? ಇಲ್ಲ ಹಂಗಲ್ಲ, ಈಗ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ಓಕೆ. ಸೊ ಇಷ್ಟೆಲ್ಲ ನಾನು ಫುಲ್ ಪ್ರಿಪೇರ್ಡ್ ಇದ್ನಲ್ವ, ಫುಲ್ ಪ್ರಿಪೇರ್ಡ್ ಆಗಿದ್ದು ನನ್ನ ಪ್ಲಾನ್ ಎಲ್ಲ ಹೇಳಿದೆ. ಸೊ ಹಂಗೆ ಹೇಳಿದಾಗ ಸರಿ ಆಯ್ತು ಮಾಡು. ಬಟ್ ಪ್ರೊಡಕ್ಷನ್ ಎಲ್ಲ ನಾನೇ ಮತ್ತೆ ನೋಡ್ಕೊಬೇಕಲ್ಲ, ಅದಕ್ಕೂ ಹೇಳಿದೆ ಪ್ಲಾನಿಂಗ್ ಎಲ್ಲ. ಇಷ್ಟೆಲ್ಲ ಪ್ರಿಪೇರ್ಡ್ ಆಗಿದ್ದೀನಿ, ಇದೆಲ್ಲ ನೋಡ್ಕೊತೀನಿ ಅಂತ. ಸರಿ ಆಯ್ತು ಮಾಡು, ಇಷ್ಟೆಲ್ಲ ಪ್ರಿಪೇರ್ಡ್ ಆಗಿದೆಯಾ, ಕಷ್ಟಕ್ಕೆ ಯಾವಾಗಲೂ ಪ್ರತಿಫಲ ಇದ್ದೇ ಇರುತ್ತೆ, ಹಾರ್ಡ್ ವರ್ಕ್ಗೆ. ಸರಿ ಮಾಡು. ಓಕೆ. ಸೊ ಫಸ್ಟಿಂದನೂ ಹೀರೋ ಆಗಬೇಕು ಅನ್ನೋದು ಫಿಕ್ಸ್ ಇತ್ತಾ ನಿಮಗೆ? ಯಾವಾಗ್ಲಿಂದ ಈ ಹುಳ ಬಂದಿತ್ತು ತಲೆಗೆ? ಅದೇ ಚಿಕ್ಕ ವಯಸ್ಸಿಂದ ನೋಡಿದ್ರೆ, ಹೀರೋಗಳು ನೋಡಿದ್ರೆ ಇನ್ಸ್ಪೈರ್ ಆಗ್ತಾ ಇದ್ದೆ. ಯಾರು ಫಾರ್ ಎಕ್ಸಾಂಪಲ್? ಎಲ್ಲರ ಹತ್ರನಿಂದನೂ ಒಳ್ಳೆ ಸಿನಿಮಾಗಳು ನೋಡಿದಾಗ ಇನ್ಸ್ಪೈರ್ ಆಗ್ತಾ ಇದೆ, ಎಲ್ಲರ ಹತ್ರನೂ ಕೆಲವು ವಿಷಯಗಳನ್ನ. ಸೊ ಅಂದ್ರೆ ಈಗ ನಮ್ಮ ತಂದೆ ತುಂಬಾ ಕಷ್ಟಪಟ್ಟು ಒಂದೊಂದು ಮೆಟ್ಲು, ಅಂದ್ರೆ ಒಂದು ರೈತರ ಬ್ಯಾಕ್ಗ್ರೌಂಡ್ ಇಂದ ಬಂದು ಆಮೇಲೆ ಬಿಸ್ನೆಸ್ ಫೀಲ್ಡ್ಗೆ ಬಂದು ಒಂದೊಂದು ಸ್ಟೆಪ್ ಹಂತವಾಗಿ ಒಂದು ಸೊಸೈಟಿಯಲ್ಲಿ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನೂ ಇಲ್ಲದೆ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಸಾಕಿದ್ದಾರೆ, ಅವ್ರಿಗಿರೋ ಕೆಪಾಸಿಟಿ ಮೀರಿ ಸಾಕಿದ್ದಾರೆ. ಸೊ ಆಗ ನನಗೆ ಅಂದ್ರೆ ಏನೋ ಜೀವನದಲ್ಲಿ ಇನ್ನು ಆಪ್ಷನ್ನೇ ಇಲ್ಲ, ಎಲ್ಲ ಬೇಕಾಗಿದ್ದೆಲ್ಲ ಕೊಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಸೌಕರ್ಯಗಳನ್ನ ಕೊಟ್ಟಿದ್ದಾಗ ನಾವೇನಾದ್ರು ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಫಸ್ಟ್ ಇತ್ತು. ಸೊ ಅದು ಮಾಡ್ಬೇಕಂದಾಗ ಏನು ಮಾಡಬೇಕು, ದೊಡ್ಡದಾಗಿ ನಾವು ಮಾಡಬೇಕು ಅಂದಾಗ ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್ ಇರಬೇಕು. ಅಷ್ಟು ಮಾಡಿದ್ರು ನಮ್ಮ ಪ್ಯಾಷನ್ ಇರೋದನ್ನ ಆ ಕಡೆ ನಾವು ಮಾಡಿದ್ರೆ, ನಾವು ಹಾರ್ಡ್ ವರ್ಕ್ ಮಾಡಿದ್ರೂ ಅದು ಕಷ್ಟ ಅನ್ಸಲ್ಲ ಅನ್ನೋ ಥರ ಒಂದು ಮೈಂಡಿಗೆ ಬಂದು ಏನಿದೆ ಪ್ಯಾಷನ್ ಅಂತ ನೋಡಿದಾಗ ನನಗೆ ಸಿನಿಮಾಗಳ ಮೇಲೆ ತುಂಬ ಆಸೆ ಇತ್ತು, ಆ್ಯಕ್ಟಿಂಗು. ಸೊ ಅವಾಗಿಂದನೂ ಹೀರೋ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ, ಹೇಳಿದ್ದಿಲ್ಲ. ಫಸ್ಟ್ ಎಲ್ಲ ಪ್ರಿಪೇರ್ ಆದೆ, ಬಾಡಿ ಮಾಡಿದೆ, ಆ್ಯಕ್ಟಿಂಗ್ ಕಲ್ಕೊಂಡೆ, ಆಮೇಲೆ ಡ್ಯಾನ್ಸು, ಫೈಟು ಇದೆಲ್ಲ ಕಲ್ಕೊಂಡು ಆಮೇಲೆ ಹೇಳೋ ಟೈಮ್ಗೆ ಅವಾಗ ಯಾರು ನೋ ಅಂದೇ ಇರೋ ಮಟ್ಟಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡು ಮನೇಲಿ ಹೇಳಿದೆ. ಇಲ್ಲಾಂದ್ರೆ ಆಬ್ವಿಯಸ್ಲಿ ಫಿಲಮ್ ಇಂಡಸ್ಟ್ರಿನೇ ನೆಗೆಟಿವ್ ಜಾಸ್ತಿ. ನನಗೂ ಗೊತ್ತಿತ್ತು, ಹುಷಾರಾಗಿರ್ಬೇಕು, ಬೇಡ ನಮಗೆಲ್ಲ ಯಾಕೆ ಬೇಕು, ಫಿಲಮ್ ಬ್ಯಾಕ್ಗ್ರೌಂಡು ಇಲ್ಲ, ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಇಲ್ಲ, ಫಿಲಮ್ ಬ್ಯಾಕ್ಗ್ರೌಂಡು ಇಲ್ಲ. ಸೊ ಅದಕ್ಕೆ ಅಂತಂತ ನಾವು ಬೆಳೆದ ನಮಗೆಲ್ಲ ಯಾಕಪ್ಪ ಬೇಕು ಇಂಥ ದೊಡ್ಡದು ಅಂತ ಕೇಳ್ತಾರೆ. ಸೊ ಅದರಿಂದ ಎಲ್ಲ ಪ್ರಿಪೇರ್ ಆಗಿದ್ದೆ. ಹಂಗೆ ಪ್ರಿಪೇರ್ ಆಗಿದ್ದಾಗ ಅವ್ರಿಗೂ ನೋ ಅನ್ನೋ ಆಪ್ಷನ್ ಇದ್ದಿಲ್ಲ. ಓಕೆ. ಮಾಸ್ತಿ ಅವರೇ, ಎಲ್ಲಿ ಸ್ಯಾಂಡಲ್ವುಡ್ನ ಸಿನಿಮಾ ಯಾವುದೇ ಬಂದರೂ ಕೂಡ ಮಾಸ್ತಿ ಅವ್ರ ಹೆಸರು ಇದ್ದೇ ಇರುತ್ತೆ. ಅದ್ಭುತ. ನಿಮ್ಮ ಸಂಭಾಷಣೆ ಕೇಳೋದಕ್ಕೆ ಒಂಥರ ಮಜಾ ಅನ್ಸುತ್ತೆ. ಆಲ್ಫಾಗೋಸ್ಕರ ಹೇಗೆ ಸಂಭಾಷಣೆಗಳನ್ನು ಮಾಡಿದ್ರಿ? ಆಲ್ಫಾ ನನಗೆ ಟೈಟಲ್ ಸಖತ್ ಇಷ್ಟ ಆಯ್ತು ಸರ್. ಯಾಕಂದರೆ ಈಗ ಏನು ಜೆನ್ಸಿ ಹುಡುಗರುಗಳಿಗೆ ಆಲ್ಫಾ ಅಂದಾಗ ಟಕ್ ಅಂತ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು. ಮತ್ತು ಒಂದು ನನಗೆ ಹೇಮಂತ್ ಫಸ್ಟ್ ಬಂದಾಗ ಅವ್ರ ಥರ ಯಾವ ಟೀಮು ಇರಲಿಲ್ಲ. ಈ ಥರ ಹೇಳ್ಕೊಂಡ್ರು ಎಲ್ಲ, ಈ ಥರ ನಾನು ಟ್ರೈನ್ ಆಗಿದ್ದೀನಿ, ಇದು ಮಾಡಿದ್ದೀನಿ ಅಂತ ಒಂದು ಪಿಕ್ಸ್ ಕಳಿಸಿದ್ರು. ಮಾಲೂರು ಶ್ರೀನಿವಾಸ್ ಅವ್ರ ಕಡೆಯಿಂದ ಬಂದಿದ್ದು. ಓಕೆ ಓಕೆ. ಸರ್ ಹಿಂಗೆ ಡೆಬ್ಯೂಟ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಒಂದು ರೌಂಡ್ ಆಲ್ಮೋಸ್ಟ್ ಹೋಗಿ ಬಂದಿದ್ದರು. ಎಲ್ಲರ ಹತ್ರ ಹೋಗಿ ಮಾಡೋಣ, ಯಾವ ಥರ ಹೆಂಗಿದೆ ಇಂಡಸ್ಟ್ರಿ, ಒಂದು ಗ್ರೌಂಡ್ ವರ್ಕ್ ಮಾಡ್ಕೊಂಡು ಬಂದಿದ್ರು. ನಾನು ಹೇಳಿದೆ, ನಾನು ಮಾಡಿರೋ ಸಿನಿಮಾಗಳಲ್ಲಿ ನೀವು ಯಾವ್ದು ನೋಡಿದ್ದೀರಾ ಅಂದಾಗ ಒಂದಷ್ಟು ಹೇಳಿದ್ರು. ಟಗರು, ಭೀಮ, ಸಲಗ, ಆಮೇಲೆ ಹೊಯ್ಸಳ ಅಂತ ಹೇಳಿದ್ರು. ಹೊಯ್ಸಳ ಇಷ್ಟ ಆಯ್ತಾ ನಿಮಗೆ ಅಂದರೆ? ಸರ್ ಆ ಡೈರೆಕ್ಟರ್ ಹತ್ರ ಬೇಕಾದರೆ ಮೀಟಿಂಗ್ ಕೊಡಿಸ್ತೀನಿ ಅಂದ್ಬಿಟ್ಟು ಇವ್ರಿಗೆ ಫೇವ್ರೆಟ್ ಸಿನಿಮಾ ಹೊಯ್ಸಳ. ಆಮೇಲೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ವಿಜಯ್ ನಿಮ್ಮ ಹೊಸ ಹುಡುಗರಿಗೆ ಮಾಡ್ತೀರಾ ಅಂತ.
ಯಾಕೆಂದರೆ ಯೂಶ್ವಲಿ 2-3 ಸಿನಿಮಾ ಆಗಿರೋರು ಹೊಸ ಹುಡುಗರು ಅಂದಾಗ ಇಲ್ಲ ಲೈನಪ್ಪಲ್ಲಿ ಇದೆ ಅಂದರೆ. ಬಟ್ ವಿಜಯ್ ಸಾರು ಪಿಕ್ಸ್ ನೋಡಿದ ತಕ್ಷಣನೇ ಅವ್ರ ಮೈಂಡಲ್ಲಿ ಒಂದು ರೌಂಡ್ ಹೋಗಿದೆ. ಕಳಿಸಿ ಸರ್ ಮಾತಾಡೋಣ ಅಂದ್ಬಿಟ್ಟು ಆಮೇಲೆ ಇದಾಗಿ ಆಲ್ಫಾ ಆಗಿ ಸೂಪರ್. ಐ ಥಿಂಕ್ ನಾವು ನೋಡೋ ತುಂಬ ಕೆಲವು ಸಿನಿಮಾಗಳಲ್ಲಿ ಈ ಥರ ಅನ್ಸುತ್ತೆ, ಒಬ್ಬ ಹೀರೋ ಒಬ್ಬ ಮೇನ್ ಲೀಡಲ್ಲಿ ಇರುವಂಥವ್ನಿಗೆ ಕರೆಕ್ಟಾಗಿ ಟಕ್ಕರ್ ಇರುವಂಥ ಒಬ್ಬ ವಿಲನ್, ಒಂದು ನೆಗೆಟಿವ್ ಶೇಡ್ ಇರೋನು. ಯಾವಾಗ ಹೀರೋಯಿಸಮ್ ತೋರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ವಿಲನ್ ಆ ಥರ ಒಂದು ವಿಲನಿಕಲ್ಲಿ ಇದ್ದಾಗ. ಸೊ ಅದನ್ನು ಕಾರ್ತಿಕ್ ಮಹೇಶ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ ಅಂತ ಅನ್ಸುತ್ತೆ. ನೆಗೆಟಿವ್ ರೋಲ್ ಅನ್ಸುತ್ತೆ ನಿಮ್ಮ ಟ್ರೈಲರಲ್ಲಿ, ನಿಮ್ಮ ಡೈಲಾಗ್ಸು ಅದೆಲ್ಲ ತುಂಬ ನಿರರ್ಗಳವಾಗಿ ಸಂಸ್ಕೃತವಾಗಿ ಮಾತಾಡಿದ್ದೀರಿ. ಅದನ್ನೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತಪ್ಪ ಅನ್ಬೇಕು. ಇಲ್ಲ ಆ್ಯಕ್ಚುಲಿ ಈಗ ಎಲ್ಲಿವರೆಗೂ ಮೊನ್ನೆ ಟ್ರೇಲರ್ ಲಾಂಚ್ ಆಗೋವರೆಗೂ ಡೈರೆಕ್ಟ್ ಹೇಳ್ತಾ ಇದ್ರು ಎಲ್ಲೂ ನೆಗೆಟಿವ್ ಅಂತ ಹೇಳಕ್ಕೆ ಹೋಗ್ಬಿಡಿ ಅಂತ. ಸೊ ಅಲ್ಲಿವರೆಗೂ ನಾವು ಕ್ಯಾಮಿಯೋ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ನೀವೀಗ ಆಲ್ರೆಡಿ ನೆಗೆಟಿವ್ ಅಂತ ಹೇಳಿದ್ರೆ ಎಲ್ರಿಗೂ ನೆಗೆಟಿವ್ ಅಂತ ಪರಿಚಯ ಆಗೋಗಿದೆ. ಸೊ ಆಬ್ವಿಯಸ್ಲಿ ಎಲ್ಲರೂ ನೋಡಿದ್ರೆ ನಿಮ್ಮ ಭಾಷೆ ಕೇಳ್ತಾ ಹೇಳಿದ್ನಲ್ಲ, ಸುಸಂಸ್ಕೃತವಾಗಿ ಮಾತಾಡ್ತಾ ಇದ್ರಲ್ಲ, ನಾನು ಮಗ ಅಂತ ಇದ್ರು ಪರವಾಗಿಲ್ಲ, ಬೀಬ್ ಮಗ ಅಂತಾನೆ ಹೇಳು ಅಂದ್ರೆ ಮುಗೀತಲ್ಲಿ. ಅದು ನೀವೇ ಫಿಲ್ ಮಾಡ್ಕೊಳ್ಳಿ ಅಂತ ನಾವು ಅದನ್ನ ಬೀಪ್ ಹಾಕ್ಬಿಟ್ಟಿದೀವಿ. ಏನದು ಆಕ್ಚುಲಿ ಬೀಪ್? 3 ಸ್ಟಾರ್ ಈಗಲೂ ಬೀಪ್ ಅಲ್ಲೇ ಹೇಳ್ಬೇಕು, ಮತ್ತೆ ಬೀಪ್ ಹಾಕ್ಬೇಕು, ಹೇಳಿದ್ರು ಬೀಪ್ ಹಾಕೋದು ಮತ್ತೆ. ಓಕೆ, ಅಲ್ಲ ಅಫ್ಕೋರ್ಸ್ ಇದು ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಹೇಮಂತ್ ಅವ್ರಿಗೆ. ಸಿ ಡೈರೆಕ್ಟ್ರ್ ಒಂದು ಅವ್ರ ವಿಷನ್ನಲ್ಲಿ ನನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಮಾಡ್ಬೋದು ಅಂತ ದಿಸ್ ಫೆಲೋ ಕ್ಯಾನ್ ಡೂ ದಿಸ್ ಅಂತ ಅವ್ರು ಯೋಚನೆ ಮಾಡೋದಿದೆಯಲ್ಲ ಅವ್ರ ಕಡೆಯಿಂದ. ಅದಕ್ಕೆ ತಕ್ಕಂಗೆ ಹೇಮಂತ್ ಅವರು ಎಲ್ಲದಕ್ಕೂ ಎಸ್ ಅಂತ ಹೇಳಿ, ಈವನ್ ನಮಗೂ ಅಷ್ಟೇ ಎಲ್ಲ ರೀತಿಯೂ ವರ್ಕೌಟ್ ಆಗಬೇಕು, ಪಾತ್ರನೂ ಚೆನ್ನಾಗಿ ಅನಿಸ್ಬೇಕು. ಸೊ ಇಟ್ ವರ್ಕ್ಡ್ ಔಟ್ ಇನ್ ದ್ಯಾಟ್ ವೇ ಆ್ಯಂಡ್ ಐ ಲವ್ ದ ಕ್ಯಾರೆಕ್ಟರ್. ಫಸ್ಟ್ ರೀಡಿಂಗಲ್ಲೇ ಇಷ್ಟ ಆಯಿತು. ಬಟ್ ಆಲ್ರೆಡಿ ನಾನು ಹೀರೋ ಆಗಿ 2 ಸಿನಿಮಾಗಳ ಕೆಲಸ ನಡೀತಾ ಇದೆ, ರಿಲೀಸ್ಗೆ ಇನ್ನೊಂದು 6 ಮಂತ್ಸಲ್ಲಿ ಎಲ್ಲ ರಿಲೀಸ್ ಆಗಿ ಇದು ಮಾಡಬೇಕಾ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಅದಕ್ಕೋಸ್ಕರ ಐ ಟುಕ್ ಸಮ್ ಟೈಮ್. ಬಟ್ ಈ ಪಾತ್ರ ನನಗೆ ತುಂಬ ಕಾಡ್ತು. ನಾನು ಯಾವುದೇ ಪಾತ್ರ ಇಮಿಡಿಯೇಟ್ಲಿ ಐ ವೋಂಟ್ ಸೇ ಎಸ್. ತುಂಬ ಕಾಡ್ತು. ಒಂದು ದಿನ ತೊಗೋತೀನಿ, 2 ದಿನ ಇಲ್ಲ ಇದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದಲ್ಲ, ಇದು ಔಟ್ಲುಕ್ ಆಗಲಿ, ಇದರ ಒಂದು ಇಂಟ್ರೊಡಕ್ಷನ್ ಆಗಲಿ, ಇದೊಂದು ಡೈಲಾಗ್ಸ್, ಬಾಡಿ ಲ್ಯಾಂಗ್ವೇಜ್, ಮ್ಯಾನೇಜ್, ಇದೆಲ್ಲದರೂ ವರ್ಕ್ ಮಾಡ್ಬೋದಲ್ಲ ಅಂತ ನನಗೆ ತುಂಬ ಕಾಡಿದ ಪಾತ್ರ. ಹಾಗಾಗಿ ಐ ಸೆಡ್ ಎಸ್. ನನಗೆ ನೋ ಅನ್ನೋದಕ್ಕೆ ಆ್ಯಕ್ಚುಲಿ ರೀಸನ್ನೇ ಇರಲಿಲ್ಲ ಈ ಪಾತ್ರಕ್ಕೆ. ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಖಂಡಿತ ಎಸ್. ಈಗ ಹೀರೋ ಆಗಿ ಬರಬೇಕು ಅಂತ ಹೇಳಿದಾಗ ಕೆಲವೊಂದಷ್ಟು ಇರುತ್ತೆ ಚೆಕ್ ಬಾಕ್ಸ್ಗಳದನ್ನು ಟಿಕ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಬಾಲಿವುಡಲ್ಲಿ ನೋಡಿದ್ರೆ ನಿಮಗೆ ಸೋನು ಸೂದ್ ಆಗಲಿ ಅಥವಾ ವಿದ್ಯುತ್ ಜಾಮ್ವಾಲ್ ಆಗಲಿ ಆ ಥರದ ಒಬ್ಬ ಕನ್ನಡಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸುತ್ತೆ. ನಿಮ್ಮ ಬಾಡಿ, ನಿಮ್ಮ ಫೈಟ್, ಆ್ಯಕ್ಷನ್ ಸೀಕ್ವೆನ್ಸ್ ಇದೆಲ್ಲ ನೋಡಿದಾಗ. ಸೊ ಫಸ್ಟಿಂದನೂ ಕ್ಲಿಯರ್ ಇತ್ತಾ ನಾನು ಬಾಡಿ ಮಾಡಬೇಕು ಅಥವಾ ಈ ಥರ 6 ಪ್ಯಾಕ್ಸ್ ಇರಬೇಕು, ಆವಾಗಲೇ ನಾನೊಬ್ಬ ಹೀರೋ ಆಗ್ತೀನಿ ಅನ್ನೋಂಥದ್ದು? ಹೌದು ಸರ್. ಫಸ್ಟಿಂದ ಏನಂದರೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ, ಹೀರೋನೇ ಆಗಬೇಕು ಅಂದ್ಕೊಂಡಾಗ ಎಲ್ಲರಿಗೂ ಆಸೆ ಇರುತ್ತೆ ಹೀರೋ ಆಗಬೇಕು. ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ಇನ್ ಲೈಫ್ ಹೀರೋ ಆಗಬೇಕು ಅಂತಿರುತ್ತೆ. ನನಗೂ ಇದೆ. ಸೊ ನಾನೇನು ಡಿಫ್ರೆಂಟು, ನಾನು ಯಾಕೆ ಇದು ಮಾಡೋಕೆ, ಒಂದೇ ಇರೋದು ಹಾರ್ಡ್ ವರ್ಕ್ ಮಾಡಬೇಕು. ಏನು ಮಾಡ್ಬೋದು ನೋಡಿದ ತಕ್ಷಣ ಅಟ್ಲೀಸ್ಟ್ ಆ್ಯಕ್ಟಿಂಗನ್ನ ಮಾಡಿ ತೋರಿಸ್ಬೇಕು. ಯಾರಿಗಾದ್ರು ಇಮಿಡಿಯೇಟ್ ನಂಬಬೇಕು ಅಂದರೆ ಅಲ್ಲಿ ಮಾಡಿ ತೋರ್ಸೋಕ್ಕಾಗಲ್ಲ, ಫಸ್ಟ್ ಹೇಳ್ಬೇಕು ಅಂದರೆ. ಸೊ ಏನು ಮಾಡೋದು, ಅದು ಆ್ಯಕ್ಷನ್ ಹೀರೋ ಅಂದರೆ ನಂಗೆ ತುಂಬ ಇಷ್ಟ, ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಸೊ ಆ್ಯಕ್ಷನ್ ಹೀರೋ ಆಗ್ಬೇಕಾದ್ರೆ ಏನು ಮಾಡ್ಬೋದು, ಫಸ್ಟು ಬಾಡಿ ಒಂದು ಫುಲ್ ಸಖತ್ತಾಗಿ ರೆಡಿ ಆದರೆ, ಒಂದು ಸ್ಟ್ರಾಂಗಾಗಿ ಕಾಣಿಸಿದ್ರೆ ಓಕೆ ಆ್ಯಕ್ಷನ್ ಹೀರೋಗೆ ಸೂಟ್ ಆಗ್ತಾರೆ ಅಂತ ಇಮಿಡಿಯೇಟ್ ನೋಡಿದ ತಕ್ಷಣ ಒಂದು ಸಿಗೋದು. ಸೊ ಅದಾದಮೇಲೆ ಫಸ್ಟ್ ಇಂಪ್ರೆಷನ್ ಆ ಥರ ಬಾಡಿದು 6 ಪ್ಯಾಕ್ ಎಲ್ಲ ಇದ್ದರೆ ಇಮಿಡಿಯೇಟ್ ನಂಬ್ತಾರೆ. ಇಲ್ಲಾಂದರೆ ಅದು ಹೊಡಿಬೇಡಿ ಅದಕ್ಕೆಲ್ಲ ಸಿಂಕ್ ಆಗಲ್ಲ ಅಂತ ನಾನು ನೋಡ್ತಾ ಇದ್ದು. ಈಗೆಲ್ಲ ಹೀರೋದು ಬಾಡಿ ಅಷ್ಟೆಲ್ಲ ಹಂಗಿದ್ರೆ ಏನು ಮಾಡಿದ್ರು ಓಕೆ ಕರೆಕ್ಟ್ ಆಗಿದೆ, ಸಿಂಕ್ ಇವ್ನಿಗೆ ಯಾವ ಲೆಕ್ಕ ಹೊಡೆದಾಕ್ಬೋದು ಅನ್ನೋ ಥರ ಅನಿಸ್ತಿತ್ತು ಚಿಕ್ಕ ವಯಸ್ಸಿಂದ. ಸೊ ಅವಾಗ ಬಾಡಿ ಮಾಡಬೇಕು. ಸೊ ಬಾಡಿ ಮಾಡ್ಬೇಕಂದ್ರೆ ಒಂದು ಆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕು. ಈಗ ನಾವು ಹೊಸಬರಾಗಿರೋದ್ರಿಂದ ಏನೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ, ಅಂದರೆ ಫಿಲಮ್ ಬ್ಯಾಕ್ಗ್ರೌಂಡ್ ಆ ಥರ ತುಂಬ, ಅಂದರೆ ಋತಿಕ್ ರೋಷನ್ ಆ ಥರದ್ದವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಓಕೆ ಈ ಲೆವೆಲ್ಗೆ ಮಾಡಬೇಕು. ಅವಾಗಲೇ ಏನಾದರೂ ರೆಕಗ್ನೈಸೇಷನ್ ಸಿಗೋದಿಲ್ಲ, ಅರ್ಧಂಬರ್ಧ ಮಾಡೇ ಚೆನ್ನಾಗಿರಲ್ಲ. ಸೊ ಅವಾಗ ಈ 6 ಪ್ಯಾಕು ಅದೆಲ್ಲ ಮಾಡಿದೆ. ಅದು ಮಾಡಿದಾಗ ಫುಲ್ ಕಾನ್ಫಿಡೆನ್ಸ್ ಬಂತು. ಓಕೆ ಇಷ್ಟು ಕಷ್ಟ ಇರೋದೇ ಮಾಡಿದ್ದೀರಿ, ನೆಕ್ಸ್ಟ್ ಏನು ಒಂದೊಂದೇ ಹಂಗೆ ಟಿಕ್ ಮಾಡಿಕೊಂಡು ಆ ಟೈಮಲ್ಲಿ ಹಂಗೆ ಮಿರರ್ ಮುಂದೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಓಕೆ ಡೈಲಾಗ್ ಎಲ್ಲ ಹೇಳ್ತೀವಲ್ಲ, ಇನ್ನೇನು ಆಯ್ತು, ಇನ್ನು ಪ್ರೊಫೆಷನಲ್ಸ್ ಹತ್ರ, ಗುರುಗಳ ಹತ್ರ ಹೋಗಿ ಕಲ್ಯಾಣ, ಇನ್ನು ನೆಕ್ಸ್ಟು ಹಂಗೆ ಆ್ಯಕ್ಟಿಂಗು ಮತ್ತು ಡ್ಯಾನ್ಸು, ಫೈಟು, ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಫೈಟ್ ಎಲ್ಲ ನಂಗೆ ಚಿಕ್ಕ ವಯಸ್ಸಿಂದನೂ
ಫಿಸಿಕಲ್ ಆಕ್ಟಿವಿಟೀಸಲ್ಲಿ ತುಂಬ ಇಂಟ್ರೆಸ್ಟು. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅದೆಲ್ಲ ಕಲಿತಾ ಇದ್ದೆ, ಬಾಕ್ಸಿಂಗ್ ಆ ಥರದ್ದೆಲ್ಲ. ಸೊ ಅದು ಇನ್ನೂ ಹಂಗೆ ತುಂಬ ಹೆಲ್ಪ್ ಆಯಿತು. ಸಿನಿಮ್ಯಾಟಿಕ್ ಫೈಟ್ಸು, ಸ್ಟಂಟ್ಸು, ಪಾರ್ಕೋವರ್ದು ಅದೆಲ್ಲನೂ ಕಲ್ಕೊಂಡೆ. ಸೊ ಅವಾಗ ಅದ್ರ ಜೊತೆಗೆ ಇನ್ನೂ ಫಸ್ಟ್ ಮೂವಿಗೆ ಅದೇ ಹೊಸಬ್ರಿಗೆ ಆಲ್ರೆಡಿ ಕಷ್ಟ ಇದೆ ಅನ್ನೋ ರೀಸನ್ನಿಂದ ಕನ್ನಡ ಸಿನಿಮಾಗಳು ನೋಡ್ತಿರೋದೇ ಜನ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಹೊಸಬ್ರು ಅಂದರೆ ಇನ್ನೂ ಕಷ್ಟ ಆಗಿದೆ. ಸೊ ಚಾಲೆಂಜಸ್ ಜಾಸ್ತಿ ಇರೋದ್ರಿಂದ ನಾವು ಇನ್ನೇನು ಮಾಡ್ಬೇಕು, ನಮ್ಮ ಕೈಲಿರೋದು ಆಪ್ಷನ್ ಎಲ್ಲ ಇನ್ನೂ ಹಾರ್ಡ್ ವರ್ಕ್ ಅಷ್ಟೇ. ಸೊ ಅದಕ್ಕೆ ಹಾರ್ಸ್ ರೈಡಿಂಗು ಮತ್ತೆ ವೆಪನ್ ಟ್ರೈನಿಂಗು, ವೆಪನ್ ಹ್ಯಾಂಡ್ಲಿಂಗು, ಸೊ ಎಲ್ಲದನ್ನು ಗೊತ್ತಿರಬೇಕು. ಅಕಸ್ಮಾತ್ ಯಾರೋ ಇದು ಮಾಡು ಅಂದರೆ ಮಾಡಕ್ ರೆಡಿ ಇರಬೇಕು ಅಂತೇಳಿ ಎಲ್ಲಾನು ಕಲ್ಕೊಂಡಿದ್ದಾದ್ಮೇಲೆ ಹೇಳ್ದೆ ನಾನು ಓಕೆ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ಓಕೆ, ಈಗ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಆಯ್ತು, ಬಟ್ ಸೆಟ್ಟಲ್ಲಿ ಹೋದಾಗ ಅಲ್ಲಿ ಮಾಡುವಂಥ ಫೈಟೇ ಬೇರೆ. ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀವಿ, ನಿಜ ಹೊಡಿತಾಡ್ತಾ ಇದ್ದಾರೆ ಅನ್ನೋ ಥರನೇ ಅನ್ಸುತ್ತೆ, ಬಟ್ ಶೂಟಿಂಗಲ್ಲಿ ಬೇರೆ ಇರುತ್ತೆ. ನಿಮಗೆ ರಿಯಲ್ ಆಗಿ ಒದೆ ಬಿದ್ದಿದ್ದೇನಾದರೂ ಸೆಟ್ಟಲ್ಲಿ ಪೆಟ್ಟಾಯ್ತಾ? ಸಣ್ಣ ಪುಟ್ಟ ಇರುತ್ತೆ, ಬಟ್ ನಮ್ಗೆ ತುಂಬಾ ಇಷ್ಟ ಅಲ್ಲ ಏನು ಟ್ರೈನ್ಡ್ ಅಷ್ಟು ಟ್ರೈನಿಂಗ್ ತಗೊಂಡಿದ್ವಿ. ಸೊ ಈ ಸಿನಿಮಾಗೆ ಅಂತ ಅದೆಲ್ಲ ಮಾಡಿದ್ದು ಹೆಂಗ್ ಯೂಸ್ ಆಯ್ತು ಅಂದ್ರೆ ಅಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದು. ಈ ಸಿನಿಮಾಗೆ ಅಂತ 6 ಪ್ಯಾಕ್ ಮಾಡಿಲ್ಲ. ಡೈರೆಕ್ಟರ್ ಸರ್ಗೂ ಹೇಳಿದೆ, ಸರ್ ಕಥೆನಲ್ಲಿ ನೀವು ಮಾಡಿದ್ದಾದ್ಮೇಲೆ ಇದೆಲ್ಲ ಇದೆ ನನ್ನಲ್ಲಿ ಕ್ವಾಲಿಟೀಸು, ಕಥೆನಲ್ಲಿ ಅದೆಲ್ಲ ಇದ್ರೆ ಅವಾಗ ಬೇಕನ್ನ ತೋರ್ಸೋಣ. ಸುಮ್ಮನೆ ಬಾಡಿ ಇದೆ ಅಂತ ಹೇಳಿ ಸುಮ್ಮನೆ ಎಲ್ಲಂದ್ರೆ ನಮ್ಮ ಸಿನಿಮಾನಲ್ಲಿ ನೋಡಿದ್ರೆ ನೀವು ಕಥೆನಲ್ಲೇ ಬರುತ್ತೆ. ಅದು ಎಲ್ಲೂ ಇಡೀ ಫಿಲಮ್ ಅಲ್ಲಿ ಎಲ್ಲೂ ನೀವು ನೋಡಿದ್ರೆ ರಿಲೀಸ್ ಆದವಾಗ ನೋಡಿ ಎಲ್ಲೂ ಒಂದು 5 ಸೆಕೆಂಡ್ ಹೀರೋಗೆ ಸುಮ್ಮನೆ ಬಿಲ್ಡಪ್, ಸುಮ್ಮನೆ ಎಲಿವೇಶನ್ ಎಲ್ಲೂ ಇಲ್ಲ. ಸ್ಟೋರಿನಲ್ಲಿ ನಾನೇ ಪ್ರೊಡ್ಯೂಸರ್, ನಾನೇ ದುಡ್ಡು ಹಾಕ್ತಿರೋದು, ಕೊಡು ನನಗೆ ಬಿಲ್ಡಪ್ ಅಂತ ಹೇಳಿಲ್ವಾ? ಇಲ್ಲ, ಅದಕ್ಕೆ ಫಸ್ಟ್ ಹೇಳಿದ್ದೆ ಸರ್ಗೆ, ಸರ್ ಕಥೆನಲ್ಲೇ ಬರಬೇಕು. ನನಗೆ ಯಾವಾಗಲೂ ಏನಂದ್ರೆ ಹ್ಯೂಮನ್ ಎಮೋಷನ್ಸ್, ಸಿನಿಮಾನಲ್ಲಿ ಹ್ಯೂಮನ್ ಎಮೋಷನ್ಸ್ಗಿನ್ನ ದೊಡ್ಡದು ಏನೂ ಇಲ್ಲ ಅನ್ನೋ ಥರ ಫೀಲಿಂಗು. ನಥಿಂಗ್ ಬಿಗರ್ ದೆನ್ ಹ್ಯೂಮನ್ ಎಮೋಷನ್ಸ್. ಆ ಎಮೋಷನ್ ಇಂದ ಫೈಟ್ ಬರಬೇಕು, ಎಮೋಷನ್ ಇಂದ ಡ್ಯಾನ್ಸ್ ಬರಬೇಕು, ಆ ಥರ ನಾನು ಬಿಲೀವ್ ಮಾಡಿರೋದು. ಸಿನಿಮಾಗಳು ಆ ಥರ ಇಷ್ಟ. ಅದಕ್ಕೆ ನಮ್ಮ ವಿಜಯ್ ಸರ್ಗೆ ಡೈರೆಕ್ಟರ್ಗೆ ಹೇಳಿದ್ದೆ, ಸರ್ ನಂದು ಹಿಂಗೆ ಫೀಲಿಂಗ್ ಇದೆ, ಏನು ಇದೆ ಅಂತ ಸುಮ್ಮನೆ ತೋರಿಸೋದು ಬೇಡ, ಈ ಕ್ವಾಲಿಟೀಸ್ ಇದೆ ನಿಮ್ಮ ಕಥೆನಲ್ಲಿ ಅದೇನೋ ಬೇಕಾದ್ರೆ ನಾನು ಎಲ್ಲದಕ್ಕೂ ರೆಡಿ. ಈಗ ನನಗೆ ಹಾರ್ಸ್ ರೈಡಿಂಗ್ ಗೊತ್ತು, ವೆಪನ್ ಹ್ಯಾಂಡ್ಲಿಂಗ್ ಗೊತ್ತು ಅಂದ್ಬಿಟ್ಟು ಹೋಗಿಲ್ಲ ನಾನು ಗನ್ಸ್ ಹಿಡ್ಕೊಂಡು ಹಾರ್ಸ್ ರೈಡಿಂಗ್ ಎಲ್ಲ ಮಾಡೋಕ್ಕೆ. ಸೊ ಆ ಥರ ಬಾಡಿನೂ ಅಷ್ಟೇ, ಬೇಡ ಅಂದರೆ ಬೇಡ, ನಾನು 10 years ಇಂದ ಇದೇ ಮೇಂಟೈನ್ ಮಾಡ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಮೂವಿನೆಲ್ಲ ಯಾವಾಗ ಚಾನ್ಸ್ ಸಿಕ್ಕರೆ ಅವಾಗ ಮಾಡೋಣ. ಆಮೇಲೆ ಸರ್ ಇಲ್ಲ ಯೋಚನೆ ಮಾಡ್ತೀರೋ ಒಂದು ಲೈನ್ ಇದೆ, ಅದರಲ್ಲಿ ಬೇಕಾದ್ರೆ ಮಾತ್ರ ಇಡೋಣ ಅಂತೇಳಿ ಅವ್ರು ಸ್ಟೋರಿ ಮಾಡಿದ್ದಾದ್ಮೇಲೆ ಇದೆಲ್ಲಾನು ಬೇಕಾಯಿತು. ಓಕೆ ಓಕೆ, ಅಂದರೆ ಮಾಸ್ಟರ್ ಈಗ ಇವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಬೇಕು ಅಂತ ಹೇಳಿ ಬಂದಾಗ, ಸೊ ನಿಮ್ಮ ಹತ್ರ ಬಂದಾಗ ನೀವು ವಿಜಯ್ ಅವರನ್ನ ಪರಿಚಯ ಮಾಡಿಸಿದ್ರು. ವಿಜಯ್ ಅವರು ಹೊಯ್ಸಳ ಮಾಡಿದ್ರು, ಗೀತಾ ಅವ್ರು ಮಾಡಿದ್ರು ಫಸ್ಟ್ ಸಿನಿಮಾ. ಸೊ ಇದು ಕೂಡ ಔಟ್ ಆ್ಯಂಡ್ ಔಟ್ ಆಕ್ಷನ್ ಸಿನಿಮಾ. ಇವ್ರಿಗೋಸ್ಕರ ಒಂದು ಕಥೆ ಬರಿಬೇಕು ಅಂತ ಸ್ಟಾರ್ಟ್ ಆಗಿದ್ದ, ಅಥವಾ ಮುಂಚೆ ಇತ್ತ ಈ ಥರದೊಂದು ಲೈನ್ ಇತ್ತು, ಇದನ್ನ ಬೇರೆ ಯಾರಿಗೋ ಮಾಡಬೇಕಿತ್ತು, ಫೈನ್ ಇವ್ರಿಗೆ ಮಾಡೋಣ ಅನ್ನುವಂಥದ್ದು ಲೈನ್ ಇತ್ತು. ಲೈನ್ನ ಅವರು ಇದು ಮಾಡಿಕೊಂಡ್ರು, ಮತ್ತೆ ನೋಡಿದ್ರು. ಈಗ ಆ್ಯಕ್ಚುಲಿ ಪ್ರತಿಯೊಬ್ಬ ಹೀರೋಗೆ ಅವ್ರ ತಂದೆ, ಎಲ್ಲ ಮನೆಗಳಲ್ಲಿ ಅವ್ರ ತಂದೆನೇ ಹೀರೋ, ಫಸ್ಟ್ ಹೀರೋ. ಬಟ್ ಇಲ್ಲಿ ಆನಂದ್ ಸಾರು ತನ್ನ ಮಗನ ಹೀರೋ ಮಾಡಕ್ಕೆ ಬಂದಿದ್ದಾರೆ. ಅಂದರೆ ನೋಡಿದಾರಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ. ಮತ್ತು 6 ಪ್ಯಾಕ್ ಮಾಡೋದು ಆ್ಯಕ್ಚುಲಿ ಬಾಯಿ ಕಟ್ಟೋದಲ್ಲ ಸರ್, ಅದು ಏನದು ಅರಿಷಡ್ ವರ್ಗಗಳನ್ನ ಕಟ್ಟದಂಗೆ, ಅಷ್ಟನ್ನು ಕಟ್ಟಿ ಇಟ್ಕೊಂಡಂಗೆ. ನಾವು ದುನಿಯಾ ವಿಜಯವ್ರನ್ನ ಹತ್ತಿರದಿಂದ ನೋಡಿದ್ದೀವಿ, ಆ ಡಯಟ್ ಎಲ್ಲ ಗೊತ್ತು, ಏನು ಹಿಂಗೆ ಮಾಡ್ತಾರೆ ಅಂತ. ಏನು ಸರ್ ಜಂಗ್ಲಿ ಸಿನಿಮಾ ಆವಾಗ ಆ ಯಪ್ಪ ಒಂದು ಪ್ರೊಫೈಲ್ ಒಂದು ಪಿಕ್ ಕೊಟ್ಟಿದ್ರೆ ಇಡೀ ಇಂಡಿಯಾ ಮಾತಾಡ್ತು, ಯಾರು ಇವನು ಅಂತ. ಹಂಗೆ ಮತ್ತು ಈ ಸಬ್ಜೆಕ್ಟ್ಗೆ ಈ ಥರದ ಕ್ಯಾರೆಕ್ಟರ್ ಬೇಕಾಗಿತ್ತು. ಅಂದರೆ ಅಪ್ಪ ಮಗಂದು ಇದು ಬರುತ್ತೆ, 1-on-1 ಬರುತ್ತೆ. ಆಮೇಲೆ ಕಾರ್ತಿಕ್ ಮಹೇಶ್ ಅವ್ರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಅದು ಇವರಿಬ್ಬರದು ಅದಕ್ಕೆ ಅದು ಟ್ಯಾಗ್ಲೈನ್ ಹಾಕಿರೋದು ಆ್ಯಕ್ಚುಲಿ ಮೆನ್ ಲವ್ ವುಮೆನ್, ಬಟ್ ಇದು ಮೆನ್ ಲವ್ ವೆಂಜನ್ಸ್ ಅಂತ. ಅದು ಕರೆಕ್ಟಾಗಿದೆ. ಅದು ಬಂದಾಗ ಮತ್ತೆ 2 ವರ್ಷನ್ ಬರ್ಸಿದ್ರು ಡೈಲಾಗ್ಸ್. ಫಸ್ಟ್ ವರ್ಷನ್ ಏನು ಬರ್ಸಿದ್ವಿ ಅದಕ್ಕೆ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಬೇಕು, ಯಾಕಂದ್ರೆ ಹಂಗೆ ಬರ್ತಾ ಇದೆ ಸರ್ ಅಂತ ಎಲ್ಲ ಹೇಳಿ ಅದು ಮಾಡಿಸಿದ್ದು. ವಿಜಯ್ ಸಾರು ಬ್ಲೆಂಡ್ ಆಗ್ತಾರೆ ಸರ್, ಹೊಸಬರು ಹಳಬರು. ಯಾಕಂದ್ರೆ ಗಣೇಶ್ ಸರ್ ಜೊತೆ ಮಾಡಿದ್ದಾರೆ, ಡಾಲಿ ಅವ್ರ ಜೊತೆನೂ ಮಾಡಿದ್ದಾರೆ. ಬಟ್ ಹೇಮಂತ್ ಜೊತೆ ಬ್ಲೆಂಡ್ ಆಗಿದ್ದು ಇವ್ರು ಹೊಸಬ ಅನ್ನೋದು ಯಾವುದು ನೋಡಿದೆ, ಆ ಪಾತ್ರ ನನಗೆ ಬೇಕು ಅಂತ. ಅವ್ರದ್ದು ಫಸ್ಟ್ ಲೈನ್ ಮಾತ್ರ ನೀಟಾಗಿರುತ್ತೆ ಮಾತು, ಸೆಕೆಂಡ್ ಲೈನು ಅವ್ರು ಯಾರಾದ್ರೂ ಬಾರಲೇ ಸುಸಂಸ್ಕೃತಗಳೆಲ್ಲವೂ ಕೂಡ ಹೊರಗಡೆ ಬರ್ತವೆ. ಅವ್ರದ್ದೇ ಡೈಲಾಗ್ಸ್ ಏನಾದ್ರು ಒಂದಷ್ಟು ಯೂಸ್ ಮಾಡಿದ್ರ ಕಾರ್ತಿಕ್ ಮಹೇಶ್ ಅವರಿಗೆ ಸಂಭಾಷಣೆಗೆ?
ಸೆಟ್ಟಲ್ಲಿ ಹೇಳ್ತಾ ಇದ್ದಿದ್ದನ್ನ. ವಿಜಯ್ ಸರ್ದು ನಮಗೆ ಇದು ಓಪನ್ ಇದೆ ಸರ್. ಕರೆಕ್ಟ್ ಏನು ಇದು ಇಲ್ಲಿದೆ ಇಲ್ಲಿಗೆ ಬರುತ್ತೆ. ಯಾವುದು ಅವರು ಇದಂತೆ ನಾವ್ ಹಿಂಗ್ ಮಾತಾಡ್ಬೇಕು ಅದೇನಿಲ್ಲ. ಹೀರೋನೇ ಪ್ರೊಡ್ಯೂಸರು, ಒಂಚೂರು ನೋಡೋಣ ನೋಡ್ಕೊಳ್ಳೋಣ ಅನ್ನೋ ಥರ ಇಲ್ಲ. ಅವ್ರ ಅಳ್ಬ್ರು ನಾನು ಹೊಸಬ ಇಲ್ಲ ನಾನ್ ಅಳ್ಬ ಅವ್ರ ಹೊಸಬ್ರು ಏನಿಲ್ಲ. ಸುಮ್ ಕರ್ಕೊಂಬರಂತ ಅವರು ಟೀಮ್ ಚೆನ್ನಾಗಿ ಗೊತ್ತಿರುತ್ತೆ. ಪವನ್, ಅರುಣ್, ಇವ್ರಿಗೆ ಅವ್ನು ಯಾರಾದ್ರೂ ನನ್ಗೇನೋ ಮಾರ್ಗಕ್ಕೆ ಬರಕ್ ಹೇಳೋ ಈ ರೇಂಜ್. ಟಿಪಿಕಲ್ ಪಕ್ಕಾ ಡೈರೆಕ್ಟರ್ ಸರ್. ಆ ಕತೆಗೆ ಅಷ್ಟು ಒದ್ದಾಟ ಇರ್ಬೇಕು. ಏಕೆಂದ್ರೆ ನಾವು ಕೆಲಸ ಮಾಡಿರೋ ಸೂರ್ಯ ಅವರು, ತರುಣ್ ಸಾರು, ಜಡೇಶು ಎಲ್ಲರೂ ತಾವು ಮಾಡಿರೋ ಕಥೆನ ಅವ್ರು ಕಟ್ತಾ ಇರ್ತಾರೆ. ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಖಂಡಿತ. ಎಸ್ ಕಾರ್ತಿಕ್, ನಿಮಗೆ ಫಸ್ಟ್ ಇಂದನೂ ಜಿಮ್ಮಿಂಗು, ಬಾಡಿ ಬಿಲ್ಡಿಂಗ್ ಇದು ಮುಂಚಿಂದನೂ ಇಂಟ್ರೆಸ್ಟ್? ನಾನು ಕಾಲೇಜ್ ಟೈಮಿಂದನೂ ನಿಮ್ಗೆ? ನಂಗೆ ಹೃತಿಕ್ ರೋಷನ್. ಸೊ ಅವಾಗ್ಲಿಂದನೂ ಅಂದರೆ ಸಿನ್ಸ್ 2012 ಐ ಗೆಸ್, ಆಲ್ಮೋಸ್ಟ್ 14 years ಇಂದ ರೆಗ್ಯುಲರ್ ಆನ್ ಆ್ಯಂಡ್ ಆಫ್ ಇದ್ದೇ ಇರುತ್ತೆ. ಡಯಟ್ ಆಫ್ ಆಗೋದು, ಸ್ವಲ್ಪ ಚೆನ್ನಾಗಿ ತಿನ್ನೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಸಿನಿಮಾಗೆ ಬೇಕು ಅಂತಂದರೆ ವಿತಿನ್ 3-4 months ಮಸಲ್ ಮೆಮೊರಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ 3-4 monthsಲ್ಲಿ ರೆಡಿ ಆಗಿಬಿಡ್ತೀನಿ. ಓಕೆ. ಸೊ ಸಿನಿಮಾಗೆ ಬರಬೇಕು, ಈ ಫೀಲ್ಡಲ್ಲಿ ಇರಬೇಕು, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಅನ್ನೋದು ಮುಂಚಿಂದನೂ, ಅಥವಾ ಮನೇಲಿ ಯಾರಾದರೂ ನೋಡ್ಕೊಂಡು ಬಂದಿದ್ದ? ಇಲ್ಲ, ಯಾರೂ ಇಲ್ಲ. ಬಟ್ ನನಗೆ ಕಾಲೇಜ್ ಟೈಮು, ಸ್ಕೂಲ್ ಟೈಮಿಂದ ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಅದಾದ ನಂತರ ಕಾಲೇಜಲ್ಲಿ ಕಲ್ಚರಲ್ ಟೀಮೇ ಇತ್ತು ಒಂದು. ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇತ್ತು. ನಾಟಕಗಳು ಮಾಡ್ತಾ ಇದ್ದಿದ್ದು, ಮಾಡ್ಲಿಂಗಲ್ಲಿ ಇದ್ದಿದ್ದು, ಒಂದಷ್ಟು ಡ್ಯಾನ್ಸಲ್ಲೇ ಇನ್ವಾಲ್ವ್ ಆಗಿದ್ದು. ಅದೆಲ್ಲ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು, ಓಕೆ ನನಗೆ ಆ್ಯಕ್ಟಿಂಗಲ್ಲಿ ಏನೋ ಒಂದು ಇದೆ, ಫ್ಯೂಚರ್ ಇದೆ ಅಂತ ಅನ್ನಿಸ್ತು. ಅಂಡ್ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆಡಿಷನ್ಸ್ ಆಫ್ಟರ್ ಮೈ ಕಾಲೇಜ್. ಓಕೆ. ಸೊ ತುಂಬ ಆಡಿಷನ್ಸ್ ಮಾಡಿ ಫಸ್ಟ್ ಒಂದು ಸೀರಿಯಲ್ ಸಿಕ್ತು. ಅದಾದ ನಂತರ ಇಟ್ಸ್ ಅ ಲಾಂಗ್ ಜರ್ನಿ ಇವತ್ತಿನವರೆಗೂ. ಸಿನ್ಸ್ ಇಟ್ಸ್ 10 years. ಎಸ್, 10 years ಆಯ್ತು. 10 years ಸೀಸನ್ 10 ವಿನ್ನರು ಬಿಗ್ ಬಾಸ್ ಅಲ್ಲಿ. ಓಕೆ. ಸೊ ಅದಾದ್ಮೇಲೆ ಸಿಕ್ಕಿದ್ದು ಅಂದರೆ ಒಂದು ಸಿನಿಮಾ ಮಾಡಿದ್ದೆ, ಅಫ್ಕೋರ್ಸ್, ಡೊಳ್ಳು. ಆಲ್ ವಾಚ್ಡ್ ಇಟ್. ನೈಸ್ ಮೂವಿ ಅಂಡ್ ನ್ಯಾಷನಲ್ ಅವಾರ್ಡ್ ಬಂತು. ಎಸ್, ಅದಾದ್ಮೇಲೆ ಬಿಗ್ ಬಾಸ್ ಮಾಡಿದ್ದು. ಅಂದರೆ ನನ್ನ ಲೈಫಲ್ಲಿ ಒಂದು ಒಳ್ಳೆ ಎಲಿವೇಶನ್ ಕೊಟ್ಟಿದ್ದು, ಒಂದು ಒಳ್ಳೆ ಬ್ರೇಕ್ ಕೊಟ್ಟಿದ್ದು ಅಂದರೆ ಬಿಗ್ ಬಾಸ್. ಇವತ್ತಿಗೆ ಕಾರ್ತಿಕ್ ಮಹೇಶ್ ಅಂದರೆ ಕರ್ನಾಟಕದಲ್ಲಿ ಒಂದು ಪರವಾಗಿಲ್ಲ ಪರಿಚಯ ಇದ್ದಾನೆ ಅಂತ ಅಂದರೆ ಅದು ಬಿಗ್ ಬಾಸ್ ಇಂದಾನೆ. ಸೊ ಅದಾದ ನಂತರ ಇವತ್ತಿಗೆ ನಾನು ನಂಬೋದು ಆಲ್ಫಾ ವಿಲ್ ಗಿವ್ ನೈಸ್ ಬ್ರೇಕ್. ಖಂಡಿತ. ಟ್ರೇಲರು ಇದೆಲ್ಲ ನೋಡ್ತಾ ಇದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ಎಷ್ಟು ಹೀರೋಗೆ ಎಲಿವೇಶನ್ ಇದೆಯೋ, ಸೊ ನಿಮ್ಮ ರೋಲ್ ಕೂಡ, ನಿಮ್ಮ ಪಾತ್ರಕ್ಕೂ ಅಷ್ಟೇ ಎಲಿವೇಶನ್ ಇದೆ. ಟ್ರೈಲರ್ ನೋಡ್ತಾ ಇದ್ರೆ ಸಮಥಿಂಗ್ ಇದೆಯಪ್ಪ, ಈ ಹುಡುಗನಲ್ಲಿ ಏನೋ ಒಂದು ದಮ್ಮಿದೆ, ಈ ಕ್ಯಾರೆಕ್ಟ್ರಲ್ಲಿ ಏನೋ ದಮ್ಮಿದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಪ್ರಾಮಿಸಿಂಗ್ ಇದೆ. ನೋಡಬೇಕು ಸಿನಿಮಾ ಹೇಗೆ, ಜನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಅಂತೇಳಿ. ಎಸ್, ನೀವು ಫಸ್ಟ್ ಡೇ ಆಫ್ ದ ಶೂಟ್ ಅಂತ ಹೇಳಿ ಹೋದಾಗ ಬಿಗ್ ಸ್ಟಾರ್ ಕಾಸ್ಟ್ ಇದೆ. ಈಗ ನಿಮಗೆ ಅಚ್ಯುತ್ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ರಮೇಶ್ ಇಂದಿರಾ ಅವ್ರು ಇದ್ದಾರೆ. ಇಂಥ ಒಂದು ಬಿಗ್ ಸ್ಟಾರ್ ಕಾಸ್ಟ್ ಮುಂದೆ ಆ್ಯಕ್ಟ್ ಮಾಡಬೇಕು, ನಾನು ಈಗ ಹೊಸಬ ನಾನು ಬರ್ತಾ ಇರೋದು ಅಂತ ಹೇಳಿದಾಗ ನಿಮ್ಮಲ್ಲಿ ಏನು ಅಳಕಿತ್ತು? ಫಸ್ಟ್ ಶಾರ್ಟ್ ಅದನ್ನು ನೆನಪಿದೆಯಾ? ತುಂಬ ಚೆನ್ನಾಗಿ ನೆನಪಿದೆ. ಅಂದರೆ ಈಗ ವರ್ಕ್ಶಾಪ್ಸ್ ಮಾಡ್ತಿದ್ರಿ. ನನಗೆ ಹೆಂಗಂದರೆ ಡೈರೆಕ್ಟರ್ ಅವ್ರಿಗೆ ಓಕೆ ಅನ್ಸ್ಬಿಟ್ರೆ ನನಗೆ ಓಕೆ ಅನ್ನೋ ಥರ ಫಸ್ಟಿಂದ ಫೀಲಿಂಗ್. ಯಾಕಂದರೆ ಅವ್ರ ವಿಷನಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ನಾವು. ಎಷ್ಟೇ ಸ್ಟೋರಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಫುಲ್ ನಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿರಲ್ಲ. ನಮಗೂ ಅದು 100% ಅರ್ಥ ಆಗಿಲ್ಲ. 100% ಅವ್ರು ಹೇಳಿರಲ್ಲ, ಹೇಳೋಕ್ಕಾಗೋದು ಕಷ್ಟ ಇದೆ, ನಮಗೂ ಅರ್ಥ ಆಗೋದು ಕಷ್ಟ ಇದೆ ಅನ್ನೋದು ನನ್ನ ಫೀಲಿಂಗು. ಸೊ ಅವ್ರ ವಿಷನಲ್ಲಿ ಅವ್ರಿಗೆ ಓಕೆ ಅನ್ಸ್ಬಿಟ್ರೆ ಓಕೆ, ಸೂಪರ್ ಅಂತ. ವರ್ಕ್ಶಾಪ್ಸ್ ನಡೀತಿತ್ತು. ಅಂದರೆ ನಾನು ವಿಜಯ್ ಸರ್ಗೆ ಮೊದಲೇ ಹೇಳಿದ್ದೆ ಮೀಟ್ ಮಾಡಿದಾಗ, ಸರ್ ನಾನು ಹೊಯ್ಸಳ ನೋಡಿದ್ದೀನಿ ನಿಮ್ಮ ವರ್ಕು, DOP ಅವ್ರ ವರ್ಕು ಹೊಯ್ಸಳ, ಅದೇ DOP ಇರಲಿ ಕಾರ್ತಿಕ್ ಸರ್ ಅಂತ ಇದು ಮಾಡಿದ್ದು. ಸೊ ನಿಮ್ಮ ವರ್ಕ್ ನೋಡಿದ್ದೀನಿ, ನೀವು ಆಲ್ರೆಡಿ ಪ್ರೂವ್ ಅನ್ನೋ, ನಂದು ನೀವು ನೋಡಿಲ್ಲ. ಸೊ ಎಲ್ಲ ನೋಡಿ ನಿಮ್ಗೆ ಓಕೆ ಅನ್ಸಿದ್ರೆ ನಾವು ಮುಂದುವರಿಯೋಣ. ಅವರು ಹಂಗೆ ಅಂದರು. ನಾನು ಹೊಸಬ್ರಿಗೆ ಮಾಡೋದ್ರಿಂದ ನಮ್ಮದು ಕರಿಯರ್ ಎಲ್ಲ ನೋಡ್ಕೊಬೇಕಲ್ಲ. ಸೊ ಒಂದು ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ, ಎಲ್ಲ ಕರೆಕ್ಟ್ ಅನಿಸುತ್ತೆ ಅಂದರೆ ಆಮೇಲೆ ಮೂವ್ ಆಗೋಣ ಅಂದರು. ಎಲ್ಲ ಕರೆಕ್ಟ್ ಅನಿಸ್ತು ಅವ್ರಿಗೆ. ಆಮೇಲೆ ಹಂಗೆ ಪ್ರೊಸೀಡ್ ಆದ್ರಿ, ಆಫೀಸ್ ಮಾಡಿದ್ವಿ, ಅಲ್ಲಿ ವರ್ಕ್ಶಾಪ್ಸ್ ಮಾಡ್ತಿದ್ವಿ. ವರ್ಕ್ಶಾಪ್ ಮಾಡುವಾಗ ಇನ್ನೇನು ಹತ್ತತ್ರ ಶೂಟಿಂಗ್ ಒನ್ ವೀಕ್ 15 days ಮಾಡ್ತಾ ಇದ್ದಾಗ ಇನ್ನೇನು ಒಂದು 3-4 days ಇದ್ದಾಗ ಹೇಳಿದ್ರು, ಒಂದು ಹೇಳ್ಬೇಕು ಬ್ರದರ್, ಏನಂದರೆ ಶೂಟಿಂಗ್ ಜನರಲಿ ನಾವು ಯಾರಿಗಾನ ದೊಡ್ಡ ಸ್ಟಾರ್ಸ್ಗಾದರೂ ಮಾಡೋವಾಗ ಇವು ಹೊಸಬರು ಕಾಸ್ಟಿಂಗ್ ಎಲ್ಲ ಹೀರೋಯಿನ್ಸು ಮತ್ತು ಎಲ್ಲರೂ ಇರ್ತೀರಿ, ಡೈರೆಕ್ಟ್ರು ಎಲ್ಲರಿಗೂ ಜೆಲ್ ಆಗಬೇಕು ಅಂತ ಚಿಕ್ಕ ಡೈಲಾಗು ಆ ಥರ ಸ್ಟಾರ್ಟ್ ಮಾಡಿಸ್ತೀವಿ ಫಸ್ಟ್ 2-3 days. ಅದಾದಮೇಲೆ ದೊಡ್ಡ ಡೈಲಾಗ್ಸ್ ಆ ಥರ. ನಮ್ದು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಒಂದು ಲೊಕೇಶನ್ ಅದು ನೆಕ್ಸ್ಟ್ ಡೆಮಾಲಿಷ್ ಮಾಡೋ ಥರ ಇದೆ. ಆ ನಮ್ದು ಇಂಟರ್ವೆಲ್ ಬ್ಲಾಕ್ ಅದು ತುಂಬ ದೊಡ್ಡ ಡೈಲಾಗ್, ಫಿಲಮಲ್ಲಿ ಇರೋದೇ ದೊಡ್ಡ ಡೈಲಾಗ್ ನಿಮ್ಮದು ಹೀರೋಯಿನ್ದು. ಸೊ ಅದು ಮೊನೋಲಾಗ್ ಥರ ಇದೆ. ಸೊ ಅದೇ ಇರುತ್ತೆ, ಏನು ಅನಿಸ್ತಾ ಇದೆ ಅಂತ ಕೇಳಿದ್ರು.
ಆಮೇಲೆ ನನಗೆ ಹೆಂಗೆ ಕಾನ್ಫಿಡೆನ್ಸ್ ಇರೋದು ಅಂದರೆ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತೇನೆ ನನಗೆ ಗೊತ್ತಿದ್ರೆ, ನಾನು ಒಬ್ಬನಿದ್ರು ಅಷ್ಟೇ, ಇಲ್ಲೇನು ಹೇಳಿದ್ದೀನಿ ಅಲ್ಲಿ 100 ಜನ ಅಲ್ಲ 1000 ಜನ ಇದ್ರು ಕ್ಯಾಮ್ರಾ ಇದ್ರು ಸೇಮ್ ಹಂಗೆ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಕ್ಯಾಮ್ರಾ ಮುಂದೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಹಂಗೆ ಅನಿಸ್ತಾ ಇದೆ ಅಂತ ಹೇಳಿದೆ. ಡೈರೆಕ್ಟ್ರು ನಾವು ಮಾಡಿದ್ದೀವಲ್ಲ ಎಂಥವ್ರಿಗೂ ಆಗಲಿ ಒಂದು ಸ್ವಲ್ಪ ಪಕ್ಕ ಮೀಟರ್ ಆಫ್ ಆಗುತ್ತೆ ನೋಡ್ಕೊಳ್ಳಿ, ಆದರೂ ಹಂಗೇನೋ ಆದರೆ ಏನು ತಲೆ ಕೆಡಿಸ್ಕೊಂಬೇಡಿ, ಆರಾಮ ಮಾಡೋಣ, ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಅಲ್ಲೂ ಸ್ವಲ್ಪ ಹೊತ್ತಿಗೆ ಅಡ್ಜಸ್ಟ್ ಆಗುತ್ತೆ, ಮಾಡೋಣ, ಅಲ್ಲಿ ಏನು ತಲೆ ಕೆಡಿಸ್ಕೊಂಬೇಡಿ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗೆ ಫಸ್ಟ್ ಡೇ ಹೋದ್ರಿ, ಸರ್ ಹೇಳಿದಾರಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಏನು ಮಾಡಿದ್ರಿ ಅದೇ ಒಂದೇ ಶಾರ್ಟು, ಅವರು ಆಕಾಂಕ್ಷಾನ್ ಕ್ಯಾರೆಕ್ಟ್ರು ಫಿಲಮಲ್ಲಿ ಗೋಪಿಕಾಂತ್ ಹೀರೋಯಿನು, ಅವ್ರದ್ದು ನಂದು ಇರೋದು ಆ ಶಾರ್ಟು, ಅದರಲ್ಲಿ ಕಾರ್ತಿಕ್ ಮಹೇಶ್ ಅವರು ಇದ್ರು, ಪಬ್ ಸೀನು. ಸೊ ಸ್ಟಾರ್ಟ್ ಹೇಳಿದ್ರು, ಆರಾಮಾಗಿ ಹೇಳಿದೆ, ಕರೆಕ್ಟಾಗಿ ಫುಲ್ ಡೈಲಾಗ್ ಹೇಳಿದೆ, ಕರೆಕ್ಟಾಗಿ ಇದೆಲ್ಲ ಮಾಡಿದೆ. ಆಮೇಲೆ ಡೈರೆಕ್ಟರ್ ಕಡೆ ನೋಡಿದೆ, ಅವರು ಓಕೆ ಅಂದ್ಬಿಟ್ಟು ಕ್ಯಾಮ್ರಾ ಮತ್ತೆ ಇನ್ನೊಂದು ಕ್ಲೋಸ್ಗೆ ಎಲ್ಲ ಬರಕ್ಕೆ ಶುರು ಮಾಡಿದ್ರು. ಅಷ್ಟೇನು ಆಗೋಯ್ತಾ, ಕರೆಕ್ಟಾಗಿ ಆಯ್ತಾ ಡೌಟಲ್ಲಿ, ಇಷ್ಟೇನು ಆಗೋಯ್ತಾ ಅಂತ ಅವರು ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ 1 2 3 ಎಲ್ಲ ಯಾವ್ಯಾವ ಕಡೆ ಬೇಕು ಮಿಡ್ ಕ್ಲೋಸ್ ಎಲ್ಲ ತಗೊಂಡ್ರು. ಆಮೇಲೆ ಎಲ್ಲಾನು ಕರೆಕ್ಟಾಗಿ ಆಯ್ತು. ನಾನು 3-4 ಸಲ ಕೇಳ್ಬಿಟ್ಟೆ, ಸರ್ ಕರೆಕ್ಟಾಗಿ ಬಂತ ಏನು ಹಂಗೆ ಹೇಳ್ತಾ ಇದ್ದೀರಲ್ಲ ಅಂತ. ಆಮೇಲೆ ಬ್ರದರ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬರೋವರೆಗೂ ಮಾಡಿಸ್ತೀನಿ, ನೀವು ಅಂತಲ್ಲ ನಂಗೆ ಯಾರಾದ್ರೂ ಇರ್ಲಿ, ನಾನು ಅದೇ ತರ ಇರೋದು, ಬರೋವರೆಗೂ ಮಾಡಿಸ್ತೀನಿ. ನಾನು ಓಕೆ ಅಂದ್ರೆ ಬಿಟ್ಬಿಡಿ, ಅಲ್ಲಿ ನನಗೆ ಪರ್ಫೆಕ್ಟ್ ಆಗಿ ಏನ್ ಬೇಕೋ ಅದು ಸಿಕ್ಕಿದೆ ಅಂತ ಅರ್ಥ, ಆರಾಮಾಗಿ ಬಂದಿದೆ ಅಂತ. ಆಮೇಲೆ ಎಲ್ಲರಿಗೂ ಡೌಟ್ ಇತ್ತು ಅಲ್ಲಿ. ಆಲ್ಮೋಸ್ಟ್ ಅವತ್ತು ಶೂಟಿಂಗ್ ಸೆಟಲ್ ಫಸ್ಟ್ ಡೇ ಒಂದು 300+ ಇದ್ರು ಜನ, ಎಲ್ಲರೂ ಸೀನಿಯರ್ ಆಕ್ಟರ್ಸು ಇದ್ರು, ಅಚ್ಯುತ್ ಸರ್, ಅವಿನಾಶ್ ಸರ್ ಅವರು ಇದ್ರು, ಕಾರ್ತಿಕ್ ಮಹೇಶ್ ಅವರು ಎಲ್ಲರೂ ಇದ್ರು, ರಮೇಶ್ ಇಂದ್ರ ಸರ್ ಎಲ್ಲರೂ ಇದ್ರು, ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಏನ್ ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಎಲ್ಲರೂ ಬಂದು ಹೇಳಿದ್ರು, ಆರಾಮಾಗಿ ಮಾಡಿದೆ ಗುರು, ಹೆಂಗೆ ಫಸ್ಟ್ ಏನಾರ ಮಾಡ್ತಾ ಇದ್ದಂತ. ಹೆಂಗೋ ದೇವ್ರ ದಯೆಯಿಂದ ಆ ಥರ ಬಂತು ಸರ್. ಎಸ್ ಮಾಸ್ಟರ್, ಹುಡುಗಂಗೆ ಏನಾದ್ರು ಒಂದು ಸ್ವಲ್ಪ ರ್ಯಾಗ್ ಮಾಡೋಣ ಅಂತ ಹೇಳಿ ಬೇಕು ಅಂತ ಲೆಂತಿ ಡೈಲಾಗ್ಸು ಅಥವಾ ಇದನ್ನೆಲ್ಲ ಒಂದು ಸ್ವಲ್ಪ ಕ್ಯಾಚಿ ವರ್ಡ್ಸ್ ಆ ಥರದ್ದು ಏನಾದ್ರು ಸ್ಟಾರ್ಟಿಂಗ್ 1 ವೀಕ್ ಕೊಟ್ಟಿದ್ವಿ ಸರ್, ಆಡಿಷನ್ಸ್ ಇದ್ದಾಗ ಇಷ್ಟು ಶುದ್ಧ ಎಲ್ಲ ಬರ್ಕೊಟ್ಟಿದ್ವಿ. ಬಟ್ ಪುಣ್ಯ ಅದನ್ನ ಮಾಡ್ಲಿಲ್ವಂತೆ. ಓಕೆ ಸರ್ ಏನಂದ್ರೆ ಒಂದು ಆಕ್ಟಿಂಗ್ ಅಂದಾಗ ಅದೊಂದು ಆಸೆ ಇರುತ್ತಲ್ಲ ಸರ್. ಕರೆಕ್ಟ್. ಮತ್ತೆ ಎಂತ ಆಕ್ಟರ್ಗೆ ಆಗಿರ್ಲಿ ಆಕ್ಷನ್ ಕಟ್ ಆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅನ್ಕೊಂಡೆ ಸೈಡ್ಗೆ ಹೋಗ್ತಾರೆ. ಅದು ಇದ್ರ ಮೈನು ಆ ಕಂಟಿನ್ಯೂಟಿ, ಅದೊಂದು ಆಂಬಿಯನ್ಸ್ನ ಸ್ವಲ್ಪ ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸತ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮನೆಯಿಂದ ಈಚೆಗೆ ಬರಬೇಕು, ಸರಿ ಎಕ್ಸ್ಟೀರಿಯರು ಇನ್ನೊಂದು ದಿನ ತಗೊಳೋಣ ಅಂದ್ಬಿಟ್ಟು 1 ವಾರ ಲೇಟ್ ಆಗಿಬಿಟ್ಟಿದೆ. ಅವ್ರದ್ದೊಂದು ಎಕ್ಸಿಟ್ ಶಾಟ್, ಮನೋಜ್ ಬಾಜ್ಪೇಯಿ ಈಚೆ ಬರೋ ಶಾಟು. ಈ ನೆಕ್ಸ್ಟ್ 1 ವಾರ ಆದಮೇಲೆ ಆ ಮನೆಯದು ಈಚೆ ಕ್ಯಾಮ್ರಾ ಇಟ್ಬಿಟ್ಟು ವರ್ಮಾ ಅವರು ಆ್ಯಕ್ಷನ್ ಹೇಳಿದ್ದಾರೆ. ಅವ್ರು ಈಚೆ ಬರ್ತಾ ಕೈನ ಹಿಂಗೆ ಅನ್ಕೊಂಡು ಬಂದ್ರಂತೆ. ಅಂದರೆ ರಾಮ್ ಗೋಪಾಲ್ ವರ್ಮನ್ಗೆ ಕಂಟಿನ್ಯೂಟಿ ಅಂದರೆ ಇದು 1 ವಾರದ ಹಿಂದೆ ಅವನು ಆ ಲೀಡ್ ತೊಗೊಂಡಿದ್ದಾನೆ ಹಿಂಗೆ ಅನ್ಕೊಂಡು ಬರೋದು, ಅದು ಈಗ ಇದು ಮಾಡ್ತಾ ಇದ್ದಾನೆ ಅಂತ. ಆದರೆ ಅದು ಡೈರೆಕ್ಟರ್ಸ್ಗೆ ವಾವ್ ಅನ್ಸುತ್ತೆ. ನಾನು ಹೇಳೋದು ಯಾಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರು ಹೇಳ್ಬೇಕು, ಬಟ್ ಆಕ್ಟರ್ ಹಂಗೆ ಎತ್ಕೊಂಡ್ಬಿಟ್ಟಾಗ ಇದಾಗುತ್ತೆ. ಮತ್ತು ಇದರಲ್ಲಿ ತುಂಬಾ ನಟರುಗಳು ಸರ್, ಅಚ್ಯುತ್ ಸಾರು, ಅವಿನಾಶ್ ಸಾರು, ಬಾಲು ನಾಗೇಂದ್ರ, ಕಾರ್ತಿಕ್ ಮಹೇಶ್. ಅಂದ್ರೆ ಒಬ್ಬ ಹೊಸ ಹುಡುಗನಿಗೆ ಹಂಗೊಂದು ಟೀಮ್ ಸಿಕ್ಕಿದಾಗ ನಾವು ಯಾವಾಗಲೂ ರವಿ ಸರ್ನ ನೆನೆಸ್ಕೊತೀವಿ. ವೀರಸ್ವಾಮಿ ಅವರು ತನ್ನ ಮಗನ್ನ ಹೀರೋ ಆಗಿ ನಿಲ್ಲಿಸ್ಬೇಕು. ಆಲ್ರೆಡಿ ರವಿ ಸರ್ ಒಂದಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಎಲ್ಲ ಮಾಡಿದ್ರು, ಬಟ್ ಅಲ್ಲಿ ಅಂಬರೀಷ್ ಅಣ್ಣ ಬರ್ತಾರೆ, ವಿಷ್ಣು ಸರ್ ಬರ್ತಾರೆ, ಪ್ರಭಾಕರ್ ಸರ್ ಬರ್ತಾರೆ. ಆವಾಗ ಕನ್ನಡಿಗರ ಅಪ್ಕೊಂಡ್ಬಿಟ್ರು. ಇವತ್ತವರೆಗೂ ಎಲ್ಲೂ ರಿಲ್ಯಾಕ್ಸ್ ಆಗಕ್ಕೆ ಬಿಡಲ್ವಾ ಒಂದ್ ಸ್ವಲ್ಪ ಹೊತ್ತು ಆದಂಗ ಒಬ್ಬೊಬ್ರು ಬರ್ತಾರೆ. ಇದು ಸರ್ ಅಂದ್ರೆ ವೀರಸ್ವಾಮಿ ಅವರು ಎಂತ ಸಂಪಾದನೆ ಮಾಡಿದ್ದು ಏನು ಅಂದ್ರೆ, ಒಂದು ವೆಯ್ಟರ್ ಕ್ಯಾರೆಕ್ಟರಲ್ಲಿ ಅಂಬರೀಷ್ ಅಣ್ಣ ಮಾಡ್ತಾರೆ, ಲೆಕ್ಚರರ್ ಕ್ಯಾರೆಕ್ಟರ್ ವಿಷ್ಣು ಸರ್ ಮಾಡ್ತಾರೆ. ಅದು ಕ್ಯಾಮಿಯೋ ರೋಲ್ ಒಂದು ಸಾಂಗಲ್ಲಿ ಬರೋದು, ಯಾರು ನಿಲ್ಲಲ್ಲ ಸರ್. ನಿಜಕ್ಕೂ ಖುಷಿ ಆಗುತ್ತೆ. ಸೊ ಈ ವಿಚಾರದಲ್ಲಿ ಹೇಮಂತ್ ಲಕ್ಕಿ. ಅಷ್ಟು ಜನ ಆರ್ಟಿಸ್ಟ್ಗಳು ಸರ್ ಕಾರ್ತಿಕ್ ಮಹೇಶ್ ಜಾಗದಲ್ಲಿ ಇದ್ದಿದ್ರೆ ಯಾರೂ ಒಪ್ಕೋತಿರ್ಲಿಲ್ಲ. ಇರ್ಲಿ ಬಿಡಮ್ಮ, ಒಳ್ಳೆ ಯಾಕಂದ್ರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗ್ಬೇಕು, ಹೀರೋ ಬರ್ತಾ ಇದೆ ಸಿನಿಮಾ ಸರ್. ಆ ಡೈಲಾಗ್ ಯಾರು ಹೇಳ್ತಾರೆ, ನನ್ನ ಮಗ ಅಲ್ಲದೆ ಇದ್ರು ಬೇಡಮ್ಮ ಅದೇನಕ್ಕಮ್ಮ ಅಂತಾರೆ. ಬಟ್ ಇಲ್ಲ, ಆ ಪಾತ್ರ ಹೇಳ್ತಾ ಇದೆ. ನಮ್ಗೆ ಅದು ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಟಗರು ಮಾಡಿದಾಗ ಶಿವಣ್ಣ ಅವ್ರಿಗೆ ಎಂತೆಂಥ ಮಾತುಗಳು, ಯಾಕಂದ್ರೆ ಅವರು ACP, ಈ ಕಡೆ ವಿಲನ್ಗಳು ಅಂದ್ರೆ ಪಕ್ಕಾ ಲೋಕಲ್ ರೌಡಿಗಳು. ಅವ್ರು ಏನು ಬಾಯಿ ಬಿಟ್ರೆ ಅದನ್ನೇ ಹೇಳೋದು. ಶಿವಣ್ಣ ಇಲ್ಲಿಮ್ಮ ಹೇಳಲಿಮ್ಮ, ಆ ಪಾತ್ರ ಅಲ್ಲಮ್ಮ ಹೇಳಲಿಮ್ಮ ಅಂತ. ಅದು ಟಗರಲ್ಲಿ ಹಂಗೆ ಪೋರ್ಟ್ರೇಟ್ ಆಯಿತು. ಮತ್ತು ಕಾರ್ತಿಕ್ ಮಹೇಶ್ ಬಗ್ಗೆ ಖುಷಿ ಏನು ಅಂದರೆ,
ಯಾವತ್ತು ಕಲಾವಿದ ಓಪನ್ ಆಗೋದೇ ನೆಗೆಟಿವ್ ಪಾತ್ರಗಳಿಂದ. ನಮಗೆ ಡಾಲಿ ಪಾತ್ರ ಹೆಂಗೆ ಇವತ್ತು ಎತ್ಕೊಂತು ಅಂದರೆ, ಕರೆಕ್ಟ್, ನಮ್ಗೆ ಆವಾಗ ಸಣ್ಣ ವಯಸ್ಸಲ್ಲಿ ಪ್ರತಿಘಟನಾ ಅಂತ ಒಂದು ತೆಲುಗು ಸಿನಿಮಾ ನೋಡ್ಬಿಟ್ಟಿದ್ವಿ. ಚರಣ್ ರಾಜ್ ಅವ್ರು ಮಾಡಿದ್ದು, ವಿಜಯ್ ಶಾಂತಿ ಮೈನ್ ಲೀಡು, ಅವ್ರಿಗೆ ಆಪೋಸಿಟ್ ಆಗಿ ಚರಣ್ ರಾಜ್ ಸರ್. ಆ ಸಿನಿಮಾ ಆಲ್ಮೋಸ್ಟ್ ಒಂದು 7-8 ಭಾಷೆ ರಿಮೇಕ್ ಆಯಿತು. ವಿಜಯ್ ಶಾಂತಿ ಪಾತ್ರ ಮಾತ್ರ ಬೇರೆ ಬೇರೆ ಮಾಡೋರು, ಬಟ್ ಚರಣ್ ರಾಜ್ ಪಾತ್ರ ಅವರೇ ಮಾಡೋರು ಸರ್. 4 ಸಿಟಿಲಿ 4 ಫಾರ್ಮ್ ಹೌಸ್ ತಗೊಂಡ್ರು, ಹೈದ್ರಾಬಾದಲ್ಲಿ ತಗೊಂಡ್ರು. ಆಗ 4 ಅಂದ್ರೆ ಈಗ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ 8 ಆಗ್ಬೇಕು. ಒಂದು ಫಾರ್ಮ್ ಹೌಸ್ ನೋಡಿಟ್ಟಿರಿ ಸರ್. ಅಲ್ಲ, ನಾನು ಹೇಳಿದ್ದು ನೆಗೆಟಿವ್ ರೋಲ್ಗಳು ಯಾವ ಮಟ್ಟಕ್ಕೆ ಇದಾಗ್ತವೆ. 100%. ಯಾವಾಗ ಸರ್ ರಿಲೀಸ್ ಆದ್ಮೇಲೆ ಹೋಗೋಣ ಅಲ್ಲ ನೋಡೋದಕ್ಕೆ, ಫಾರ್ಮ್ ಹೌಸ್ ನೋಡೋದಕ್ಕೆ ಅಲ್ವಾ ಬೆಸ್ಟ್. ಎಸ್, ಇನ್ನು ಈ ತರದ ಡೈಲಾಗ್ಸ್ ಇದೆಯಾ? ಆ ಬೀಪ್ ಬೀಪ್ ತುಂಬಾ ಇದಾವೆ, ಆ ಬೀಪ್ಸ್ ಆ ತರದ್ ಬೇಜಾನಿದೆ. ಇನ್ನೊಂದು ಯಾವ್ದೋ ಕೊಬ್ಬು, ಟೀ ಕೊಬ್ಬು ಏನೋ ಒಂದಿದೆ, ಏನೋ ಸ್ವಲ್ಪ ಆ ತರದ್ ಏನೋ ಇದೆ, ಟೀ ಕಾಫಿ ಎಲ್ಲ. ಅದು ಆ ತರದ್ ಸುಮಾರು ಇದೆ. ಅಂದ್ರೆ ಒಂದ್ ಹಂತದವರೆಗೂ ಇರಲ್ಲ, ಯಾಕಂದ್ರೆ ನಾನು ಏನು ಅಂತ ರಿವೀಲ್ ಆಗಿರಲ್ಲ. ಒಂದು ಸಖತ್ತಾಗಿರೋ ಹೆಸರಿದೆ, ಅದು ಜಾಸ್ತಿ ಹೇಳಂಗೂ ಇಲ್ಲ ಯಾವ ರೇಂಜಿಗೆ ಇಟ್ಟಿದ್ದಾರೆ ಅದನ್ನ ಅಂತಂದ್ರೆ. ಅಂದ್ರೆ ನನ್ಗನ್ಸೋ ಮಟ್ಟಿಗೆ ಅದು ಡಾಲಿ ಸರ್ಗೆ ಏನ್ ಡಾಲಿ ಅಂತ ಆಯ್ತು, ಅದಾದ್ಮೇಲೆ ಇದು ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅದು ಇದುವರೆಗೂ ಹಿಂಟ್ ತರಾನೇ ಇಟ್ಟಿದ್ದಾರೆ, ಅದನ್ನ ಎಲ್ಲೂ ಹೇಳಕ್ಕೂ ಬಿಡ್ತಿಲ್ಲ. ಸೊ ಆ ತರ ಹೆಸರಿದೆ. ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತದೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಸೊ ಏನ್ ಪಾತ್ರ ಏನು ತುಂಬಾ ಬಿಟ್ಕೊಡಕ್ ಆಗಲ್ಲ, ಆಫ್ ಕೋರ್ಸ್ ಐ ನೋ, ಬಟ್ ಏನ್ ಯಾವ ತರ ಹೋಗ್ತಾ ಇದೆ ನಿಮ್ಮ ಕ್ಯಾರೆಕ್ಟರ್? ವೆರಿ ಲವ್ಲಿ ಬಾಯ್ ಅಂಡ್ ತುಂಬಾ ಡೌನ್ ಟು ಅರ್ತ್, ಅಂಡರ್ ಗ್ರೌಂಡ್ ಅಲ್ಲಿ ಡೌನ್ ಟು ಪಾತಾಳ. ಏನ್ ಹೇಳಿ ನನ್ನ ಪಾತ್ರದ ಬಗ್ಗೆ ಏನ್ ಹೇಳಿ ಸರ್ ನಾನು? ಇದು ಸೂಪರ್, ಏನು ಹೇಳಕ್ ಆಗದೆ ಇರುವಂತ ಕ್ಯಾರೆಕ್ಟರ್. ಹೇಳ್ಬಿಟ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಒಂದು ಸಣ್ಣದಾಗಿ ಏನಾದ್ರು ಹೇಳಿದ್ರೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗೋಗುತ್ತೆ. ಬಟ್ ಅಫ್ಕೋರ್ಸ್ ಟಗ್ ಆಫ್ ವಾರ್ ಇದ್ದೇ ಇದೆ. ನಾವು ಆಕ್ಚುಲಿ ಮೀಟ್ ಆಗದೆ ಕೊನೆಯಲ್ಲಿ ಮೀಟ್ ಆಗಿ ನೀಟಾಗಿ ಹ್ಯಾಂಡ್ ಶೇಕ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಟೆಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಇನ್ನೊಂದು 3 ಓವರ್ಸ್ ಇದ್ದಾಗ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗ್ಬಿಟ್ಟಾಗ ನೈಟ್ ವಾಚ್ಮನ್ ಅಂತ ಅವ್ರು ಸೆಂಚುರಿ ಹೊಡೆದು ಬಿಡ್ತಾರಲ್ಲ ಆತರ. ಹಿಂಗೆ ಬ್ಯಾಟ್ಸ್ಮನ್ ಬೌಲರ್ ಅಲ್ಲ, ಒಟ್ಟಲ್ಲಿ ನೆಕ್ಸ್ಟ್ ಡೇ ಫುಲ್ ಆಡ್ತಾರೆ ಹಂಗೆ. ಲವ್ಲಿ. ಓಕೆ, ಸೊ ಬಿಗ್ ಸ್ಟಾರ್ ಕಾಸ್ಟ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸ್ಕ್ರೀನ್ ಶೇರಿಂಗ್ ಐ ಥಿಂಕ್ ಅಚ್ಯುತ್ ಸರ್ ಜೊತೆಗೆ ನಿಮ್ದು ಅವ್ರದ್ದು ಕಾಂಬಿನೇಷನ್, ಅಪ್ಪ ಮಗ ಇದು, ಬೇರೆಯವ್ರ ಜೊತೆಗೂ ಕೂಡ ಕಾಂಬಿನೇಷನ್ಸ್ ಬರುತ್ತಾ? ಹೇಗಿತ್ತು ಅವ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಈಗ ಆಲ್ಮೋಸ್ಟ್ ನೀವು ನೋಡಿದ್ರೆ KGF ಅಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ಕಾಂತಾರನಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ಆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಸೊ ಮಾನಸಿ ಸುಧೀರ್ ಮೇಡಮ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಸಖತ್ತಾಗಿತ್ತು. ಅದರಲ್ಲೂ ಎಸ್ಪೆಷಲಿ ಅಚ್ಯುತ್ ಸರ್ನ ನಾವೆಲ್ಲ ನೋಡಿದ್ರೆ, ಅಂದ್ರೆ ಈಗ ಸರ್ ಯೂನಿಫಾರ್ಮ್ ಹಾಕೊಂಡು, ಅದು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ಸೆಟ್ಗೆ ಏನು ಮಾಡಿದ್ರೆ ಸುಮ್ಮನೆ ಕೂತಿರೋ ಆಲ್ರೆಡಿ ಆಕ್ಟ್ ಮಾಡ್ತಾ ಇದಾರೆ ಅನ್ಸೋದು. ನಾನು ಒಂದ್ ಸ್ವಲ್ಪ ಹೊತ್ತು ಯಾಕೆ ಅನಿಸ್ತಾ ಇದೆ, ಆಮೇಲೆ ಗೊತ್ತಾಯ್ತು ಓಕೆ ನೋಡಿ ಅಂದ್ರೆ 100 ಸಿನಿಮಾಗಳನ್ನ ನೋಡಿರ್ತೀವಲ್ಲ, ಅವ್ರು ಸುಮ್ಮನೆ ಕೂತಿದ್ರು ಏನು ಇನ್ನ ಮಾಡ್ತಾರಲ್ಲ, ಸುಮ್ಮನೆ ಕೂತಿದ್ರು ಏನೋ ಆಕ್ಟ್ ಮಾಡ್ತಾ ಇದಾರೆ. ಈಗ ನೀವು ಪೋಸ್ಟರ್ ಅಲ್ಲೇ ನೋಡಿದ್ರೆ ಸುಮ್ಮನೆ ಗನ್ ಹಿಡ್ದು ಹಿಂಗ್ ಸ್ಟ್ರೈಟ್ ಆಗಿ ಏನೋ ಆಂಗ್ರಿ ಫೇಸ್ ಅಲ್ಲಿ ನೋಡ್ತಾ ಇದಾರೆ. ಅಷ್ಟರಲ್ಲೇ ಏನೋ ನೋಡಿ ಅದು ಒಂದು ಫುಲ್ ಕಣ್ಣಲ್ಲೆಲ್ಲ ಆಕ್ಟ್ ಮಾಡ್ತಾ ಇದಾರೆ, ಆಕ್ಟಿಂಗ್ ಇದೆ ಅನ್ನೋ ತರ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಎವ್ರಿಬಡಿ. ಅಂದ್ರೆ ಅಚ್ಯುತ್ ಸರ್ ಅದೇ ನಾನು ಎಲ್ಲ ಕೇಳ್ತಾ ಇದ್ದೆ ಡೈರೆಕ್ಟರ್ನ, ಏನಂತ ಇದ್ದಾರೆ ಆಕ್ಟಿಂಗ್ದು ಇದೆಲ್ಲ ಏನು ಅಂತ. ಆಮೇಲೆ ಅದೇ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಳಿದ್ರು, ಇಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನನಗೆ ಅಚ್ಯುತ್ ಸರ್ಗೆ ಒಂದು ಟಗ್ ಆಫ್ ವಾರ್ ಥರ ಅವ್ರ ಜೊತೆನೂ ಇರುತ್ತೆ. ಅಂದರೆ ಅವರು ಆ ಕಡೆಯಿಂದ ಆವಾಜ್ಗಳಾಗ್ತಾ ಇರ್ತಾರೆ, ನಾನು ಈ ಕಡೆಯಿಂದ ಏನೋ ಹೇಳ್ತಾ ಇರ್ತೀನಿ. ಸೊ ಅದಾಗಿ ಒಂದು ಕಡೆ ಎಕ್ಸ್ಟ್ರೀಮ್ ಹೋಗುತ್ತೆ. ಸೊ ಅದನ್ನೆಲ್ಲ ಮಾಡುವಾಗ ಅಂದರೆ ಅವರು ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಅಂದರೆ ನಾವು ಸೀನಿಯರ್ ಆ್ಯಕ್ಟ್ರು ಆ ಥರ ಏನು ಫೀಲ್ ಆಗಿಲ್ಲ ನಮಗೆ. ಸೀನಿಯರ್ ಆ್ಯಕ್ಟ್ರು ಅಂತ ನಮಗೆ ಕಾಣಿಸ್ತಾ ಇತ್ತು, ಬಟ್ ಜೊತೆಲಿ ಮಾಡೋವಾಗಲೆಲ್ಲ ತುಂಬ ಚೆನ್ನಾಗಿ ಆರಾಮಾಗಿ ತುಂಬ ಚೆನ್ನಾಗಿ. ಅಪ್ಪ ಮಗನ ಸೆಂಟಿಮೆಂಟ್ ಇದೆಯಲ್ಲ ಯಾವತ್ತೂ ಕೂಡ. ಇದರಲ್ಲೂ ಒಂದು ಡೈಲಾಗ್ ಬರುತ್ತೆ, ಒಬ್ಬ ಮಗ ಸಾಧನೆ ಅಂತ ಹೇಳಿದಾಗ ಅಪ್ಪ ಅಮ್ಮನಿಗೆ ಒಬ್ಬ ಒಳ್ಳೆ ಮಗ ಇದ್ಕೊಳ್ತಾನಲ್ಲ, ಅದು ಕೂಡ ಒಂದು ದೊಡ್ಡ ಸಾಧನೆನೇ ಅಂತ. ಅದ್ಭುತ. ಸೊ ಆ ಅಪ್ಪ ಮಗನ ಬಾಂಡಿಂಗೇ ಹಾಗೆ. ಸೊ ಓಪನ್ ಆಗಿ ಇಮೋಷನ್ಸ್ ತೋರಿಸ್ಕೊಳ್ದೇ ಇದ್ರು ಕೂಡ ಪರಸ್ಪರ ಇರುವಂತಹ ಆ ಒಂದು ಇಮೋಷನ್ಸ್ ಕನೆಕ್ಷನ್ಸ್ ಇರುತ್ತಲ್ಲ, ಅದನ್ನ ಸ್ಕ್ರೀನ್ ಮೇಲೆ ಬಹುಶಃ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ ವಿಜಯ್. ಈ ಸಿನಿಮಾ
ಔಟ್ ಅಂಡ್ ಔಟ್ ಆಕ್ಷನ್ ಅಂತ ಹೇಳಿ ಅನ್ನೋದಕ್ಕಿಂತ ಈ ಅಪ್ಪ ಮಗನ ಇಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಅದೇ ಸರ್ ಮೈನ್ ಊರ್ಣ ಅದೇ. ನಿಮ್ಗೇನು ಆಕ್ಷನ್ ಮೇಲ್ಗಡೆ ಪದರ ಆಗಿದ್ರೆ ಬಟ್ ಒಳಗಿನ ಪದರ ಎಮೋಷನ್ಸ್. ಪ್ರತಿಯೊಂದು ಆಕ್ಷನ್ ಯಾವುದೇ ಆಗಿರಲಿ ಸರ್ ಅದ್ರ ಒಳಗಡೆ ಒಂದು ಎಮೋಷನ್ ಇದ್ರೇನೆ ಅದು ಕನೆಕ್ಟ್ ಆಗುತ್ತೆ. ಈಗ ಈ ಎಷ್ಟೋ ಜನ ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಹಾಡ್ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ, ಏನೇ ಮಾತಾಡಿದ್ರು ಆ ಅಪ್ಪ ಮಗಂದು ಒಂದು ಡ್ಯಾನ್ಸ್ ಹಾಡ ಅದು ಇವತ್ತಿಗೂ ವಾವ್ ಅನ್ಸುತ್ತೆ. ಮತ್ತೆ ಹೇಮಂತ್ ಹೇಳ್ದಂಗೆ ಅಚ್ಯುತ್ ಸರ್ ಗಿಫ್ಟೆಡ್ ಆಕ್ಟರ್ ಸರ್. ನನಗೆ ಫನ್ನಿ ಒಂದು ಇನ್ಸಿಡೆನ್ಸ್ ಇದೆ. ತಿಪ್ಟೂರ್ಗೆ ಹೋಗ್ಬಿಟ್ಟಿದ್ದೀವಿ, ಸಾರ್ ಊರು. ಸೊ ಇವರು ಸಾರ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇರೋ ಸಿನಿಮಾ. ಓಕೆ, ಇವರು ಮಾಡ್ತೀನಿ ಬಿಡೋ ಅಂತ ಬಂದ್ಬಿಟ್ಟವ್ರೆ. ನಾನು ಹೋಗ್ಬಿಟ್ಟಿದ್ದೀನಿ, ನಾನು ರೈಟ್ರಾಗಿ. ಏನೋ ಕೊಟ್ರೇನೋ ಅಂದರು. ಇಲ್ಲ ಸರ್ ನಾನು ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದೀನಿ ಸರ್. ನಿಮಗೆ ನನ್ನ ಅಸ್ಟೆಂಟ್ ಕೊಟ್ಟರೆ ಸಾಕಾಗತ್ತೆ ಬರೋ. ಸೊ ನೈಸ್. ಓಕೆ, ಅಂದರೆ ಎಲ್ಲ ಏನೋ ಜೊತೆಗೆ ಸೇರಿ ಮಾಡೋಣ ಅಂತ ಹೋಗ್ತಾರೆ. ಅವರು ಸಖತ್ ಮಜಾ ಸರ್. ಜೋವಿಯಲ್ ಮತ್ತೆ ಎದುರುಗಡೆ ಇರೋರಿಗೆ ನಿಜಕ್ಕೂ ಟೀಚ್ ಮಾಡ್ತಾರೆ, ಬರೀ ಕಣ್ಣಲ್ಲೇ ಹೇಳ್ಕೊಡಲ್ಲ. ಬಾ ಹಂಗೆ ಅವರೆಲ್ಲ ಅಚ್ಯುತ್ ಸರ್, ಅವಿನಾಶ್ ಸರ್ ಅವರೆಲ್ಲ. ಹೇಮಂತ್ ನಿಜಕ್ಕೂ ನಮ್ಮ ಜನ ಎತ್ಕೋಬೇಕು ಸರ್ ಸಿನಿಮಾನ. ಎತ್ಕೊಂಡ್ಬಿಟ್ರೆ ಯಾಕಂದ್ರೆ ಎಲ್ಲರೂ ಹೊಸಬ್ರು ಅಂದಾಗ ಒಂದು ಸ್ವಲ್ಪ ಜರ್ಕ್ ಹೊಡಿತಾರೆ. ಬಟ್ ಈ ಟೀಮ್ ಇದ್ದಾಗ ಇಲ್ಲ ಈ ಪಾತ್ರಗಳೇನೋ ಹೇಳ್ತಾ ಇದೆ, ಇಲ್ಲ ಈ ಸಿನಿಮಾದಲ್ಲಿ ಏನೋ ಇದೆ. ಎಸ್, ಈಗ ಇಬ್ಬಿಬ್ರು ಹೀರೋಯಿನ್ ಕ್ಯಾರೆಕ್ಟರ್ ಡಿಮ್ಯಾಂಡ ಅಥವಾ ಪ್ರೊಡ್ಯೂಸರ್ ಆಕ್ಟರ್ ಡಿಮ್ಯಾಂಡ? ಇಬ್ರು ಹೀರೋಯಿನ್ ಕ್ಯಾರೆಕ್ಟರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಪಕ್ಕಾ ಕ್ಯಾರೆಕ್ಟರ್ ಡಿಮ್ಯಾಂಡ್. ಅಲ್ಲ, ಕ್ಯಾರೆಕ್ಟರ್ಗೂ ನೀವೇ ಹೇಳ್ಬೋದಲ್ಲ. ಈಗ ಈ ತರ ಸ್ಟೋರಿ ಲೈನ್ ಮಾಡಿದಿರಿ ಸರ್, ನೋಡಿ ಫೈಟ್ಸ್ ಅದು ಇದು ಜೊತೆಗೆ ಒಂದೆರಡು ಹೀರೋಯಿನ್ ಇರ್ಲಿ. ಡೈರೆಕ್ಟ್ ಕೇಳಂಗಿದ್ರೆ ಐದೇ ಹೇಳೋರು. ನಾನು ಒಂದೇ ಇರ್ಲಿ ಎರಡೆರಡು ಏನಕ್ಕೆ ಬೇಕು ಹೊಸದಾಗಿ. ಆಮೇಲೆ ಅದೆಲ್ಲ ರೆಗ್ಯುಲರ್ ಆಗ್ಬಿಟ್ಟಿದೆ, ಈ ಕತೆಗೆ ಬೇಕು ಅಲ್ಲಿ ಅವರು. ಇಲ್ಲ ಎರಡು ಬೇಕೇ ಬೇಕು ಅಂತ ಡೈರೆಕ್ಟರ್. ಇಲ್ಲ ಎರಡು ಬೇಕೇ ಬೇಕು. ಇಬ್ರು ನಿಮ್ಗೆ ಹೀರೋಯಿನ್ ಅಥವಾ ಕಾರ್ತಿಕ್ ಮಹೇಶ್ ಅವರು ಯಾರು ಹೀರೋಯಿನ್ ಇದ್ದಾರೆ? ಯಾಕೋ ನಂಗೆ ಹೀರೋಯಿನ್ ಅದೃಷ್ಟನೇ ಬಂದಿಲ್ಲ. ಏನಿದು ಕತೆ ಗೊತ್ತಿಲ್ಲ, ನೋಡ್ಬೇಕು ನೆಕ್ಸ್ಟ್ ಟೈಮ್. ಇಬ್ರು ಅದೇ ನಮ್ಗೆ ಹೀರೋಯಿನ್. ಅದ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕ್ಯಾರೆಕ್ಟರ್ ಡಿಮ್ಯಾಂಡ್ ಇದೆ ಅಂತ. ಓಕೆ, ಏನು ತುಂಬಾ ಎಕ್ಸ್ಪೀರಿಯನ್ಸ್ಡ್ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೀರಪ್ಪ. ಅದು ಮಾಸ್ತಿ ಅವ್ರು ಬರ್ದಿರೋದು ಅನ್ಸಿದ್ರು, ಬಟ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿ ಹೇಳ್ತೀರಿ ನೀವು. ಈ ಸೀರೆ ನೆರಗಿದೆಯಲ್ಲ, ಅದು ಇಸ್ಪಿಟ್ ಎಲೆ ಇದ್ದಂಗೆ ಒಂದ್ರ ಪಕ್ಕ ಒಂದು ಜೋಡಿಸ್ಬಿಟ್ರೆ ಆಗೋಯ್ತು ಅಷ್ಟೇ ಅಂತ. ಎಷ್ಟು ನೆರೆಗಳನ್ನ ಜೋಡಿಸಿದ್ದೀರಿ? ಇದು ಅಲ್ಲೇ ಜೋಡಿಸಿದ್ದು ಸರ್, ಅಲ್ಲೇ ಜೋಡಿಸಿದ್ದು. ಇಸ್ಪಿಟ್ ಎಲೆಗಳು ಚೆನ್ನಾಗಿ ಜೋಡಿಸಿ ಅಭ್ಯಾಸ ಇರಬೇಕು, ಇಲ್ಲ ಸೀರೆ ನೆರಿಗೆ ಜೋಡಿಸಿ ಅಭ್ಯಾಸ ಇರಬೇಕು. ಎರಡರಲ್ಲಿ ಯಾವ್ದಿದೆ ಎಕ್ಸ್ಪೀರಿಯನ್ಸ್? ಡಯಟ್ ಫುಡ್ ಜೋಡಿಸಿ ಇದು ಸಿಕ್ಸ್ ಪ್ಯಾಕ್ ಜೋಡಿಸ್ಬೇಕಲ್ಲ ಸರ್, ಜೋಡಿಸ್ಬೇಕಲ್ಲ ಬಿಸ್ಕೆಟ್ಗಳನ್ನ, ಆ ತರ ಮಾಡೋರಷ್ಟೇ. ಓಕೆ, ಇಲ್ಲ ಸೀರೆ ನೆರಿಗೆ ಜೋಡಿಸಿರೋ ಅಭ್ಯಾಸ ಇಲ್ಲ ಸರ್, ಅಭ್ಯಾಸ ಇಲ್ಲ. ಅಂದ್ರೆ ಮಾಸ್ತಿ ಸರ್ ಡೈಲಾಗ್ಸ್ ಒಂದೊಂದು ಅಂದ್ರೆ ಕಡಿಮೆ ಡೈಲಾಗ್ಸ್ ಇದ್ರು ಎಲ್ಲೂ ಸುಮ್ಮನೆ ಜಾಸ್ತಿ ಡೈಲಾಗ್ಸು. ನಮ್ಮ ಸಿನಿಮಾ ಅಲ್ಲಿ ಫಸ್ಟಿಂದ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡೋಕೆ ಅನ್ಕೊಳ್ತಾ ಇದ್ರಿ, ಎಲ್ಲೂ ಬರೀ ಏನೋ ಒಂದು ಮೆಸೇಜೇ ಕೊಡಬೇಕು ಅಂತ. ಜನ ಬರೋದೇ ನನ್ನ ಫೀಲಿಂಗ್, ನಾನು ಆಸ್ ಎ ಆಡಿಯನ್ ಯಾವಾಗಲೂ ಸಿನಿಮಾಗೆ ಹೋಗೋದು ಎಂಟರ್ಟೈನ್ಮೆಂಟ್ಗೆ. ಕರೆಕ್ಟ್. ಎಲ್ಲೂ ಜಾಸ್ತಿ ಬೇಜಾರು ಆಗಬಾರ್ದು. ಆಲ್ರೆಡಿ ಏನೋ ಲೈಫಲ್ಲಿ ಏನೋ ಬೇಜಾರುಗಳು ಯಾರಿಗಿರಲ್ಲ, ಏನೋ ಕಷ್ಟಗಳು ಇರುತ್ತೆ. ಹೋದ್ರೆ ಸಿನಿಮಾ ಒಳಗಡೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು. ಅದರಲ್ಲೇ ಏನಾದ್ರು ಅಲ್ಲಿ ಒಳಗಡೆ ಮೆಸೇಜ್ ಬಂದ್ರೆ ಗುಡ್. ಯಾರಿಗೂ ಗೊತ್ತಿಲ್ಲದೆ ಇರುವಂತ ಮೆಸೇಜ್ಗಳೇನು ಹೊಸದು ಯಾವುದೂ ಇಲ್ಲ. ಬಟ್ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮೆಸೇಜ್ ಇದ್ರೆ ಇದ್ರಲ್ಲಿ ಒಳ್ಳೆ ಮೆಸೇಜು ಇದೆ, ಅದ್ರ ಜೊತೆಗೆ ಮೇನ್ ಎಂಟರ್ಟೈನ್ಮೆಂಟು. ಆಮೇಲೆ ಮಾಸ್ತಿ ಸರ್ ಡೈಲಾಗು ಒಂದೊಂದು ನನ್ನ ಬುಲೆಟ್ ತರ ಇದೆ. ನೀವು ಒಂದು ಡೈಲಾಗ್ ಎಲ್ಲ ನಾನಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಒಂದು ಡೈಲಾಗ್ ಹೇಳಿದ್ರೆ ಅದು ಇಮಿಡಿಯೇಟ್ ಅದು ಬುಲೆಟ್ ಶೂಟ್ ಮಾಡ್ದಂಗೆ ಇರುತ್ತೆ ಪಕ್ಕ, ಅದಂತೂ ಹೇಳ್ಬೋದು. ಒಂದು ಸೀನಲ್ಲಿ ಅವರು ಆಕಾಂಕ್ಷ ಅಂತ ಕ್ಯಾರೆಕ್ಟರ್ ಅವ್ರು ಗೋಪಿಕಾ ಅವ್ರು ಮಾಡಿರೋದು ನಂದು ಟಗಫರ್ ಥರ ಇರುತ್ತೆ. ಅಂದ್ರೆ ಅವರು ಫುಲ್ಲು ಹುಡುಗಿರ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಆ ಥರ ಡೈಲಾಗ್ ಬರ್ದಿದ್ದಾರೆ. ನಾನು ಫುಲ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಅದು ನೋಡಿದ್ರೆ ಕೆಲವೊಂದು ಪಾಯಿಂಟಲ್ಲಿ ಅದು ಡಿಸ್ಕಷನಲ್ಲಿ ಅದು ಅಲ್ಲಿ ವರ್ಕ್ಶಾಪ್ ಮಾಡುವಾಗೂ ಅಷ್ಟೇ ಡೈರೆಕ್ಟರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಎಲ್ಲರೂ ಅದೇ ಹೇಳ್ತಿದ್ರು, ಸರ್ ಇದಕ್ಕೆ ಇದು ಥಿಯೇಟ್ರ್ ಮೂಮೆಂಟು, ಇದು ಕ್ಲಾಪ್ಸ್ ಬರಬೇಕು, ವಿಸಿಲ್ಗಳು ಬರಬೇಕು, ಇದಕ್ಕೆ ಅಷ್ಟು ನೀವು ಆ್ಯಕ್ಟಿಂಗಲ್ಲಿ ಆ ವೇರಿಯೇಷನ್ಸು, ವಾಯ್ಸ್ ಮಾಡ್ಯುಲೇಷನ್ ಎಲ್ಲನೂ ಇರಬೇಕು ಇದರಲ್ಲಿ, ಅಷ್ಟು ಚೆನ್ನಾಗಿರಬೇಕು ಅಂತ ಅವಾಗಲೇ ಪ್ರಿಪೇರ್ ಆಗಿದ್ರಿ. ಯಾಕಂದರೆ ಡೈಲಾಗ್ಸ್ ಅಷ್ಟು ಚೆನ್ನಾಗಿತ್ತು. ಅಂದರೆ ಅದರಲ್ಲಿ ಒಂದು ಡೈಲಾಗ್ ಹೇಳೋದಾದರೆ, ಏನೋ ಒಂದು ಕೋಪ ಇದು ಬಂದು ಲವ್ ಮಾಡ್ತಾ ಇರ್ತೀರಿ, ಅವರು ನಿಮ್ದೆಲ್ಲ ಒಂದು ಮಿಡಲ್ ಕ್ಲಾಸ್ ಬುದ್ಧಿ ಅಂತೇನೋ ಅಂದಾಗ, ಮಿಡಲ್ ಕ್ಲಾಸು ಹುಡುಗರಿಗೆ ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗಿದ್ದ ಫ್ರೆಂಡ್ಸ್ನ ಬಿಡದೇ ಇರೋದೇ ಮಿಡಲ್ ಕ್ಲಾಸ್ ಬುದ್ಧಿ. ಆದರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. ನಾವು ಹುಡುಗರು ಹುಡುಗಿ ಮುಖ ಚೆನ್ನಾಗಿರೋ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ, ಅದು ನಾವು ಮಾಡೋದು ತಪ್ಪು. ಸೊ ಈ ತರ ಡೈಲಾಗ್ಸು ಅದು ಆ ಕಡೆಯಿಂದ ಅದು. ಆಮೇಲೆ ನೆಕ್ಸ್ಟ್ ನಾನು ಅವರು ಅಷ್ಟು ಜಗಳ ಆಡ್ತಾರೆ, ಇವರು ಬೇರೆ ಬರ್ತಾರೆ ಇವ್ರದ್ದು. ಸೊ ಆ ಡೈಲಾಗ್ ಆ ಕಡೆಯಿಂದನೂ ಹೀರೋಯಿನ್ ಕಡೆಯಿಂದನೂ ಫುಲ್ ಹುಡುಗಿರ್ನ ರೆಪ್ರೆಸೆಂಟ್ ಮಾಡೋ ಥರ. ನೀವ್ ಯಾವಾಗ ಹುಡುಗರು ಹುಡುಗಿ ಲವ್ವಾ, ನೀವ್ ಯಾವಾಗ ಅಲ್ಲ ಮುಖಾನ
ಸಾರಿ ಲವ್ ನೀವ್ ಯಾವಾಗ ಹುಡುಗಿನ ಲವ್ ಮಾಡಿದೀರಾ, ಯಾವಾಗ್ಲೂ ಹುಡುಗಿ ಫಿಗರ್ ಮೇಂಟೈನ್ ಮಾಡಿರ್ಬೇಕು, ಸಖತ್ತಾಗಿರ್ಬೇಕು, ಮನ್ಸು ಯಾವಾಗ ನೋಡಿದೀರಾ ಅಂತ. ನೀವು ಮನ್ಸು ಯಾವಾಗ ನೋಡಿದೀರಾ, ಹುಡುಗರಿಗೆ ತೋರಿಸಿ ಬಿಲ್ಡಪ್ ತಗೊಬೇಕು, ಆ ತರ ಡೈಲಾಗ್ಸ್ ಎಲ್ಲ. ನಾನು ಜಾಸ್ತಿ ಹೇಳಕ್ ಹೋದ್ರೆ ಫುಲ್ ಇದಾಗ್ಬಿಡುತ್ತೆ ಸರ್. ನಾವು ಏನು ಈಗ ಹೊಸ ಹುಡುಗರಿಗೆ ಆಕ್ಚುಲಿ ಒನ್ ಲೈನರ್ಸ್ ಕೊಟ್ಟಾಗ ಅವ್ರಿಗೊಂದು ಖುಷಿ ಇರುತ್ತೆ, ಇಲ್ಲಿ ಶುರು ಆಗಿ ಅಲ್ಲಿ ಎಂಡ್. ನಾವು ಹೆಂಗ್ ಕಲ್ತಿದ್ದು ಅಂದ್ರೆ, ಈಗ ಓಂ ಸಿನಿಮಾದಲ್ಲಿ ಅವ್ರು ರೌಡಿಸಮ್ಗೆ ಎಂಟ್ರಿ ಆಗಿದ್ದು ಇಲ್ಲವರೆಗೂ ಇದ್ದಾರೆ ಅನ್ನೋದು ಒಂದೇ ಡೈಲಾಗ್ ಹೇಳ್ತಾರೆ. ಆವತ್ತು ತತ್ತಿದ ಕಾರ್ ಅವನು ಇವತ್ತಿಗೂ ಇಳಿದಿಲ್ಲ ಅಂದ್ರೆ ಅವ್ರದ್ದು ಶಾರ್ಟ್ಸ್ ತೋರಿಸ್ತೀವಿ, ಕಾರ್ಗಳಲ್ಲಿ ಓಡಾಡ್ತಾ ಇರೋದು. ಸೊ ಅದು ರೌಡಿಸಮ್ಗೆ ಎಂಟ್ರಿ ಅದ. ಈಗ ಅಮಿತಾಬ್ ಬಚ್ಚನ್ ಸರ್ ಅವ್ರದ್ದು ಶಶಿ ಕಪೂರ್ ಅವ್ರ ಜೊತೆ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ದುಡ್ಡಿದೆ, ಅದಿದೆ, ಇದಿದೆ, ನನ್ನ ಜೊತೆ ಅಮ್ಮ ಇದ್ದಾಳೆ ಅಂತ ಮುಗೀತದು, ಆ ಇಡೀ ಎಪಿಸೋಡ್. ಈಗ ಪಡೆಯಪಾಲ್ ಅನ್ಸುತ್ತೆ ರಜನಿ ಸರ್ಗೆ, ಅಣ್ಣ ಅವ್ರಿಗೆ 100 ಜನ ಜೊತೆ ಬರ್ತಾವ್ರಣ ಅಂದ್ರೆ ಹೋಗ ನಮ್ಮ ಜೊತೆ ದೇವರೇ ಇದ್ದಾರೆ ಅಂತ, ಕೋಡ ಆಂಡವನೇ ಹಂಗ ಪಕ್ಕ ಇರ್ಕಾದ. ಇದೇ ತರ ಒನ್ ಲೈನರ್ಸ್ ಹೀರೋಯಿನ್ಗೂ ಅದೇ ಅಷ್ಟೇ ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ. ಆ ಕಡೆಯಿಂದ ಕೇಳಿದ್ರೆ ಕರೆಕ್ಟ್ ಅಲ್ವಾ ಅನ್ಸ್ಬೇಕು ಹುಡುಗಿರ್ಗೆಲ್ಲಾನು. ಹೌದು, ಆ ಕಡೆಯಿಂದಾನು ಅದೇ ತರ ಡೈಲಾಗ್ಸ್, ನನ್ನ ಕಡೆಯಿಂದಾನು ಅದೇ ಡೈಲಾಗ್ಸ್. ತುಂಬಾ ಚೆನ್ನಾಗಿ ಅದೇ ಒನ್ ಲೈನರ್ಸ್ ಒಳ್ಳೆ ಪಂಚ್ ತರಾನೇ ಇರುತ್ತೆ, ಆ ತರಾನೇ. ಲವ್ಲಿ. ಕಮಿಂಗ್ ಟು ಮ್ಯೂಸಿಕ್, ಸಿನಿಮಾಗೆ ಈಗ ಆಲ್ಫಾ ಅನ್ನುವಂಥ ಒಂದು ಸಿನಿಮಾ, ಒಂದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ, ಇಮೋಷನ್ ಸಿನಿಮಾ ಅಂತೇಳಿ ಬಂದಾಗ RR ಪ್ಲೇಸ್ ಎ ವೈಟಲ್ ರೋಲ್, ಎಸ್ಪೆಷಲಿ ಆ್ಯಂಡ್ ಸಾಂಗ್ಸ್ ಆಲ್ಸೋ. ಅನೂಪ್ ಸಿಳಿನವರು ಫ್ಯಾಂಟಾಬ್ಯುಲಸ್ ವರ್ಕ್ ಅಂತ ನನಗೆ ಅನ್ನಿಸ್ತು. ಆ ಟ್ರೈಲರಿಗೆ ಕೊಟ್ಟಿರುವಂಥ ಒಂದು BGM, ಜೊತೆಗೆ ನಿಮ್ಮ ಒಂದು ಆಲ್ಫಾ ಒಂದು ಟೈಟಲ್ ಟ್ರ್ಯಾಕ್ ಇರುವಂಥ ಒಂದು BGM, ಆ್ಯಂಡ್ ಗುಲಾಬಿ ಬೇಬಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಸಾಂಗ್. ತುಂಬ ಚೆನ್ನಾಗಿದೆ ಮ್ಯೂಸಿಕ್. ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅನೂಪ್ ಸಿಳಿನ್ ಸರ್ ಜೊತೆ ಅದು ಕೆಲಸ ಮಾಡ್ತಿರೋ. ಬಟ್ ನಾವು ಮುಂಚೆ ಒಟ್ಟಿಗೆ ಕ್ರಿಕೆಟ್ ಎಲ್ಲ ಆಡಿದ್ದೀವಿ ಅನೂಪ್ ಸರ್ ನಾವು. ಬಟ್ ಅವ್ರು ಹಂಗೆ ಅನ್ಸಲ್ಲ, ಅವ್ರು ನೋಡಿದಾಗ ಅವರ ಅಟೈರು ಅಥವಾ ಅವ್ರ ಮಾತು ಸಾಫ್ಟ್ನೆಸ್ ಇದೆಲ್ಲ ನೋಡಿದಾಗ ಈ ಥರದೊಂದು ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಕೊಡ್ತಾರೆ. ಆ್ಯಕ್ಚುಲಿ ಅವರು ಜಾಸ್ತಿ ಅನ್ಕೊಂಡಿರೋದು ಎಷ್ಟೊಂದು ಜನ ಲವ್ ಸಾಂಗ್ ಮಾತ್ರ ಅಂತ ಅನ್ಕೊಂಡು. ಬಟ್ ನನಗೂ ಗೊತ್ತಾಗಿದ್ದು ಮೊನ್ನೆ ಅವ್ರು ಹೇಳಿದಾಗ ದಟ್ ಗೂಳಿ ಸಿನಿಮಾ ಮೂಲಕ ನಾನು ಇಂಟ್ರೊಡ್ಯೂಸ್ ಆಗಿದ್ದು, ನಾನು ಹಂಗೆ ಬಂದಿದ್ದು. ಸೊ ಆಫ್ಟರ್ ಸಮ್ ಟೈಮ್ ಅವ್ರದ್ದು ಲವ್ ಸಾಂಗ್ಸ್ ಒಂದಷ್ಟು ಮ್ಯೂಸಿಕಲ್ ಆ ಥರ ಹೋಯ್ತು. ಬಟ್ ಇದ್ರ ಮೂಲಕ ಅವ್ರು ಹೇಳೋದು ನಾನು ಎಲ್ಲವನ್ನೂ ಹಾಕ್ಬಿಟ್ಟಿದ್ದೀನಿ ಈ ಸಿನಿಮಾಗೆ. ಸೊ ಈ ಸಿನಿಮಾ ಮೂಲಕ ಏನೋ ಒಂದಾಗುತ್ತೆ ನನಗೂ ಕೂಡ ಅಂತ ಅವರು ಹೇಳಿದ್ರೆ. ಆ್ಯಂಡ್ ಅದು ಅಷ್ಟೇ ಚೆನ್ನಾಗಿ ಬಂದಿದೆ ಕೂಡ. ನನಗೆ ಅವರು ಪರ್ಸ್ನಲ್ ಆಗಿ ಹೇಳಿದ್ದು, ನಿಮ್ಮ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಅಂದರೆ ಫಸ್ಟು ದಟ್ ವಾಸ್ ಮೈ ಬರ್ಡೇ ಅಕ್ಟೋಬರಲ್ಲಿ. ಅವತ್ತೊಂದು ದಿನ ಸಂಜೆ ನನಗೆ ಫೋನ್ ಮಾಡಿ, ಕಾರ್ತಿಕ್ ಅವರೇ ಈಗಷ್ಟೇ ನಾನು ಕಂಪ್ಲೀಟ್ ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ನೋಡಿ ತುಂಬ ಎಕ್ಸೈಟ್ ಆಯಿತು, ಅದಕ್ಕೆ ನಾನು ಫೋನ್ ಮಾಡಿ ವಿಶ್ ಮಾಡ್ತಿದ್ದೀನಿ, ಸಖತ್ತಾಗಿ ಮಾಡಿದ್ದೀರಾ, ನಿಮ್ಮ ಕ್ಯಾರೆಕ್ಟರ್ BGM ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರು. ದ್ಯಾಟ್ ಈಸ್ ನನಗೊಂಥರ ನನ್ನ ಬರ್ಡೇ ಗಿಫ್ಟ್ ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಂತಂದ್ರೆ ಒಬ್ರು ಮ್ಯೂಸಿಕ್ ಡೈರೆಕ್ಟ್ರು ಅವರೇ ಹೇಳ್ತಾರೆ ಫಸ್ಟ್ ಆಡಿಯನ್ಸ್ ಸಿನಿಮಾಗೆ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದನ್ನು ನೋಡಿ ಕಾಯ್ತಾ ಇದ್ದೀನಿ ಅಂದರೆ ನನಗೆ ಅದೇನೋ ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗೋಯ್ತು ನನಗೆ. ಐ ಆಮ್ ಆ್ಯಕ್ಚುಲಿ ಲಿಟ್ರಲಿ ವೇಟಿಂಗ್ ಟು ಸಿ ಮೈ ಸೆಲ್ಫ್ ಮ್ಯೂಸಿಕ್ ಹೇಗಿದೆ, ನನ್ನ ಇಂಟ್ರೊಡಕ್ಷನ್ಗೆ ಹೇಗಿದೆ ಅಂತ. ಬಟ್ ಅವ್ರು ನಾನೇ ಬರ್ತೀನಿ ಆಫೀಸ್ಗೆ, ನಂಗೆ ಒಂದ್ಸಲಿ ತೋರಿಸಿ ಅಂತ ನಾನು ಹೇಳ್ತೀನಿ. ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಅದು ಖುಷಿ ಅಲ್ಲ, ಅಂದ್ರೆ ಒಂದು ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ. ಅಂದ್ರೆ ಅವ್ರು ಆಲ್ರೆಡಿ ಯೋಚನೆ ಮಾಡ್ಕೊಂಡಿರ್ತಾರೆ, ಓಕೆ ಈ ಕ್ಯಾರೆಕ್ಟರ್ನ ಹಿಂಗೆ ಎನ್ಹಾನ್ಸ್ ಮಾಡ್ಬೇಕು, ನಾನು ಇದಕ್ಕೆ ಈ ಥರದ ಒಂದು BGM ನಾನು ರೆಡಿ ಮಾಡಬೇಕು, ರೆಕಾರ್ಡಿಂಗ್ ಅನ್ನೋಂಥದ್ದು. ಸೊ ಅದು ಇಟ್ ಸೆಲ್ಫ್ ಶೋಸ್ ನಿಮ್ಮ ವರ್ಕ್ ಹೇಗಿದೆ ಅಂತೇಳಿ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗಿದೆ ಅಂದ್ರೆ ಅದು ಇದು ನನ್ನ ವರ್ಕ್ ಹೇಗಿದೆ ಅನ್ನೋದಕ್ಕಿಂತ ನಾನು ಮಾಡಿದ್ದೀನಿ ಅದಕ್ಕಿಂತ ಡೈರೆಕ್ಟರ್ ನನ್ನ ಕೈಲಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ಮಾಡಿಸಿದ್ದಾರೆ, ಅದನ್ನ ಇವರು ಅನೂಪ್ ಸರ್ ನೋಡಿ ಇಷ್ಟಪಟ್ಟಿದ್ದಾರೆ. ಇನ್ನು ಬಾಕಿ ಇರೋದು ಜನ ನೋಡಿ ಇಷ್ಟಪಡ್ಬೇಕು. ನಿಜ ಅಷ್ಟೇ. ಹೀರೋಯಿನ್ ಕೊಡ್ಲಿಲ್ಲ ಅಂತ ಜಗಳ ಆಡಿದ್ರೆ ವಿಜಯ್? ಇಲ್ಲ, ಅಲ್ಲ ನನಗೆ ಮುಂಚೆನೇ ನನಗೂ ಒಂದು ಹೀರೋಯಿನ್ ಇಡಬೇಕಿತ್ತು ಅಂತ. ಅಲ್ಲ, ನಾನು ಹೀರೋ ಆಗಿ ಮಾಡಿದಾಗಲೇ ನಾನು ಕೇಳಲಿಲ್ಲ. ಈ ನೆರಿಗೆ ಜೋಡಿಸೋದೆಲ್ಲ ಬೇಡ, ನೆರಿಗೆ ಜೋಡಿಸೋದಿಲ್ಲ ಅವ್ರು ಜೋಡಿಸ್ತಾ ಇದಾರೆ. ಮತ್ತೆ ಆಫ್ ದ ರೆಕಾರ್ಡ್ ಇರೋಣ ನಾವು. ಅಲ್ಲ, ಆಫ್ ದ ರೆಕಾರ್ಡ್ ಆಫ್ ಸ್ಕ್ರೀನ್ ಅಲ್ಲಿ ನೆರಿಗೆ ಜೋಡಿಸ್ಕೊಂಡು ಆರಾಮಾಗಿರೋಣ ಅಂತ. ಇಲ್ಲ, ಇನ್ನು ನಮ್ ಜೋಡ್ಸಂತ ಅದೃಷ್ಟ ಬಂದಿಲ್ಲ ನಮಗೆ. ಕಾಯ್ತಾ ಇದ್ದೀರಿ? ಕಾಯ್ತಾ ಇಲ್ಲೂ ಇಲ್ಲ. ಎರಡೇ ಎಪಿಸೋಡ್ ಸರ್. ಸ್ಪೀಟ್ ಆಡೋರು ಅಷ್ಟು ನೀಟಾಗಿ ಜೋಡಿಸ್ತಾರಲ್ಲ, ಹೆಂಗ್ ಸರ್ ಸೀರೆ ಉಡೋಗ್ಲು ಆ ನೆರಿಗೆ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ನೀವು ಬರ್ತಿರೋದು ಈ ಡೈಲಾಗ್ ನ ನೋಡಿ ಅಲ್ವಾ? ಮತ್ತೆ ನೋಡಿ ಎಷ್ಟು ನೀಟಾಗಿ ಹೇಳ್ತಾರೆ ನೋಡಿ, ಹಿಂಗ್ ಜೋಡಿಸ್ಬೇಕಂತೆ ನೆರಿಗೆನೂ ಪಕ್ಕ ಜೋಡಿಸ್ಬೇಕು. ನಿಜ ನಿಜ ಹೇಳಿ ಮಾಸ್ಟರ್, ಎಷ್ಟು ಜೋಡಿಸಿದೆ? ಇಸ್ಪೀಟ್ ಎಲೆ ಅಂತೂ
ಜೋಡಿಸ್ತಾ ಫ್ರೆಂಡ್ ಜೊತೆ ಜೋಡಿಸ್ತಿರ್ತೀವಿ, ಈಗಿಲ್ಲ ಸರ್. ಈಗ ಎಲ್ಲಿ ಪೇಪರ್ ಜೋಡ್ಸಕ್ಕೆ ಟೈಮ್ ಇಲ್ಲ. ಓಕೆ, ಪೇಪರ್ ಪೆನ್ನೇ ಜೋಡಿಸ್ತಾ ಇದೆಲ್ಲ ಕೇಳ್ಕೊಂಡಿರ್ತೀವಲ್ಲ ಸರ್, ನೋಡಿರ್ತೀವಿ. ಜೋಡಿಸೋದು. ಈಗ ದುಡ್ಡು ಜೋಡಿಸೋದಂತೆ ಗಾಂಧಿ ನೋಟ್ಸ್. ಇದ್ರಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅದು ಅದು ನನಗೆ ಟೀಸರ್ ಅಲ್ಲಿ ಇದೆ. ನಂದು ಆಕ್ಚುಲಿ ಫೇವ್ರೆಟ್ ಡೈಲಾಗ್ ನಾನು ಹೇಳಿಲ್ಲ, ಬಾಲು ಅವ್ರು ಹೇಳಿದ್ದು. ಅವರು ಸಕ್ಕತ್ತಾಗಿ ಹೇಳಿದ್ದಾರೆ. ಜೀವನ ಪೂರ್ತಿ ಬರೀ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ತಗೊಳ್ಳೋದೇ ಆಯ್ತು, ದೊಡ್ಡ ಮಿಷಿನ್ ತಗೋಬೇಕು. ಅದು ಇದು ಮೂಗ್ಬಟ್ ಹಾಕಿದಾರಲ್ಲ, ಸೂಪರ್ ಕ್ಯಾರೆಕ್ಟರ್, ಆಕ್ಟರ್ ಸರ್, ಲವ್ಲಿ ಕ್ಯಾರೆಕ್ಟರ್. ಅಂತ ಅದು ನಿಜಕ್ಕೂ ಪಿಯರ್ಸ್ ಮಾಡಿದಾರ ಅವರು ಅಥವಾ ಅದು ಜಸ್ಟ್ ಇದ ಹಾಕೊಂಡಿದ್ದ? ಮೋಸ್ಟ್ಲಿ ಮಾಡಿದ್ದಾರೆ ಅವರು. ನಮ್ದು ವರ್ಕ್ಶಾಪ್ ಟೈಮಲ್ಲೇ ಅಂದ್ರೆ ಡೈರೆಕ್ಟರ್ ಕ್ಲಿಯರ್ ಆಗಿದ್ರು, ಈ ಕ್ಯಾರೆಕ್ಟರ್ಗೆ ಇದೇ ತರ ಇರಬೇಕು, ಲವ್ಲಿ ಡ್ರೆಸ್ಸಿಂಗ್ ಹಿಂಗ್ ಇರ್ಬೇಕು, ಶೂ ಹಿಂಗ್ ಇರ್ಬೇಕು, ಶೂ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗುನು. ಅವಾಗ ಅವರು ಅಷ್ಟೇ, ಬಾಲು ನಾಗೇಂದ್ರ ಸರ್ ಏನನ್ನ ಹೇಳಿದ್ರೆ ಇಮಿಡಿಯೇಟ್ ಅದಕ್ಕೆ ತಕ್ಕಂಗೆ ಇನ್ನೂ ಅದನ್ನ ಎನ್ಹಾನ್ಸ್ ಮಾಡ್ತಾರೆ. ಮೇನ್ ಲೀಡ್ ಮಾಡಿದ್ರು ಸರ್, ಕಡ್ಡಿಪುಡಿನಲ್ಲಿ. ಮತ್ತೆ ಇದು ಜಯರಾಜ್ ಅವ್ರ ಸ್ಟೋರಿ ಬಂತಲ್ಲ, ಡಾನ್ ಜಯರಾಜ್ ಹೆಡ್ ಬುಷ್, ಅದರಲ್ಲೂ ಒಳ್ಳೆ ಇದು ಆ ತರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಮ್ದ್ರಲ್ಲಿ ಈ ತರ ಡಿಫ್ರೆಂಟ್ ಆಗಿ ಇರಬೇಕು, ಕಾಸ್ಟ್ಯೂಮ್ ಹಿಂಗ್ ಇರಬೇಕು, ಡೈಲಾಗ್ಸ್ ಹಿಂಗ್ ಇರಬೇಕು, ಇದೆಲ್ಲ ಮಾಡಿಸಿದ್ರು. ನಮ್ಗೆ ವರ್ಕ್ಶಾಪ್ ಮಾಡೋ ಆಫೀಸಲ್ಲೇ ನೋಡಿದ್ರಿ, ನೋಡಿದಾಗೆ ಓಕೆ ಇದು ಪಕ್ಕಾ ವರ್ಕ್ ಆಗುತ್ತೆ ಅಂತ ಅನ್ಸಿತ್ತು. ಸೊ ಟೀಸರ್ ಬಂದಾಗ ಅದ್ರ ಜೊತೆಗೆ ಅವ್ರ ಡೈಲಾಗ್ಸು, ಅವ್ರದ್ದು ಆಕ್ಟಿಂಗು ತುಂಬಾ ಚೆನ್ನಾಗಿ. ಅದೇ ಆ ಡೈಲಾಗ್ ಅಂತೂ ತುಂಬಾ ಫೇಮಸ್ ಆಯ್ತು. ಯಾವಾಗ್ಲೂ ಮಿಕ್ಸಿ ವಾಷಿಂಗ್ ಮಿಷಿನ್ ತಗೊಂಡೋದೇ ಆಗೋಯ್ತು, ದುಡ್ಡು ಮಿಷಿನ್ ತಗೊಬೇಕಲ್ಲ. ಎಷ್ಟು ಕನೆಕ್ಟ್ ಆಗಿದೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಷ್ಟೊಂದ್ ಜನ ಫೋನ್ ಮಾಡಿ ಮಚ್ಚ ಏನೋ ಡೈಲಾಗ್ ಹಂಗಿದೆ ಅಂದ್ರೆ ಅದು ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು ಸರ್. ಎಲ್ಲ ಅಟ್ ಎ ಟೈಮ್ ಬಂದಿದ್ದು ಸರ್. ಬಾಲು ನಾಗೇಂದ್ರ ಸರ್, ಇವರು ರಕ್ಷಿತ್ ಶೆಟ್ಟಿ ಸರ್, ಅವರೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಇದು ಯಾವುದು ಒಂದು ಸಿನಿಮಾ ಅರವಿಂದ್ ಕೌಶಿಕ್ ಸರ್ದು ಅನ್ಸುತ್ತೆ, ಅದರಲ್ಲಿ ತುಗ್ಲಕ್ ಅದರಲ್ಲೆಲ್ಲ ಇವರೆಲ್ಲ ಒಟ್ಟಿಗೆ ಇಂಡಸ್ಟ್ರಿ. ಎಸ್, ನಾವು ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಅನೂಪ್ ಅವ್ರದ್ದು. ಸೊ ಈ ಸಿನಿಮಾಗೆ ಮೇನ್ ಜೀವಾಳ ತುಂಬುವಂಥದ್ದು, ಜೀವ ತುಂಬೋದೇ ಅದು BGM. ಸಾಂಗ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ BGM ಕೂಡ ಎಕ್ಸ್ಟ್ರಾರ್ಡಿನರಿ ಅಂತ ಅನಿಸ್ತಾ ಇದೆ ಟ್ರೈಲರ್ ನೋಡ್ತಾ ಇದ್ದಾರೆ ಸರ್. ಇದರಲ್ಲಿ ರಾವ ಇದು ಗುಲಾಬಿ ಬೇಬಿ, ಮತ್ತೆ BGM ನೀವು ಹೇಳ್ದಂಗೆ ನಾನು ಒಂದ್ಸತಿ ಗೋಲಿ ಸೋಡಾ ಅಂತ ಒಂದು ಸಿನಿಮಾ, ತಮಿಳ್ ಸಿನಿಮಾ ಮಾಡಿದ್ರು ಸರ್. ಕರೆಕ್ಟ್. ಅವಾಗ ನಾವು ಓರಾಯಿನ್ ಮಾಲ್ಗೆ ಸೂರಿ ಸರ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ, ಆ ಸಿನಿಮಾ ನೀವು ನೋಡಲೇಬೇಕು ಅಂತ. ಯಾಕಂದ್ರೆ BGM ಆ ರೇಂಜಿಗೆ ಮಾಡಿದ್ದಾರೆ. ಅದೇ ಸ್ವಲ್ಪ ಜನಕ್ಕೆ ಅವರು ನಮ್ಮ ಗುರುಪ್ರಸಾದ್ ಸರ್ ಜೊತೆ ಜಾಸ್ತಿ ಒಡನಾಟ ಇದ್ದಿದ್ರಿಂದ ಸ್ವಲ್ಪ ಅವರು ಕ್ಲಾಸಿಕ್ ಮೆಲೋಡಿ ಅನ್ಕೊಂಡು ಹೋಗ್ತೀವಿ, ಹಂಗೆ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಗೂಳಿ ಫಸ್ಟ್ ಸಿನಿಮಾ ಸರ್, ಇವತ್ತಿಗೂ ಯಾರು ನಮ್ಮ ಸುದೀಪ್ ಸರ್ದು ಮಾಸ್ ಸಿನಿಮಾಗಳಲ್ಲಿ ಆ ಫಿಲಮ್ಗೆ ಡೆಬ್ಯೂಟ್ ಇವ್ರದ್ದು. ಅನೂಪ್ ಸರ್ ಇದಕ್ಕೆ ಮಾತ್ರ ಸರಿಯಾಗಿ ಹೊಡೆದವ್ರು ಸರ್. ಅದು ಮ್ಯೂಸಿಕ್ ಡೈರೆಕ್ಟರ್ಗಳು ಒಂಥರ ಬ್ಯಾಟ್ಸ್ಮನ್ಗಳ ತರ, ಅವ್ರು ಒಂದ್ 2 ತಿಂಗಳು ಗ್ಯಾಪ್ ತಗೊಂಡ್ರೆ ಒಳ್ಳೆ ಫಾರ್ಮ್ ಬಂದಿರ್ತಾರೆ, ಎಲ್ಲ ಫಾರ್ಮಿಗೆ ಬಂದ್ಬಿಟ್ಟಿರ್ತಾರೆ. ಖಂಡಿತ ನೋಡಿ ಎಕ್ಸ್ಪ್ಲನೇಷನ್ ಹೆಂಗಿದೆ. ಹೌದು, ಪಕ್ಕ ಹೌದು. 2 ತಿಂಗಳು ಒಂಚೂರು ಗ್ಯಾಪ್ ಸಿಕ್ಕಿದ್ರೆ ಆಯ್ತು, ಸೆಂಚುರಿನೇ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೌಟ್ ಇತ್ತು ಸರ್, ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಅನ್ಕೊಂಡಾಗ್ಲೇ ಲವ್ ಸಾಂಗ್ಸ್ ಎಲ್ಲ ಸಖತ್ತಾಗಿ ಮಾಡ್ತಾರೆ, ಬಟ್ ನಮ್ದು ಇಷ್ಟು ಮಾಸ್ ಮೂವಿ ಅಲ್ಲ ಹೆಂಗೆ ಅಂತ ಅನ್ಕೊಂತೇರಿ. ಆಗ ವಿಜಯ್ ಸರ್ ಹೇಳಿದ್ರು, ಅದು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಕಾಂಬಿನೇಷನ್ ಮೇಲೆ ಇರುತ್ತೆ. ಅವ್ರಿಗೆ ಲವ್ ಸಾಂಗ್ಸ್ ಅಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಮಾಸ್ ಸಾಂಗು ಕೊಟ್ರೆ ಮಾಸ್ ಸಾಂಗು ಮಾಡ್ತಾರೆ. ಏನೋ ಇಲ್ಲಿ ರೀಸೆಂಟ್ ಆಗಿ ಸಿನಿಮಾಗಳು ಲವ್ ಸಾಂಗ್ ಬಂದಿದೆ, ನೋಡೋಣ ಇರಿ ಅಂತ ಹೇಳಿದ್ರು. ಈ ಟೀಸರ್ದು ಲಾಸ್ಟ್ ಬಿಟ್ ಆಲ್ಫಾ ಟೈಟಲ್ ಟ್ರ್ಯಾಕ್ ಅಲ್ಲಿ ಒಂದು ಲಾಸ್ಟ್ ಬಿಟ್ಟು ಒಂದು ಈ ಮಾಸ್ ಇದು ಬರುತ್ತೆ, ಆಲ್ಫಾ ಅಂತ. ಅದು ಬಂದಾಗ್ಲೇ ಅವಾಗ್ಲೇ ಗೊತ್ತಾಯ್ತು ನಂಗೆ, ಓ ಬಿಡಿ ನೆಕ್ಸ್ಟ್ ಲೆವೆಲ್. ಅಂದ್ರೆ ಅದಕ್ಕೆ ಮೊದಲು ರಾವ ಸಾಂಗ್ ಮಾಡಿದ್ರು. ಆ ಮಾಡಿದಾಗ ಅಂದ್ರೆ ನಮ್ದು ಸಾಂಗು ನೋಡಿ ಸರ್, ಅಷ್ಟು ಪ್ಲಾನ್ಡ್ ಆಗಿ ಮಾಡಿದಿರಿ. ಈಗ ಮಾಡಿದಾರೆ ಎಲ್ಲ. ರಾವ ಸಾಂಗು ಫುಲ್ ಪಾರ್ಟಿ ಆ ತರದ್ದು, ಅದೊಂಥರ ಚಿತಾಲ್ ಪತಾಲ್ ಅಂತ ಆ ತರದ್ದು ಒಂದು ಫುಲ್ ಎಣ್ಣೆ, ಇಬ್ರು ಹುಡುಗಿರು ಡ್ಯಾನ್ಸು ಎಲ್ಲ ಆ ತರದ್ದು ಹುಡುಗರಿಗೆ ಇಷ್ಟ ಆಗೋದು. ಅದ್ರ ಲಿರಿಕ್ಸು ಅಷ್ಟೇ, ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸು ತುಂಬಾ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಅಂದ್ರೆ ಸರ್ ಜೊತೆಲಿ ಕುಳ್ಸ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅನೂಪ್ ಸರ್ ಅದ್ರಲ್ಲಿ ಒಂಥರ ಸಾಂಗು ಆ ಜಾನರ್ ಇಷ್ಟ ಆಗೋರಿಗೆ. ಮತ್ತೆ ಹಿಂಗ್ ಮೇಲೆ ಗುಲಾಬಿ ಬೇಬಿ ಆಯ್ತು, ಅದು ಫುಲ್ ಪ್ಯೂರ್ ಲವ್. ಅದೊಂಥರ ನೀವು ಹೇಳಿದ್ರಿ ಆಗ್ಲೇ ನಂಗೆ ಗುಲಾಬಿ ಬೇಬಿ ಫೇವ್ರೇಟ್ ಅಂತ. ಎಷ್ಟೊಂದು ಜನಕ್ಕೆ ನಮ್ಮ ಸಿನಿಮಾಲೆ ಕಂಪ್ಯಾರಿಸನ್. ನನಗೆ ಆಲ್ಫಾ ಟೈಟಲ್ ಟ್ರ್ಯಾಕು ಫುಲ್ ಭಯಂಕರ ಇಷ್ಟ. ಅಂದ್ರೆ ನನಗೆ ಹೀರೋಯಿನ್ಸ್ಗೆ ಅವ್ರ ಆಲ್ಫಾ ಟೈಟಲ್ ಟ್ರ್ಯಾಕು. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿದೆ. ಅದು ಎಲ್ಲದಕ್ಕಿಂತ ಆಮೇಲೆ ನಮಗೆ ಮಾಸ್ ಸಾಂಗು ಬಂತು, ಗೊತ್ತಾಯ್ತು ಅವಾಗ BGM ಅಂತೂ ಹಂಗಾರೆ ಸಖತ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಅದಾದ್ಮೇಲೆ ತಂದೆ ಮಗಂದು ಒಂದು ಸಾಂಗ್ ಇದೆ, ಅದು ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಸರ್. ನಾನೇ ಆಕ್ಟ್ ಮಾಡಿರೋದಲ್ವಾ, ಮಾನಿಟರ್ ಎಲ್ಲ ಹೋಗಿ ನೋಡ್ತಾ ಇದ್ವಿ ಹೆಂಗ್ ಬಂದಿದೆ ಏನು ಅಂತ. ಅದೊಂಥರ ಎಮೋಷನಲ್ ಸಾಂಗು.
ಎಲ್ಲ ನೋಡಿದ್ವಿ. ಅಷ್ಟು ಗೊತ್ತಿದ್ರು ವಿತೌಟ್ ಮ್ಯೂಸಿಕ್ಕು ಎಡಿಟ್ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದ್ಸಲ ನೋಡುವಾಗ ಡೈರೆಕ್ಟರ್ ಕರೆದು ಎಲ್ಲ ತೋರಿಸ್ತಿದ್ರು ಸಿನಿಮಾ. ಫಸ್ಟ್ ಹಾಫಿಂದ ನೋಡಿ ಅದಾದ್ಮೇಲೆ ಅದನ್ನು ನೋಡೋವಾಗ ವಿತ್ ಮ್ಯೂಸಿಕ್ ಅದೊಂದು ಸಾಂಗ್ ಮಾತ್ರ ಮ್ಯೂಸಿಕ್ ಹಾಕಿದ್ರು ರೆಡಿ ಇತ್ತು ಅಂತ. ನನಗೆ ಕಣ್ಣಲ್ಲಿ ನೀರು ಬಂತು. ಅಂದರೆ ಮ್ಯೂಸಿಕ್ ಅಷ್ಟು ನನಗೆ ಅವಾಗವರೆಗೂ ಗೊತ್ತಾಗಿದ್ದಿಲ್ಲ. ಅವಾಗವರೆಗೂ ಸಖತ್ತಾಗಿದೆ ಅಂತ ಹೇಳಿದೆ, ಸರ್ ಸೂಪರ್ ಸರ್ ತುಂಬ ಚೆನ್ನಾಗಿದೆ ಅಂತ. ಬಟ್ ಆ ವಿಜುವಲ್ ಮೇಲೆ ಆ ಮ್ಯೂಸಿಕ್ ಬಿದ್ದಾಗ ಎಷ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಅಂದರೆ ಅದು ನಾವು ಎಷ್ಟು ಇಮ್ಯಾಜಿನ್ ಮಾಡಿದ್ರು ಇನ್ನೂ ಜಾಸ್ತಿ. ಒಂದು ಫೈಟ್ಗಾಗಿರ್ಬೋದು, ಒಂದು ಆ ಎಮೋಷ್ನಲ್ ಸೀನ್ಗಂತೂ ಆ ಮ್ಯೂಸಿಕ್ ಕೇಳಿದ್ರೆ ಒಂದು ಸ್ವಲ್ಪ ಒಂದು ಟಚ್ ಆಗುತ್ತೆ. ಅದರಲ್ಲೂ ನಮ್ಮದು ಮಿಡಲ್ ಕ್ಲಾಸ್ ಹುಡುಗಂದು ಅರ್ಜುನ್ ಅಂತ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು. ಅದರಲ್ಲಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ 100% ಕನೆಕ್ಟ್ ಆಗುತ್ತೆ, ಬೇರೆಯವ್ರಿಗೂ 99% ಕನೆಕ್ಟ್ ಆಗುತ್ತೆ. ಯಾಕಂದರೆ ತಂದೆ ಎಮೋಷನ್ ಯಾರಿಗಿರಲ್ಲ. ಖಂಡಿತ 100%. ಮತ್ತೆ ಒಂದು ಆ ಮಿಡಲ್ ಕ್ಲಾಸ್ ತೋರಿಸಿರೋದಲ್ಲ, ಅದ್ಭುತವಾಗಿ ತೋರಿಸಿದಾರೆ. ಡೈಲಾಗ್ಸ್ ಆಗಿರ್ಬೋದು, ಮಾನಸಿ ಸುಧೀರ್ ಮೇಡಮು ತಾಯಿ ಮಗನ್ಗಿರೋ ಸೆಂಟಿಮೆಂಟು, ತಂದೆ ಮಗನ್ಗಿರೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಂಗೆ ಮ್ಯೂಸಿಕ್ ಬಂದಾಗ ಆ ಸಾಂಗ್ ನೋಡಿದ್ನಲ್ಲ ಅವಾಗ ಗೊತ್ತಾಯ್ತು ನನಗೆ, ಓಕೆ ಇದು BGM ಬಿದ್ಮೇಲೆ ಇನ್ನು ಹೆಂಗಿರ್ಬೋದು. ಅದಾದ್ಮೇಲೆ ಕಟ್ ಮಾಡಿದ್ರೆ ನೆಕ್ಸ್ಟು ಟ್ರೈಲರಲ್ಲಿ ಆಮೇಲೆ ಮತ್ತೆ ಸರ್ಪ್ರೈಸು, ಸರ್ ಬರೀ 4 ಸಾಂಗು BGM ಅಲ್ಲ, ಇನ್ನೂ ರ್ಯಾಪ್ಗಳೆಲ್ಲ ಇದೆ ಸೆಂಟ್ರಲ್ಲಿ, ಫೈಟಲ್ಲಿ, ಅದರಲ್ಲಿ ಇದರಲ್ಲಿ ಅಂತೆಲ್ಲ ಹೇಳಿದರು. ನಾನು ಕೇಳಿದ್ದಿಲ್ಲ, ಟೈಮು ಆಗಿದ್ರೆ. ಟ್ರೈಲರ್ದು ಡೈರೆಕ್ಟ್ ನಾನು ನೋಡಿದ್ದು. ಸಿಗರೇಟ್ ಲೈಟ್ ಮಾಡ್ಕೊತಾರೆ, ಫೈರಲ್ಲಿ ಸಿಗರೇಟ್ ಲೈಟ್ ಮಾಡ್ಕೊತಾರೆ ಸೀನ್ಗೆ ಆ BGM ಒಂದು ಮಾಡಿದ್ದಾರೆ ರ್ಯಾಪು. ಅದಂತೂ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯಿತು ಅಲ್ವಾ ಸರ್. ಅದು ಕೇಳ್ತಾರೆ, ನಾನೇ ಒಂದು 25 ಟೈಮ್ಸ್ ಕೇಳಿದ್ದೀನಿ. ಕೇಳಿದ್ರು ಮತ್ತೆ ಇನ್ನೊಂದ್ಸಲ ಕೇಳಬೇಕು ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಅದು ಏನು ಗುರು ರ್ಯಾಪು, ಅದು ಇನ್ನೊಂದು 10 ಸೆಕೆಂಡ್ ಕಳಿಸ್ಕೊ ಅಟ್ಲೀಸ್ಟ್ ಕೇಳಬೇಕು, ನಿಮ್ಮ ಫೋನಲ್ಲ ಬಂದು ಕೇಳ್ತೀವಿ ನಾವು. ತುಂಬ ಚೆನ್ನಾಗಿದೆ. ನಾನು ಇನ್ನೂ ಎಕ್ಸೈಟೆಡ್, ನನಗೂ ಗೊತ್ತಿಲ್ಲ ಫುಲ್ ಫೈಟ್ ಏನಾದರೂ ಅದೇ ಥರ ರ್ಯಾಪ್ ಇದ್ರೆ ಸರ್. ನೀವು ಸ್ಕ್ರೀನ್ ಮೇಲೆ ಫ್ರೆಶ್ ಆಗಿ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ನಿಮ್ಮನ್ನ. ಅದೆಲ್ಲ ಒಂದೊಂದು ಬಿಟ್ಸ್ ಲವ್ಲಿ. ಓಪನ್ ಆದಾಗ ಒಂದು BGM ಇದೆಯಲ್ಲ, ಕತ್ತಾಗಿದೆ ಸರ್. ಅಂಡ್ ಅದು ಶರ್ಟ್ ಓಪನ್ ಮಾಡಿದಾಗ ನಿಮ್ದು ಸಿಕ್ಸ್ ಪ್ಯಾಕ್ಸ್ ಮೇಂಟೈನ್ ಮಾಡೋದು ಮುರಳಿಯವರು ಹೇಳ್ತಾ ಇದ್ರು ಮೊನ್ನೆ. ಮುರಳಿಯವರು ಲಾಂಚ್ ಬಂದಾಗ ತುಂಬ ಕಷ್ಟ ಇರುತ್ತೆ. ಆ ನೀರನ್ನು ಕೂಡ ಬರೀ ಸಿಪ್ ಮಾಡಿ ಇರಬೇಕು. ಅದನ್ನ ಆಮೇಲೆ ಕಂಪ್ಲೀಟ್ ಅದ್ರಲ್ಲಿ ಬಂದು ಶೂಟ್ ಮಾಡಬೇಕು ಅಂತ ಹೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಅಂತ. ನಾನಿದು ಸೋ ಮಚ್ ಆಫ್ ಮೂಡ್ ಸ್ವಿಂಗ್ಸ್ ಆಗುತ್ತೆ ಆ ಟೈಮಲ್ಲಿ. ನನಗೆ ಬೇರೆ ಆಲ್ರೆಡಿ ಇದು ಈ ಪ್ರೊಡಕ್ಷನ್ದು ಬೇರೆ ನೋಡ್ಕೊತಾ ಇದ್ನ, ಅದ್ರ ಜೊತೆಗೆ ಇದು ಇಲ್ಲಿ ಆ್ಯಕ್ಟಿಂಗ್ ಕಟ್ಟಿ ಹೇಳಿದ್ಮೇಲೆ ಅಲ್ಲೋಗಿ ಅದು ಫೋನ್ಗಳು ಅಟೆಂಡ್ ಮಾಡಬೇಕು. ನಮ್ದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಂದರೆ ಹೊಸ ಟೀಮ್ ಆಗಿರೋದ್ರಿಂದ ಎಲ್ಲನೂ ಮತ್ತೆ ನನ್ನೇ ಕೇಳ್ತಿದ್ದೆ, ನಂದು ಡಿಸಿಷನ್ಗೆ ವೆಯ್ಟ್ ಮಾಡೋರಲ್ವ. ಸೊ ಅದು ಇದು ಅದರಲ್ಲಿ ಜೊತೆಗೆ ಜಿಮ್ಮು. ನಮ್ದು ಏನಾಗಿತ್ತು ಅಂದರೆ, ಈಗ ನೀವು ಆಗಲೇ ಕೇಳಿದ ಕ್ವಶನ್ಗೆ ಅಂದರೆ ತಂದೆನೇ ದುಡ್ಡು ಇನ್ವೆಸ್ಟ್ ಮಾಡಿ, ದುಡ್ಡು ಅಷ್ಟೇ. ನಮ್ಮ ತಂದೆ ಹೆಂಗಂದ್ರೆ, ನೀನು ಏನೋ ಮಾಡ್ತಾ ಇದೀಯ ಅಂದರೆ ನೀನು ಕೊಟ್ಟಿದ್ದೆ ಅಂದರೆ ದುಡ್ಡು ಹಂಗೆ ಕೊಟ್ಟಿರೋದಲ್ಲ. ಈಗ ನಾನು ಮೊದಲು ಹೋಟೆಲ್ ಬಿಸ್ನೆಸ್ ಏನೋ ಮಾಡ್ತಿದ್ದೆ, ಅದರಲ್ಲಿ ಇದ್ದಿದ್ದು ದುಡ್ಡು, ಆಮೇಲೆ ಲೋನ್ಗಳು. ಏನ್ ಮಾಡ್ತೀಯಾ ಮಾಡು, ನಿನ್ನ ಹಿಂದೆ ನಾನು ಇದೀನಿ, ಬೇಕು ಅಂದ್ರೆ ಕೇಳು ಸಪೋರ್ಟ್. ಲೆಕ್ಕ ಕೊಡ್ಬೇಕು ಒಟ್ಟಿನಲ್ಲಿ. ಲೆಕ್ಕ ನಿನ್ನ ಅಕೌಂಟ್ ನಿನ್ನಿದು ನೋಡು. ಇವಾಗ ಲೋನ್ ತಗೊಂಡು ನನ್ನ ಹೆಸರಲ್ಲಿ ಇವಾಗ ಲೋನ್ ಮಾಡಿದೀನಿ, ಏನೇನೋ ಕಾಂಪ್ಲಿಕೇಶನ್ಸ್, ಲೋನು, ಇನ್ನೊಂದು ಇದ್ದಿದ್ದು ದುಡ್ಡು ಅದೆಲ್ಲ ತಗೊಂಡ್ಬಂದ್ವಿ. ನಮ್ಮ ತಂದೆ ಇದ್ರ ಬಗ್ಗೆ ತಲೆನೇ ಅಂದ್ರೆ ಬಂದಿದ್ರೆ ಪಾಪ ಬಂದು ಎಲ್ಲ ನೋಡ್ಕೊಂಡಿರೋರು. ಬಟ್ ಅವ್ರಿಗೂ ಹೊಸ ಸೆಟ್ಟಿಗೆ ಬಂದಿದ್ರು, ಯಾವಾಗ್ಲ ಬಂದು ಆಕ್ಟಿಂಗ್ ಏನೋ ನೋಡ್ಕೊಂಡು ಆರಾಮಾಗಿ. ನನ್ಗೆ ಒಂದು ಆಸೆ ಇತ್ತು ಏನಂದ್ರೆ, ಆಲ್ರೆಡಿ ಅವ್ರೇನೋ ಟೆನ್ಷನಲ್ಲಿ ಇರ್ತಾರೆ, ಅವ್ರ ಬಿಸ್ನೆಸ್ ಏನೋ ನೋಡ್ಕೊಳೋದಾದ್ರೆ ನಾನು ಇದಕ್ಕೆ ಮತ್ತೆ ಕರೆದು ಅವ್ರನ್ನ ಸ್ಟ್ರೆಸ್ ಮಾಡಿ ನನ್ನ ಕೆಲ್ಸಕ್ಕೆ ಅವ್ರನ್ನ ಕರೆದು ಅವ್ರು ನೋಡ್ಕೊ ಅಂತೇಳಿ ಅದೆಲ್ಲ ಬೇಡ ಅಂತ ಅವ್ರಿಗೆ ಏನು ನಾನೇ ನೋಡ್ಕೊತೀನಿ. ನಾನು ಇಷ್ಟದಿಂದ ಹೋಗಿರೋ ಫೀಲ್ಡ್ ಇದು. ಸೊ ನಮ್ಗೆ ಇಷ್ಟ ಇರೋ ಕೆಲಸ ಮಾಡೋಕ್ಕೆ ನಮ್ಗೆ ಈಸಿ. ನಾನು ಇಷ್ಟು CR ಕೊಟ್ಟಿದ್ದೀನಿ, ನನಗೆ ಎಷ್ಟು CR ಬೇಕು ಅಂತ ಹೇಳಿದ್ರೆ ಕೊಟ್ಟಿರೋದು ಅಲ್ಲ, ಅದೇ ಫಸ್ಟ್ ನಂದೇ ಅಂದ್ರೆ ಫಸ್ಟ್ ನಮ್ದು ಬಿಸ್ನೆಸ್ ಇತ್ತಲ್ವಾ, ನಾನು ರನ್ ಮಾಡ್ತಾ ಇದ್ದು, ಅದ್ರಲ್ಲಿರೋ ದುಡ್ಡು ನೋಡಿ ಹಿಂಗ್ ಇದಕ್ಕೆ ಯೂಸ್ ಮಾಡ್ಕೊತೀನಿ, ಮತ್ತೆ ಹಿಂಗ್ ಲೋನು ಹಿಂಗ್ ಅಪ್ಲೈ ಮಾಡ್ತೀನಿ. ಹಿಂಗೆಲ್ಲ ಮಾಡಿದಾಗ ಸರಿ ಆಯ್ತು ಮಾಡು, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ, ಸರಿ ಮಾಡು ಅಂತ ಹೇಳಿದ್ರು. ಸೊ ಅದೆಲ್ಲ ನಾನೇ ಇನ್ನ ನೆಕ್ಸ್ಟ್ ಅದು ಪ್ಲಸ್ ಆದ್ರೂ ಮೈನಸ್ ಆದ್ರೂ ನಾನು ನಮ್ಮ ತಂದೆಗೆ ಹೇಳಿದೀನಿ, ಏನೇ ಒಳ್ಳೇದು ನನ್ನ ಜೀವನದಲ್ಲಿ ಏನೇ ಬೆಳೆದ್ರು ನಿಮ್ಮಿಂದ, ತಂದೆ ತಾಯಿಯಿಂದ ಒಳ್ಳೆ ಹೆಸರು ಬಂದ್ರೆ ಫಿಲಂ ಇಂಡಸ್ಟ್ರಿ ಯಾವಾಗ್ಲೂ ಒಳ್ಳೇದೇ ಮಾತಾಡ್ತಾರೆ ಅಂತೇಳಿ. ಏನೇ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇನ ಕಲ್ತೀನಿ ನಿಮ್ಮಿಂದ, ಕೆಟ್ಟದೇನ ಕಲ್ತೀನಿ ಅಂದ್ರೆ ಅದು ನಾನು ಬೆಳೆಯೋವಾಗ ಏನ ಕಲ್ತ್ಕೊಂಡಿದ್ದೀನಿ. ನಿಮ್ಗೆ ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲ ಪೇರೆಂಟ್ಸ್ಗೂ ಅದು ಯಾರು ಕೆಟ್ಟದ್ದು ಯಾರು ಹೇಳ್ಕೊಡೋದು, ಎಲ್ಲರೂ ಒಳ್ಳೇದೇ ಹೇಳ್ಕೊಡೋದು. ನಾವು ಮಕ್ಕಳಾಗಿ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ಸ್ಕೋರ್ ಹೋಗ್ಬೇಕು, ಕೆಟ್ಟದ್ ಮಾಡಿದ್ರೆ ದಯವಿಟ್ಟು ಯಾರು ತಂದೆ ತಾಯಿಗೆ ಯಾರು ಯಾವ್ದೇ ರೀತಿಯಿಂದ ಅಲ್ವಾ ಸರ್, ನಿಜ ಯಾವುದೇ ರೀತಿಯಿಂದ ಹೋಗ್ಬಾರ್ದು ನನ್ನ ಫೀಲಿಂಗ್. ಇವರು ಬರೀ ಮಗ ಅಲ್ಲ, ಒಳ್ಳೆ ಮಗ, ಒಳ್ಳೆ ಮಗ, ನೋ ಬೀಪ್ಸ್ ಸರ್. ಹೇಮಂತ್ ಬಂದ್ರೆ ಸರ್ ನಮ್ಮ ಇಂಡಸ್ಟ್ರಿಗೆ ಹೀರೋ ಸಿಕ್ಕಿದ್ರು, ಪ್ರೊಡ್ಯೂಸರ್ಗಳಿಗೆ ಸೂಪರ್ ಹೀರೋ, ಹುಡುಗಿರಿಗೆ ಅವ್ರ ಫೇವ್ರೇಟ್ ಹೀರೋ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಒಬ್ರು ಪ್ರೊಡ್ಯೂಸರು. ಎಷ್ಟು ನೋಡಿ ಮತ್ತೆ ಇದು ಅದೇನಂತಾರೆ ಬಾಡಿ ಇವ್ರಿಗೆ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಮೋಟಿವೇಶನ್, ಇದು ಯೂತ್ ಐಕಾನ್ ಈಗ ಸರೌಂಡ್ ಎಲ್ಲ ಆಲ್ರೌಂಡರ್ ಬಂದಂಗೆ. ಅದಕ್ಕೆ ಹೇಳಿದ್ದು ಕನ್ನಡಕ್ಕೆ ಒಬ್ಬ ವಿದ್ಯುತ್ ಜಾಮ್ವಾಲ್ ಅಥವಾ ಸೋನು ಸೋದ ಬಂದಂಗೆ ಆಗಿದೆ ಈಗ ಅಂತ. ಸರ್ ನಿಜ ಸರ್. ಈಗ ಕಾರ್ತಿಕ್ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತೀನಿ, ಎಲ್ಲ ನೀವು ಮಾಡಬೇಕು. ಯಾಕೆಂದ್ರೆ
ಯಾವ ಸ್ಟೋರಿ ಇಟ್ಕೊಂಡು ಯಾರ ಹತ್ರ ಹೋದ್ರೂ ಈಗ ಸುದೀಪ್ ಸರ್ ಹತ್ರ ಒಂದು ಲವ್ ಸ್ಟೋರಿ ಎತ್ಕೊಂಡು ಹೋಗಕ್ಕಾಗಲ್ಲ, ಅವರೇ ಬೈತಾರೆ, ಏನಮ್ಮ ನಾನು ಲವ್ ಸ್ಟೋರಿ ಹೆಂಗ್ ಮಾಡೋದು ಅಂತ. ಕರೆಕ್ಟ್. ಮುರಳಿ ಸರ್ ಅವ್ರದ್ದೇ ಅವ್ನ ಸ್ಟೈಲಲ್ಲಿ ಮಾಡ್ಕೊಂತಾರೆ, ದುನಿಯಾ ವಿಜಯ್ ಅವರು ನಮ್ಮ ಈ ಸ್ಟೈಲ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈಗ ಹೊಸ ಹುಡುಗರು ಅಂತ ಹೋದಾಗ ರೈಟರ್ಸ್ಗೆ ಇಲ್ಲ ಪ್ರೊಡ್ಯೂಸರ್ಸ್ಗೆ ಕಾರ್ತಿಕ್ ಸರ್, ಹೇಮಂತ್ ಅವ್ರದವ್ರು ಬಂದಾಗ ಇಂಡಸ್ಟ್ರಿ ಹಂಗಾಗುತ್ತೆ. ನಿಜ, ಎಸ್, ಅದ್ಭುತ. ಒಟ್ಟಿನಲ್ಲಿ ಎಲ್ಲ ಪಾಸಿಟಿವ್ಸ್ ಕಾಣಿಸ್ತಾ ಇದೆ. ಮುರಳಿಯವರು ಹೇಳಿದ ಹಾಗೆ ಒಳ್ಳೇದನ್ನು ಯೋಚನೆ ಮಾಡಿ, ಒಳ್ಳೇದನ್ನು ಮಾಡಿ, ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ಯಾವುದು ಕೆಟ್ಟದ್ದು ಬಯಸಬೇಡಿ ಅಂತೇಳಿ ಆಲ್ಫಾ ಆ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಟ್ರೈಲರ್ ಅಲ್ಲಾಗಲಿ, ಸಾಂಗ್ಸ್ ಅಲ್ಲಾಗಲಿ, ಎಲ್ಲ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಲ್ಲಾಗಲಿ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಫೈನಲಿ 20th ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಬಟರ್ಫ್ಲೈಸ್ ಇದೆಯಾ ಸ್ಟಮಕಲ್ಲಿ? ಹೇಗೆ? ಇಲ್ಲ, ಬಟರ್ಫ್ಲೈಸ್ ಇಲ್ಲ. ಆ್ಯಕ್ಚುಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ಹೊಡಿತೀವಿ ಅಂತ. ಸೊ ಒಟ್ಟಾರೆಯಾಗಿ ಸಿನಿಮಾ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಸಿನಿಮಾದಲ್ಲಿ. ಯಾಕಂದರೆ 100% ಎಫರ್ಟ್, ಒಂದರಲ್ಲಿ ಯಾವುದು ಮೈನಸ್ ಆಗಿದೆ ಅನ್ನೋ ಥರ ಎಲ್ಲೂ ಇಲ್ಲ. ಎಲ್ಲದರಲ್ಲೂ ಟೆಕ್ನಿಕಲ್ ಆಗಿ ಅಂದರೆ ಯಾವುದನ್ನು ಕಾಂಪ್ರಮೈಸ್ ಆಗಿಲ್ಲ. ಇವ್ರಿಗೆ ಒಳ್ಳೇದಾಗಬೇಕು, ಜೊತೆಗೆ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಒಳ್ಳೇದಾಗಬೇಕು, ಮತ್ತು ನಮಗೆಲ್ಲರಿಗೂ ಒಳ್ಳೇದಾಗಬೇಕು. ಸೊ ಇದರಿಂದ ಇಂಡಸ್ಟ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಆಗುತ್ತೆ, ನಮಗೂ ನೆಕ್ಸ್ಟ್ ಒಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ ನಾವು ನಂಬಿದ್ವಿ. ಸೊ February 20th ಆಲ್ಫಾ. ಎಸ್ ಹೇಮಂತ್ ಸರ್, ನಾನು ಹೇಳೋದು ಈ ಸಿನಿಮಾಗೆ ಅಂದರೆ ಹೊಸ ಆ್ಯಕ್ಟರ್ ಆಗಿ ನಾನು ಎಫರ್ಟ್ಸು ಏನೇನು ಹಾಕಬೇಕು ಅದೆಲ್ಲನೂ ಹಾಕಿದ್ದೀನಿ. ಜಿನ್ಯೂನ್ನಾಗಿ ಎಫರ್ಟ್ಸ್ ಹಾಕಿದ್ದೀನಿ. ಸೊ ಹಾರ್ಡ್ ವರ್ಕು, ಎಫರ್ಟ್ಸು ಅದೆಲ್ಲನೂ ಹಾಕಿದ್ದೀನಿ. ನಮ್ಮ ಡೈರೆಕ್ಟ್ರು ಅವರು ಒಂದು ವಿಷನ್ ಇಟ್ಕೊಂಡು ಹಿಂಗೆ ಆಗಬೇಕು, ಅವ್ರ ಪ್ರೀವಿಯಸ್ ಸಿನಿಮಾಗಳು ಚೆನ್ನಾಗಿ ನಮಗೆ ಇಷ್ಟ ಆಗಿದ್ರು ಅವ್ರಿಗೆ ಅಂದ್ಕೊಂಡಿರೋ ಸಕ್ಸಸ್ಸು ಇನ್ನೂ ಜಾಸ್ತಿ ಬೇಕು ಅಂತೇಳಿ ಅದು ಎಲ್ಲದಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅದೇ ಥರ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಸೌಂಡ್ ಟೆಕ್ನಿಷಿಯನ್ಸ್ ಇರೋದು ನಮ್ಮ ಈ ಎಡಿಟ್ರ್ ಹತ್ರದಿಂದ ಹಿಡಿದು ಎಲ್ಲರೂ ಅಷ್ಟೇ. ಈ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಿ, ಹೌದು, ದೀಪ ಎಸ್ ಕುಮಾರ್ ಸರ್ ಮತ್ತು ಅಶೋಕ್ ಸರ್ ಅವ್ರ ಟೀಮಲ್ಲಿ ಎಡಿಟ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಈಗಿನ ಸಿನಿಮಾಗಳು ಜನರಲ್ ಆಗಿ ಜನ ಸುಮ್ಮನೆ ಒಂದು ಸೆಕೆಂಡ್ ಅನ್ನೋದು, ಲ್ಯಾಗು, ಸ್ಲೋ ಅನ್ನೋದು, ಅದೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಹೆಂಗೆ ನಮ್ಮದು ಫಾಸ್ಟಾಗಿ ಟ್ರೈಲರ್ ಹೆಂಗೆ ಕಟ್ಸಿ ಹೆಂಗಿದೆಯೋ ಅದೇ ಥರ ಸಿನಿಮಾನು ಬಂದಿದೆ. ತುಂಬ ಚೆನ್ನಾಗಿದೆ. ನನಗೆ ನೋಡಿದ್ರೆ ನನ್ನ ಸಿನಿಮಾ ಅಂತ ಹಿಂಗೆ ಅನಿಸ್ತಾ ಇದೆಯೋ ಇಲ್ಲ ನಿಜವಾಗ್ಲೂ ನನಗೂ ಹೆಂಗಂದ್ರೆ ಸಿನಿಮಾಗಳು ನೋಡಿದ್ರೆ ತುಂಬ ಪರ್ಟಿಕ್ಯುಲರ್, ತುಂಬ ಚೆನ್ನಾಗಿದ್ರೇನೆ ಇಷ್ಟ ಆಗೋದು. ಆ ಥರ ಜಾಸ್ತಿ ಸಿನಿಮಾ ನೋಡಿದ್ರಿಗೆ ಅದು ಹಂಗಾಗುತ್ತೆ. ಸೊ ನಮ್ಮ ಸಿನಿಮಾ ನೋಡಿದಾಗ ಇಷ್ಟು ಚೆನ್ನಾಗಿ ಬಂದಿದೆ. ಎಡಿಟ್ರಿಂದ ಇಡ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಸರ್ ಆಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಇವರು ಮಾಸ್ತಿ ಸರ್ ಇಷ್ಟು ಒಳ್ಳೆ ಬುಲೆಟ್ಸ್ ಥರ ಡೈಲಾಗ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಟೆಕ್ನಿಷಿಯನ್ ಹಿಂಗಿದೆ. ಕೊರಿಯೋಗ್ರಾಫರ್ ಎಷ್ಟು ಸತಾಯಿಸಿದ್ರು? ಕೊರಿಯೋಗ್ರಾಫರು ಭೂಷಣ್ ಮಾಸ್ಟರ್ ಅನ್ಸುತ್ತೆ. ಈ ಆಕ್ಷನ್ ಹೀರೋಗಳಿಗೆ ಈ ಡಾನ್ಸ್ ಸ್ವಲ್ಪ ಕಷ್ಟ. ಹೌದು ಸರ್, ಬಾಡಿ ಎಲ್ಲ ಮಾಡಿರೋದ್ರಿಂದ ಹೌದು. 4 ಡಂಬಲ್ ಎತ್ಬಿಟ್ಟು ಬೆಂಚ್ ಪ್ರೆಸ್ ಮಾಡಿ ಹೋಗ್ತೀನಿ. ಇದು ಫೈಟು ಆ ಥರದ್ದೆಲ್ಲ ಈಸಿ. ಡ್ಯಾನ್ಸ್ ಅಂದ್ರೆ ಒಂದ್ ಸ್ವಲ್ಪ ಮೊದಲೆಲ್ಲ ಏನ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಬಂದಿದ್ರೆ ಕಥೆಯಿಂದ ಎಲ್ಲ ಫಾರಿನ್ ಲೊಕೇಶನ್ ಸ್ಕಿಪ್ ನೆಕ್ಸ್ಟ್ ಕಥೆಗೆ ಹಂಗೆ ಈ ತರ ಇರ್ತಾ ಇತ್ತು. ಆಮೇಲೆ ಫಿಲಮ್ ಇಂಡಸ್ಟ್ರಿಗೆ ಬರ್ಬೇಕಂದ್ರಿಂದ ಫುಲ್ ಕ್ಲೀನ್ ಆಗಿ ನೋಡ್ತಾ ಇದ್ದೆ, ಹೌದು ಎಲ್ಲ ಬೇಕು ಅಂತ. ಆಮೇಲೆ ಡೈರೆಕ್ಟ್ ಹೇಳಿದ್ರು ಹೊಸ ಹೀರೋ ಏನೇನ್ ಬರುತ್ತೆ ಅಂತ ಎಲ್ಲ ತೋರಿಸ್ಬೇಕು. ಆಮೇಲೆ ನಮ್ ಕತೆಗೆ ಸುಮ್ನೆ ಎಲ್ಲ ಹೋಗಿ ಹೀರೋಯಿನ್ ಟಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಫಾರಿನ್ ಅಲ್ಲಿ ಡ್ಯಾನ್ಸ್ ಆ ತರ ಯಾವ್ದು ಇಲ್ಲ. ಕತೆನಲ್ಲೇ ಡ್ಯಾನ್ಸ್ ಬರುತ್ತೆ, ಎಮೋಷನ್ಸ್ ಇದ್ರಲ್ಲಿ. ಒಂದು ಫ್ರೆಂಡ್ ಪಾರ್ಟಿ ಅಲ್ಲ ಅವ್ರು ನೋಡಿದ್ರೆ ಫ್ರೆಂಡ್ ಮದ್ವೆನಲ್ಲಿ ಡ್ಯಾನ್ಸ್. ಸೊ ಆ ತರದ್ದು ಕುಡಿದು ಡ್ಯಾನ್ಸ್ ಆಡೋದು ಈ ತರದೆಲ್ಲ ಇದೆ. ಡ್ಯಾನ್ಸ್ ಚೆನ್ನಾಗಿ ಆಡ್ಬೇಕು ಅಂತೆಲ್ಲ ಹೇಳಿದ್ರು. ಅವಾಗ ಭೂಷಣ್ ಮಾಸ್ಟರ್ಗೆ ಹೋಗಿ ಹೇಳಿದೆ, ಮಾಸ್ಟರ್ ಬೇರೆದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀನಿ, ಇದು ಒಂದಿಂದ ಇದನ್ನೇ ಹಿಡ್ಕೊಂತಾರೆ, ಸಖತ್ತಾಗಿ ಬಂದ್ರೆ ಮಾತ್ರ ಮಾಡ್ತೀನಿ, ಒಳ್ಳೆ ಕಷ್ಟ ಇರೋ ಸ್ಟೆಪ್ಸ್ ಹೇಳ್ಕೊಡಿ ಮಾಸ್ಟರ್, ಹೆಂಗಿರ್ಬೇಕಾದ್ರೆ. ಸರ್ ನೀವು ಕಲಿಯಕ್ಕೆ ರೆಡಿ ಇದ್ರೆ ನಮ್ಗೇನು ಹೇಳ್ಕೊಡಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಒಂದೊಂದು ದಿನಕ್ಕೆ 7-8 ಅವರ್. ಅಂದ್ರೆ ಫಸ್ಟ್ ಡೇ ಮಾಡಿದಾಗ ಮಾಸ್ಟರ್ ಹೇಳಿದ್ರು, ಫಸ್ಟ್ ಡೇ ಎಲ್ಲ ಮಾಡ್ತಾರೆ ಸರ್, ನೆಕ್ಸ್ಟ್ ಸೆಕೆಂಡ್ ಡೇ ಆಮೇಲೆ ಬನ್ನಿ ಗೊತ್ತಾಗುತ್ತೆ ಅಂದ್ರು. ಮಾಸ್ಟರ್ಗೆ ಹೇಳ್ದೆ, ಇಲ್ಲ ಸರ್ ಡ್ಯಾನ್ಸ್ಗೋಸ ಅಂದ್ರೆ ಹೊಸದೇ ಇರ್ಬೋದು, ಬೇರೆದೆಲ್ಲ 7-8 ಅವರ್ 10 ಅವರು ಮಾಡಿದೀನಿ, ಬಾಡಿ ತಡೆಯುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಡೇನು ಹೋದೆ. ಒಂದ್ ವಾರ ಮಾಡ್ಬೋದು, ಆಮೇಲೆ ನೋಡೋಣ ಅಂದ್ರು. ಒಂದ್ ವಾರ ಆದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಮಾಡ್ತಾರೆ ಅಂತ ಹೇಳಿ. ಅವರು ಫುಲ್ ಎಫರ್ಟ್ಸ್ ಹಾಕಿ, ರಮ್ಯಾ ಮೇಡಮ್ ಅವ್ರ ವೈಫ್, ಅವರು ಸ್ಟಾರ್ಟಿಂಗ್ ಹೇಳ್ಕೊಡು ಅಷ್ಟು ಪೇಷನ್ಸ್ ಆಗಿ ಏನೋ ಮಾಡಿದ್ರೆ ಏನೋ ಮಾಡ್ತಾ ಇದ್ದೆ. ಆಮೇಲೆ ಪಾಪ ಕ್ಲೀನಾಗಿ ಹೇಳ್ಕೊಟ್ರು. ಆಮೇಲೆ ಈಗ ಫೋನ್ ಮಾಡಿ ಸಾಂಗ್ ಎಲ್ಲ ರಿಲೀಸ್ ಆದ್ಮೇಲೆ ಹೇಳಿದ್ರು, ಎಲ್ಲ ಸರ್ ನಿಮ್ಮಿಂದನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ ಸ್ಟೆಪ್ನ. ಆಮೇಲೆ ಕೇಳಿದೆ ಮಾಸ್ಟರ್ನ, ಸರ್ ಕರೆಕ್ಟಾಗಿ ಮಾಡಿದೀನ ಅಂತ. ನೀವು ಹಾಕಿರೋ ಸ್ಟೆಪ್ನ ಅದೇ ಬೆಸ್ಟು, ಅದಕ್ಕಿಂತ ಚೆನ್ನಾಗಿ ಮಾಡಕ್ ಆಗಲ್ಲ ಅನ್ನೋ ಅಷ್ಟು ಮಾಡಿದೀರಾ, ಧೈರ್ಯವಾಗಿರಿ ಅಂತ ಹೇಳಿದ್ರು. ದೇವರ ದಯೆಯಿಂದ ಹಂಗೆ ಎಲ್ಲರೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್. ಸೊ ಈ ತರ ಸರ್ ಎಲ್ಲಾನು ಟೆಕ್ನಿಷಿಯನ್ಸು ಸ್ಟ್ರಾಂಗ್ ಇದ್ದಾರೆ, ಆರ್ಟಿಸ್ಟು ಎಲ್ಲರೂ ನೋನ್ ಇರೋರು. ನಮ್ ಕಡೆಯಿಂದ ಜೆನ್ಯೂನ್ ಎಫರ್ಟ್ಸ್ ಹಾಕಿದೀವಿ. ಈ ಸಿನಿಮಾ ಇಷ್ಟು ಪಾಸಿಟಿವ್ ಆಗಿ ಬರ್ಬೇಕು ಅಂದ್ರೆ ನನಗನ್ಸಿರೋದು, ಎಲ್ಲರೂ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದಾರೆ, ಬಾಲು ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮತ್ತೆ ಎಲ್ಲರೂ ಹೇಳೋದೇನಂದ್ರೆ ತುಂಬಾ ಜೆನ್ಯೂನ್ ಆಗಿ ಮಾಡಿದೀರಾ, ನಮ್ದು ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲಾನು ಒಂದು ಗುಡ್ ಹಾರ್ಟ್ ಇಂದ ಎಲ್ಲ ಮಾಡಿದೀರಾ, ನಮಗೂ ಆ ಎನರ್ಜಿ ಸಿಕ್ಕಿದೆ, ಎಲ್ಲರಿಗೂ ವರ್ಕ್ ಮಾಡಕ್ಕೆ ಫುಲ್ ಪೊಟೆನ್ಷಿಯಲ್. ಈಗ ಕಾರ್ತಿಕ್ ಸರ್ ಹೇಳ್ತಿದ್ದಂಗೆ
ಅನೂಪ್ ಸರ್ ಹೇಳಿದ್ರು ನಾನು ಈ ಮೂವಿಗೆ ಎಲ್ಲಾನು ಫುಲ್ ಔಟ್ ಅಂಡ್ ಔಟ್ ಎಲ್ಲಾನು ಹಾಕಿದೀನಿ ಅಂತ. ನಿಜವಾಗ್ಲೂ ಹಾಕಿದ್ದಾರೆ, ಎಲ್ಲ ಮಾತಾಡೋಗಿ ಹೇಳ್ತಿರ್ತಾರೆ ನಾವು ಫುಲ್ ಹಾಕಿದೀವಿ ಸರ್ ಈ ಸಿನಿಮಾಗೆ, ಯಾಕಂದ್ರೆ ಆ ತರ ನಮಗೂ ಕೂಡ ಬಂದಿದೆ, ಎಲ್ಲಾನು ಮಾಡ್ಬೇಕು ಅಂತ ಅನ್ಸಿದೆ. ಕರೆಕ್ಟ್, So, ಈ ತರ ಪಾಸಿಟಿವ್ಸ್ ಕೂಡ ಬಂದಾಗ ಖಂಡಿತ ಪಾಸಿಟಿವ್. ಅದೇ ತರ ನಮ್ಗೆ ಈ ಸ್ಟೋರಿ ಇದ್ ಮಾಡಿದಾಗ ಒಂದು ಅಂದ್ರೆ ಪ್ಯಾನ್ ಇಂಡಿಯಾ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ಸ್ತಿತ್ತು. ಬಟ್ ಆದ್ರೂ ಹೊಸಬಾ ನಾನು ಹೆಂಗೆ ಅಂತ ಡೈರೆಕ್ಟರ್ ಹತ್ರ ಮಾತಾಡುವಾಗ ಓಕೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಮಾಡೋದು ತುಂಬಾ ಕಷ್ಟ, ಈಗ ಒಂದ್ ಕೆಲಸ ಮಾಡ, ಒಳ್ಳೆ ಟಾಕ್ ಬಂದ್ರೆ ಆಮೇಲೆ ಯಾರಾದ್ರೂ ಬಂದೇ ಬರ್ತಾರೆ, ಒಳ್ಳೆ ಟಾಕ್ ಬಂದ್ರೆ ಏನ್ ಬರ್ತಾರೆ ಅನ್ನೋ ತರ ಇತ್ತು. ಸೊ ಈಗ ತೆಲುಗುಗಾಗಿದೆ. ನಮಗೆ ಟೀಸರ್ ಸಾಂಗ್ ನೋಡಿ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲ ಒಂದು 100 ಥಿಯೇಟರ್ಸ್ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇಂದ ನಾವು ರಿಲೀಸ್ ಮಾಡ್ಕೊಂತೀವಿ, ಅವ್ರದೇ ಇನ್ವೆಸ್ಟ್ಮೆಂಟ್ ಇದೆ. ನಾನು ಕಾಲ್ ಬಂತು, ಆ ಕಾಲ್ ಬಂದಾಗ ನಾನು ಸರ್ ಅಂದ್ರೆ ಡಬ್ಬಿಂಗ್ ಅಂದ್ರೆ OTT ಏನಕ್ಕೋ ಕೇಳ್ತಾ ಇದ್ದೀರಾ, ಇಲ್ಲ ಸರ್ ಥಿಯೇಟ್ರಿಕಲ್ ರಿಲೀಸ್ ಒಂದು 10 days ಇದೆಲ್ಲ ಸರ್, ಹೆಂಗ್ ಡಬ್ಬಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ನಾವು ಡೇ ಅಂಡ್ ನೈಟ್ ಮಾಡ್ತಿರೋ 24 hours 3 ಶಿಫ್ಟ್ ಅಲ್ಲಿ ಮಾಡ್ತಿರೋ ನಮ್ ಕೆಲಸ ಸರ್. ನಾನು ಇವಾಗ ನೋಡಿದ್ದು ನನ್ನ ಇದು ತುಂಬಾ ಚೆನ್ನಾಗಿ ರಿಲೀಸ್ ಆಗ್ತದೆ. ಹೌದು ಸರ್, ಅದು ಫೆಬ್ರವರಿ 20th ಅಡ್ವಾಂಟೇಜ್ ಸರ್. ಆಲ್ಫಾ ನಾವು ನಮ್ಮ ಜನರ ಇದು ಬಿಡಿದ್ರೆ ಕನ್ನಡ ತೆಲುಗು ಅವರು ಬೇರೆ ಟೈಟಲ್ ಇಟ್ಕೋಬೇಕು, ಅದಕ್ಕೆ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಇಮಿಡಿಯೇಟ್ ಟೀಸರ್ ನೋಡಿ ಟ್ರೈಲರ್ ತೋರಿಸಿದ್ರು, ರಫ್ ಕಟ್ ತೋರಿಸಿದ್ರಿ, ಅವರು ಫಿಕ್ಸ್ ಸರ್. ನನ್ನ ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಇಲ್ಲಿ ವರ್ಕ್ ಆಗೇ ಆಗುತ್ತೆ, ನಾನು ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಗೊಂದು ಬಿಸ್ನೆಸ್ ಮಾತಾಡ್ತೀನಿ ಬನ್ನಿ ಅಂದ್ರು. ಅವರೇ UFO ಪಿಕ್ಚರ್ಸ್ ಎಲ್ಲ ಇದು ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಿನಿಮಮ್ 100 ಥಿಯೇಟರ್ಸ್ ಫಸ್ಟ್ ಡೇ, ಹೊಸ ಹೀರೋಗೆ ಫಸ್ಟ್ ಡೇ 100 ಥಿಯೇಟರ್ಸ್ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ತೆಲುಗುನಲ್ಲಿ ತಗೊಂಡ್ರು. ಅದಾದ್ಮೇಲೆ ಹಿಂದಿದು ತಮಿಳ್ದು ಮಾತಾಡಕ್ ಇದಾಗ್ತದೆ, ನಮ್ ಟೈಮ್ ಕನ್ಸ್ಟೈನ್ಸ್ ಇರೋದ್ರಿಂದ ಸ್ವಲ್ಪ ಆಮೇಲೆ ಅಲ್ಲಿ ಹೋಗಿ ಟ್ರೈಲರ್ 6th ಇಲ್ಲಿ ರಿಲೀಸ್ ಮಾಡಿದ್ವಿ. ಅಲ್ಲಿ ಇಮಿಡಿಯೇಟ್ ಅವರೇ ಎಲ್ಲ ಸೆಟಪ್ ಮಾಡಿ 8th ಅಲ್ಲಿ ಟ್ರೈಲರ್ ಲಂಚ್ AAA ಸಿನಿಮಾಸ್ ಅಲ್ಲಿ ಎಲ್ಲಾನು ಪಾಸಿಟಿವ್ ಸರ್. ಇಲ್ಲಿ ದೇವ್ರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೇವ್ರದ ಆಶೀರ್ವಾದನೇ ಅನ್ಬೋದು. ಇಲ್ಲಿವರೆಗೂ ಬಂದಿದ್ದೀನಿ, ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಹೊಸ ಹೀರೋ ಆಗಿದ್ರು ಎಲ್ಲದೂ ನೋಡಿ ಕೂಡ ಬಂದಿದೆ. ನಂಗೆ ಆಕ್ಷನ್ ಹೀರೋ ಆಗ್ಬೇಕು ಅಂದ್ರೆ ಈ ತರ ಪೋಸ್ಟರ್ಗೆ ಈ ತರ ಸಿಗ್ಬೇಕು, ಈ ತರ ಪವರ್ ಪ್ಯಾಕ್ಡ್ ಇದೆಲ್ಲ ಸಿಗ್ಬೇಕು, ಟೈಟಲ್ ಸಿಗ್ಬೇಕು. ಮತ್ತೆ ತೆಲುಗು ಆ ಸ್ಟೇಟ್ ಅಲ್ಲೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಅಲ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಸೊ ಈ ತರ ಎಲ್ಲ ಇದೆ, ಎಲ್ಲ ಪಾಸಿಟಿವ್ ಇದೆ. ಆಮೇಲೆ ನಾನು ಹೇಳೋದು ನಮ್ಮ ಸಿನಿಮಾ ಟೀಮು ಇವ್ರು ಮಾತ್ರ ಗೆದ್ರು ಅಂತಲ್ಲ, ಈ ಸಿನಿಮಾಗೆ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ನಂತರ ಎಷ್ಟೊಂದು ಜನ ಪ್ಯಾಷನೇಟ್ ಆಗಿ ಏನೋ ಒಂದು ಸಾಧನೆ ಮಾಡಬೇಕು, ದೊಡ್ಡದಾಗಿ ಏನೋ ಒಂದು ಮಾಡಬೇಕು, ಔಟ್ ಆಫ್ ದಿ ಬಾಕ್ಸ್ ಬಂದು ಅಂತ ರಿಸ್ಕ್ ತಗೊಂಡು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ನಾವೊಂದು ಗುಡ್ ಎಕ್ಸಾಂಪಲ್ ಆಗಬೇಕು ಅಂತ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬರೋವಾಗ ಈಗ ಶ್ರೀಮುರಳಿ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ಎಕ್ಸಾಂಪಲ್ಗಳು ಹೇಳಿದ್ದೀವಿ. ಈಗ ದುನಿಯಾ ವಿಜಯ್ ಸರ್ ಹೇಳಿದ್ರೆ ಸರ್, ಯಾರಾದರೂ ಫಿಲಮ್ ಇಂಡಸ್ಟ್ರಿಗೆ ಹೋಗಿ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಏನು ಮಾಡ್ತೀಯ ಅಂದರೆ, ಈ ದುನಿಯಾ ವಿಜಯ್ ಸರ್ ಹೆಸರು ಹೇಳಿದ್ರೆ ಎಲ್ಲರೂ ಸುಮ್ಮನೆ ಆಗೋಗ್ಬೇಕು, ಏನು ಮಾತಾಡೋಕ್ಕೆ ಇರಲ್ಲ ಅವ್ರ ಹತ್ರ. ಅವ್ರು ಆ್ಯಕ್ಟಿಂಗ್ ಬಂದರು, ಫೈಟರ್ ಆಗಿ ಬಂದರು, ಆ್ಯಕ್ಟಿಂಗ್ ಬಂದರು, ಆಮೇಲೆ ಹೀರೋ ಆದರು, ಚೆನ್ನಾಗಾಯ್ತು. ಮತ್ತೆ ಒಂದು ಸ್ವಲ್ಪ ಅವ್ರು ಹೇಳ್ದಂಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಸ್ವಲ್ಪ ಡೌನ್ಫಾಲ್ ಆಯಿತು. ಅದಾದಮೇಲೆ ಅವರು ಡೈರೆಕ್ಷನು ಮಾಡಿದ್ರು, ಹೀರೋ ಆಗೂ ಮಾಡಿದ್ರು, ಎಲ್ಲದರಲ್ಲೂ ಗೆದ್ದಿದ್ದಾರೆ. ಈಗ ಅವ್ರ ಜೊತೆ ಯಾರನ್ನ ಕೊಲಾಬ್ರೇಟ್ ಆದರೆ ಅವರು ಗೆಲ್ತಾರೆ ಅನ್ನೋ ಥರ, ನನಗೆ ಸಿನಿಮಾ ಬಗ್ಗೆ ಫುಲ್ ಗೊತ್ತು ಅನ್ನೋ ಥರ. ಸೊ ಬರೀ ಹಾರ್ಡ್ ವರ್ಕ್ ನಂಬ್ಕೊಂಡು ಬಂದಿರೋದು. ಆ ಥರ ನಾವು ಗೆದ್ರೆ ಬೇರೆಯವರು ಈ ಸ್ಪೋರ್ಟ್ಸ್ಗಾಗಿರ್ಬೋದು, ಫಿಲಮ್ ಇಂಡಸ್ಟ್ರಿಗಾಗಿರ್ಬೋದು, ಯಾವುದೇ ಫೀಲ್ಡ್ಗೆ ಹೋಗೋರಾದ್ರೂ ಒಂದು ಅವ್ರಿಗೆ ಒಂದು ಪಾಸಿಟಿವ್ ಎಕ್ಸಾಂಪಲ್. ನೋಡ ಅವ್ರು ಬಂದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಗೆದ್ರು, ಜನ ಸಪೋರ್ಟ್ ಮಾಡಿದ್ರು. ಮತ್ತೆ ಮಸ್ತಿ ನಾವು ಹೊರಡೋಣಲ್ಲ, ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಲ್ಲ. ಬಟ್ ಹೊಸಬ್ರು ಅಂತ ಅನ್ಸಲ್ಲ ಯಾವಾಗ ಇಂಟರ್ವ್ಯೂಲಿ ನಮ್ಗೆ ಹೆಂಗಾಗ್ಬಿಡುತ್ತೆ, ಹೊಸಬಾ ಅಂದ ತಕ್ಷಣ ಹಿಂಗಪ್ಪ ಇವ್ರ ಹತ್ರ ಮಾತಾಡೋದು, ಹೆಂಗಿತ್ತು ಚೆನ್ನಾಗಿತ್ತು ಸರ್, ಅವ್ರು ಹೇಳಿದ್ರು ಹೇಳ್ಕೊಟ್ರು ಮಾಡ್ಬಿಟ್ಟೆ ನಾನು ಅಂತಾರೆ. ಬಟ್ ಹೇಮಂತ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ. 2 ಸತಿ ಕ್ಯಾಮ್ರಾ ನೋಡಿರ್ತಾರೆ, ಇವ್ರು ಏನ್ ತಲೆನೇ ಕೆಡ್ಸ್ಕೊಲ್ಲ. ಅದೇ ಹೇಳಿದ್ರು. ಆದ್ರೆ ಏನಕ್ಕೆ ಅಷ್ಟೆಲ್ಲ ಹೇಳ್ತಾನೆ ಅನ್ಸುತ್ತೆ, ತುಂಬಾ ಕಷ್ಟ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಜನಕ್ಕೆ ರೀಚ್ ಮಾಡಿಸೋದು ಒಂದೇ ನಮಗೆ ಚಾಲೆಂಜ್ ಆಗಿ ಅನಿಸ್ತಾ ಇರೋದು. ಆಗುತ್ತೆ, ಜನರನ್ನ ಥಿಯೇಟರ್ ತನಕ ತರಿಸೋದೊಂದು ನಮ್ಮ ಜವಾಬ್ದಾರಿ. ಅದಾದ್ಮೇಲೆ ಮೌತ್ ಪಬ್ಲಿಸಿಟಿ ಖಂಡಿತವಾಗ್ಲೂ ಅವ್ರು ಎತ್ಕೊಂಡು ಹೋಗ್ತಾರೆ. ಯಾರೇ ಟ್ರೈಲರ್ ಮತ್ತೆ BBMP ಅವರು ಇವ್ರಿಗೆ ನೋಟಿಸ್ ಕೊಡ್ಬೇಕು ಸರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ನೋಡಿ. ಈಗ 6 ಪ್ಯಾಕ್ ಫೋಟೋ ಹಂಗ ಹಾಕಿದ್ದಾಗ ಈ ಲೂನಾ ಸ್ಕೂಟಿ ಓಡಿಸೋರು ಹುಡುಗಿರು ಅವರು ಇವ್ರು ಹಿಂಗ್ ನೋಡಿದಾಗ ಅದಕ್ಕೆ ಪೋಸ್ಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಈಗ ನೀವು ಹಾಕ್ಬೇಕು, ನೀವು ಶರ್ಟ್ ಹಾಕೊಂಡು ಪೋಸ್ಟ್ ಇಲ್ಲ ಇನ್ನೊಂದು ಮಾಡ್ಬೋದು, ಇದನ್ನೇ ಕಟ್ಔಟ್ ಅನ್ನ ಅವ್ರು ಸಿಗ್ನಲ್ ಹತ್ರ ನಿಲ್ಸ್ಬಿಡ್ಬೇಕು. ರೆಡ್ ಇರ್ಲಿ ಗ್ರೀನ್ ಇರ್ಲಿ ಸುಮ್ಮನೆ ನಿಂತ್ಕೋತಾರೆ, ಆಗ್ಬೇಕು. ಕರೆಕ್ಟ್. ಎನಿವೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಎಲ್ಲೂ ಕೂಡ. ನಾನು ಆಗ್ಲೇ ಹೇಳಿದಾಗೆ ಪಾಸಿಟಿವಿಟಿ ಇದೆ. ಒಳ್ಳೇದಾಗ್ಲಿ ಸಿನಿಮಾಗೆ. 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಳ್ಳೊಳ್ಳೆ ಆಕ್ಟರ್ಗಳು, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಸಿನಿಮಾಗೆ ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಣ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ 20ನೇ ತಾರೀಕು ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಪ್ಪದೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.